ಹಾಯ್ ನಮಸ್ತೆ ಎಲ್ಲರಿಗೂ ಕನ್ನಡ ಸ್ಟಡಿ ಹಬ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಸೊ ಇವತ್ತಿನ ಸೆಷನಲ್ಲಿ ನಾವೇನು ನೋಡೋಣ ಅಂತ ಹೇಳಿದ್ರೆ 2018ರಲ್ಲಿ ನಡೆದಿರತಕ್ಕಂತಹ RPF ಕಾನ್ಸ್ಟೇಬಲ್ ಪ್ರಶ್ನೆ ಪತ್ರಿಕೆ ಅನಾಲಿಸಿಸ್ನ ಮಾಡೋಣ, ಸರಿನಾ? ಸೊ ಇದೇ ಶಿಫ್ಟಿನ 25 ಪ್ರಶ್ನೆಗಳನ್ನ ನಾವು ಆಲ್ರೆಡಿ ಲಾಸ್ಟ್ ವಿಡಿಯೋದಲ್ಲಿ ಕಂಪ್ಲೀಟ್ ಮಾಡಿದ್ವಿ. ಯಾಕೆ ಒಂದೇ ವಿಡಿಯೋದಲ್ಲಿ ಎಲ್ಲ ಕಂಪ್ಲೀಟ್ ಮಾಡೋಕ್ಕಾಗಿರಲಿಲ್ಲ ಅಂದರೆ ಸ್ವಲ್ಪ ಅದರದ್ದು ಎಡಿಷನಲಿ ಇನ್ಫಾರ್ಮೇಷನ್ ನಾವು ತಿಳ್ಕೊತಿದ್ದೀವಲ್ವಾ. ಸೊ ಅದರ ಸುತ್ತಿನ 360 ಆ್ಯಂಗಲಲ್ಲಿ ನಾವು ಡಿಸ್ಕಷನ್ ಮಾಡ್ತಾ ಇರೋದ್ರಿಂದ ಸೊ ಅದರದ್ದು ಫುಲ್ ಮೀನ್ಸ್ ಏನೋ ಒಂದೇ ಶಿಫ್ಟಲ್ಲಿ ಒಂದೇ ವಿಡಿಯೋದಲ್ಲಿ ನಿಮಗೆ 50 ಪ್ರಶ್ನೆಗಳನ್ನ ಕಂಪ್ಲೀಟ್ ಮಾಡೋಕ್ಕಾಗ್ತಾ ಇಲ್ಲ, ಸರಿಯಾ? ಸೊ ನಿಮಗೆ 25 ಕಾನ್ಸೆಪ್ಟ್ ಕ್ಲಿಯರ್ ಆಗುತ್ತೆ ಒಂದು ಕ್ಲಾಸಲ್ಲಿ. ಹಾಗೆ ಎಡಿಷನಲಿ ಅಂದರೆ ಮಿನಿಮಮ್ ಅಂದರೂ ಒಂದು ಪ್ರಶ್ನೆ ಜೊತೆ ನಿಮಗೆ ಒಂದು 4-5 ಪ್ರಶ್ನೆಗಳಿಗೆ ಉತ್ತರ ಕೂಡ ನಿಮ್ಗೆ ಸಿಕ್ಕಿರುತ್ತೆ, ಸರಿನಾ? ಸೊ ಅದಕ್ಕೆ ನಿಮಗೆ ಯೂಸ್ಫುಲ್ ಆಗುತ್ತೆ. ಇನ್ನೊಂದೇನೆಂದರೆ ನಿಮಗೆ ಇವಾಗ ಏನು ಎಕ್ಸಾಮ್ ಬರೀತೀರಲ್ವಾ ನೀವು RPF ಎಕ್ಸಾಮು, ಸೊ ನಿಮಗೆ ಹಳೆಯ ಪ್ರಶ್ನೆ ಪತ್ರಿಕೆಗಳಿಂದ ರಿಪೀಟ್ ಆಗೋ ಚಾನ್ಸಸ್ ಸ್ವಲ್ಪ ಜಾಸ್ತಿ ಇರುತ್ತೆ. ಸೊ ಅದಕ್ಕೆ ಹಳೆಯ ಪ್ರಶ್ನೆ ಪತ್ರಿಕೆಗಳು, ಹಳೆಯ ಕಾನ್ಸೆಪ್ಟ್ಗಳು ನಿಮಗೆ ಇಂಪಾರ್ಟೆಂಟ್ ಆಗ್ತವೆ ಅಂತ ನಾನು ಹೇಳ್ತೀನಿ. ಓಕೆ, ಸೊ ಬನ್ನಿ ಇದನ್ನೇ ಹೇಳ್ತಾ ವಿಡಿಯೋನ ಸ್ಟಾರ್ಟ್ ಮಾಡೋಣ. ವಿಡಿಯೋ ಸ್ಟಾರ್ಟ್ ಮಾಡೋಕ್ಕಿಂತ ಮುಂಚೆ ವಿಡಿಯೋ ಕೊನೆವರೆಗೂ ನೋಡಿ ಅಂತ ಹೇಳ್ತಾ, ವಿಡಿಯೋ ಕೊನೆವರೆಗೂ ನೋಡಿದ ನಂತರ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಇಫ್ ಇವನ್ ನಿಮಗೆ ವಿಡಿಯೋ ಇಷ್ಟ ಆಗಲಿಲ್ಲ ಅಂದರೆ ಸೊ ಆಬ್ವಿಯಸ್ಲಿ ಡಿಸ್ಲೈಕ್ ಮಾಡಿ ಅಂತ ಹೇಳ್ತಾ ಮೊದಲ ಪ್ರಶ್ನೆ. ಓಕೆ, ಈ ದಿನದ ಮೊದಲ ಪ್ರಶ್ನೆ, ಈ ಸೆಷನ್ನ ಮೊದಲ ಪ್ರಶ್ನೆ ಏನಿದೆ ಅಂದರೆ ಕೆಳಗಿನ ಯಾವ ಕ್ರೀಡಾಪಟು ಜಿಮ್ನಾಸ್ಟಿಕ್ಸ್ಗೆ ಸಂಬಂಧಿಸಿದ್ದಾರೆ ಅಂತ ಕೊಟ್ಟಿದ್ದಾರೆ. ಓಕೆ, ಜಿಮ್ನಾಸ್ಟಿಕ್ಸ್ಗೆ ಯಾರು ಸಂಬಂಧಿಸಿದ್ದಾರೆ? ದೀಪಾ ಕರ್ಮಾಕರ್, ಸೈನಾ ನೆಹ್ವಾಲ್ ಮತ್ತು PV ಸಿಂಧು ಮತ್ತು ಮಿಥಾಲಿ ರಾಜ್ ಅಂತ ಕೊಟ್ಟಿದ್ದಾರೆ. ಸೊ ಇಲ್ಲಿ ಒಬ್ಬೊಬ್ಬರು ನೋಡೋಣ ಏನಿದೆ ಅಂದರೆ ಈ ಸೈನಾ ನೆಹ್ವಾಲು, ಓಕೆ, ಯಾರು ಸೈನಾ ನೆಹ್ವಾಲು ಮತ್ತು PV ಸಿಂಧು ಇಬ್ಬರು ಏನಿದಾರಲ್ವಾ, ಈ ಇಬ್ಬರು ಕೂಡ ನಿಮಗೆ ಬ್ಯಾಡ್ಮಿಂಟನ್ಗೆ ಸಂಬಂಧಿಸಿದ್ದಾರೆ. ಯಾರು ಬ್ಯಾಡ್ಮಿಂಟನ್ಗೆ ಸಂಬಂಧಿಸಿದವರು? ಯಾರು? ಸೈನಾ ನೆಹ್ವಾಲ್ ಮತ್ತು PV ಸಿಂಧು. ಓಕೆ, PV ಸಿಂಧು ಮತ್ತು ಸೈನಾ ನೆಹ್ವಾಲ್ ಎದಕ್ಕೆ ಸಂಬಂಧಿಸಿದ್ದಾರೆ ಅಂದರೆ ಬ್ಯಾಡ್ಮಿಂಟನ್ಗೆ ಸಂಬಂಧಿಸಿದವರು ಇವರಿಬ್ಬರು ಕೂಡ. ಓಕೆ, ಅದು ಆದ ನಂತರ ಮಿಥಾಲಿ ರಾಜ್ ಅಂತ ಬಂದಿದ್ದಾರೆ ಇಲ್ಲಿ. ಈ ಮಿಥಾಲಿ ರಾಜ್ ಯಾರು ಅಂದರೆ ಕ್ರಿಕೆಟ್ಗೆ ಸಂಬಂಧಿಸಿದವರು ಇವರು. ಓಕೆ, ಮಹಿಳಾ ಕ್ರಿಕೆಟರ್ ಇವರು, ನಮ್ಮ ಭಾರತೀಯ ಮಹಿಳಾ ಕ್ರಿಕೆಟರ್ ಯಾರು ಅಂದರೆ ಮಿಥಾಲಿ ರಾಜ್. ಓಕೆ, ಕ್ರಿಕೆಟ್ನ ದಂತಕತೆ ಯಾರು ಅಂದರೆ ಮಿಥಾಲಿ ರಾಜ್. ಓಕೆ, ವುಮೆನ್ಸ್ ಕ್ರಿಕೆಟ್ನ ದಂತಕತೆ ಯಾರು ಅಂದರೆ ಮಿಥಾಲಿ ರಾಜ್ ಅವರು. ಓಕೆ, ಅಷ್ಟು ರನ್ ಮಾಡಿದ್ದಾರೆ, ಅಷ್ಟು ಫೇಮಸ್ ಇದ್ದಾರೆ. ಈ ವುಮೆನ್ಸ್ ಕ್ರಿಕೆಟ್ ಇವಾಗ ಈ WPL ಲೆವೆಲ್ಗೆ ಬಂದಿದೆ ಅಂತ ಹೇಳೋದಾದರೆ ಅದಕ್ಕೆ ಹಿಂದಿನ ಕಾರಣ ಯಾರು ಅಂದರೆ ಇದೇ ಮಿಥಾಲಿ ರಾಜ್ ಅವರು. ಓಕೆ, ಇವ್ರ ಹೆಸರು ನೆನ್ಪಿಟ್ಕೊಳ್ಳಿ, ಇಂಪಾರ್ಟೆಂಟ್ ಇದ್ದಾರೆ ಇವರು ಭಾಳ. ಅದಾದ ನಂತರ ಇಲ್ಲಿ ಜಿಮ್ನಾಸ್ಟಿಕ್ಸ್ಗೆ ಸಂಬಂಧಿಸಿದವರು ಯಾರು ಅಂತ ಕೇಳಿದ್ದಾರೆ. ಸೊ ಜಿಮ್ನಾಸ್ಟಿಕ್ಸ್ ಸಂಬಂಧಿಸಿದವರು ಯಾರು ಅಂದರೆ ದೀಪಾ ಕರ್ಮಾಕರ್. ಸರ್ ಇದು 2018ರಲ್ಲಿ ಇರ್ಬೋದು, ಇವಾಗಿಲ್ಲ ಇವರು. ಇವಾಗಲೂ ಕೂಡ ಇವರು ಕರೆಂಟ್ ಅಫೇರ್ಸಲ್ಲಿ ಇದ್ದಾರೆ 2025ಅಲ್ಲಿ. ಯಾಕೆ ಕರೆಂಟ್ ಅಫೇರ್ಸಲ್ಲಿ ಇದ್ದಾರೆ ಅಂದರೆ ಇವರು ರಿಟೈರ್ಮೆಂಟ್ ತೊಗೊಂಡಿದ್ದಾರೆ. ಓಕೆ, ಜಿಮ್ನಾಸ್ಟಿಕ್ಸಿಂದ ಇವರು ರಿಟೈರ್ಮೆಂಟ್ ತೊಗೊಂಡಿದ್ದಾರೆ. ಇನ್ನು ಮುಂದೆ ನಾನು ಜಿಮ್ನಾಸ್ಟಿಕ್ಸ್ ಮಾಡೋದಿಲ್ಲ, ಇನ್ನು ಮುಂದೆ ನಾನು ರಿಟೈರ್ಮೆಂಟ್ ತೊಗೋತೀನಿ, ಇನ್ನು ಮುಂದೆ ನಾನು ಯಾವುದೇ ಒಂದು ಟೂರ್ನಿಗಳಲ್ಲಿ ಭಾಗವಹಿಸುವುದಿಲ್ಲ, ಯಾವುದೇ ಒಂದು ಗೇಮ್ಸಲ್ಲಿ ನಾನು ಭಾಗವಹಿಸುವುದಿಲ್ಲ ಅಂತ ರಿಟೈರ್ಮೆಂಟ್ ತೊಗೊಂಡ್ಬಿಟ್ಟಿದ್ದಾರೆ. ಯಾರು? ದೀಪಾ ಕರ್ಮಾಕರ್ ಅವರು. ಓಕೆ, ಸೊ ಇವರು ಎದಕ್ಕೆ ಸಂಬಂಧಿಸಿದ್ದಾರೆ? ಜಿಮ್ನಾಸ್ಟಿಕ್ಗೆ ಸಂಬಂಧಿಸಿದ್ದಾರೆ. ಸೊ ಕೇಳಬಹುದು, ಕೇಳೋ ಚಾನ್ಸಸ್ ಇರುತ್ತೆ. ಸೊ ಅವ್ರು ಕೇಳಿಲ್ಲ ಅಂದರೆ ಈ ಕೆಳಗಡೆ 3 ಜನ ಇದ್ದಾರಲ್ವಾ, ಸೊ ಇವ್ರದ್ದು ಕೂಡ ಕೇಳಬಹುದು, ನೆನ್ಪಿಟ್ಕೊಳ್ಳಿ. ಆ್ಯಂಡ್ ದೆನ್ ನೆಕ್ಸ್ಟ್ ಪ್ರಶ್ನೆ ಏನಿದೆ ಅಂದರೆ 2018ರಲ್ಲಿ ನಡೆದಿರುವ 18ನೇ ಏಷ್ಯನ್ ಗೇಮ್ಸ್ ಒಟ್ಟಾರೆ ಚಾಂಪಿಯನ್ಶಿಪ್ ಯಾವ ದೇಶ ಅಂತ ಕೊಟ್ಟಿದ್ದಾನೆ. ಸೊ 2018ರಲ್ಲಿ ನಡೆದ ಏಷ್ಯನ್ ಗೇಮ್ಸ್ ಒಟ್ಟಾರೆ ಚಾಂಪಿಯನ್ಶಿಪ್ ಯಾವ ದೇಶ? ಸೊ 2018ರದು ನೋಡೋದಾದರೆ ಚೀನಾ ಇದಕ್ಕೆ ಟಾಪಲ್ಲಿದೆ. ಓಕೆ, ಸೊ ಚೀನಾ 2018ರಲ್ಲೂ ಕೂಡ ಟಾಪಲ್ಲಿದೆ. ಹಾಗೆ 2022ರಲ್ಲಿ 2022ನಲ್ಲಿ ಕೂಡ ಏಷ್ಯನ್ ಗೇಮ್ಸ್ ಏನಾಯ್ತಲ್ವಾ, ಸೊ ಅದರಲ್ಲೂ ಕೂಡ ಚೀನಾನೇ ಟಾಪಲ್ಲಿದೆ. ಓಕೆ, ಚೀನಾನೇ ಟಾಪಲ್ಲಿದೆ. ಹಾಗೆ 2022ರಲ್ಲಿ ಏಷ್ಯನ್ ಗೇಮ್ಸ್ ನಡೀತು. 2022ನಲ್ಲಿ ಏಷ್ಯನ್ ಗೇಮ್ಸ್ ನಡೀತು. ಈ ಏಷ್ಯನ್ ಗೇಮ್ಸ್ ಎಲ್ಲಿ ನಡೆದಿದೆ ಅಂದರೆ ಇದೇ ಸೇಮ್ ಚೀನಾದಲ್ಲೇ ನಡೆದಿದೆ. ಓಕೆ, ಯಾವುದು? ಚೀನಾದಲ್ಲಿ ನಡೆದಿದೆ. ಹಾಗೆ 4 ವರ್ಷಕ್ಕೊಮ್ಮೆ ನಡೀತದೆ. 2026ರಲ್ಲಿ ಎಲ್ಲಿ ನಡೀತದೆ ಅಂದರೆ ಜಪಾನಲ್ಲಿ ನಡೀತದೆ. ಓಕೆ, ಜಪಾನಲ್ಲಿ ಏಷ್ಯನ್ ಗೇಮ್ಸ್ ನಡೀತದೆ. ಸೊ ನಿಮಗೆ ಕಾಮನ್ವೆಲ್ತ್ ಗೇಮ್ಸ್ ಎಲ್ಲಿ ನಡೆದಿತ್ತು 2022ರಲ್ಲಿ ಅಂತ ಕೇಳಿದ್ರೆ ನಾನು ಹೇಳ್ತಾ ಇರೋದು ಏಷ್ಯನ್ ಗೇಮ್ಸ್ ಅಲ್ಲ. ಏಷ್ಯನ್ ಗೇಮ್ಸ್ ಇವಾಗ ಜಸ್ಟ್ ಹೇಳಿದೆ, ಯಾವುದು? ಚೀನಾದಲ್ಲಿ ನಡೆದಿತ್ತು 2022ರಲ್ಲಿ. 26ರಲ್ಲಿ ಜಪಾನ್ದಲ್ಲಿ ನಡೀತದೆ ಅಂತೆ. ಹಾಗೆ ಕಾಮನ್ವೆಲ್ತ್ ಗೇಮ್ಸ್ ಅಂತ ನಡೀತವೆ. ಆ ಕಾಮನ್ವೆಲ್ತ್ ಗೇಮ್ಸು 2022ರಲ್ಲಿ ಎಲ್ಲಿ ನಡೆದಿತ್ತು ಅಂದರೆ ಬ್ರಿಟನಲ್ಲಿ ನಡೆದಿತ್ತು. ಓಕೆ, ಬ್ರಿಟನಲ್ಲಿ ನಡೆದಿತ್ತು. ಬಟ್ 2026ರಲ್ಲಿ ಎಲ್ಲಿ ನಡೀತದೆ ಅಂದರೆ ಸ್ಕಾಟ್ಲ್ಯಾಂಡ್ದಲ್ಲಿ ನಡೀತದೆ. ಓಕೆ, ಯಾವುದು? ಸ್ಕಾಟ್ಲ್ಯಾಂಡ್ದಲ್ಲಿ ನಡೀತದೆ. ಬಟ್ ಏನಾದರೂ ಎಲ್ಲಿ ನಡಿಬೇಕಾಗಿತ್ತು 2026ರ ಕಾಮನ್ವೆಲ್ತ್ ಅಂತ ಕೇಳಿದ್ರೆ ಆಸ್ಟ್ರೇಲಿಯಾದಲ್ಲಿ ನಡಿಬೇಕಾಗಿತ್ತು. ಏನು ಸರ್ ಹಾಗಾದರೆ ಆಸ್ಟ್ರೇಲಿಯಾದಲ್ಲಿ ಕ್ಯಾನ್ಸಲ್ ಆಗಿದೆಯಾ? ಹೌದು, ಆಸ್ಟ್ರೇಲಿಯಾದವ್ರು ಕ್ಯಾನ್ಸಲ್ ಮಾಡ್ಕೊಂಡಿದ್ದಾರೆ. ಅಂದರೆ ಅವರು 2032ರಲ್ಲಿ, ಓಕೆ, 2032ರಲ್ಲಿ ಅವರು ಒಲಿಂಪಿಕ್ಸ್ನ ಆಯೋಜನೆ ಮಾಡ್ತಾ ಇದ್ದಾರೆ. ಸೊ ಅದಕ್ಕೆ ಏನಂದರೆ ನಮಗೆ ಎರಡೂ ಕೂಡ ನಿಭಾಯಿಸೋಕ್ಕಾಗೋದಿಲ್ಲ. ಸೊ ಅದಕ್ಕೆ ನಾವು ಕಾಮನ್ವೆಲ್ತ್ ಗೇಮ್ಸ್ನ ನಮ್ಮ ದೇಶದಿಂದ ಬಿಟ್ಕೊಡ್ತಾ ಇದ್ದೀವಿ, ಬೇರೆ ದೇಶದವ್ರು ನೀವು ನಡೆಸಬಹುದು ಅಂತ ಹೇಳಿದ್ರು ಅವರು. ಸೊ ಅದಕ್ಕೆ ಸ್ಕಾಟ್ಲ್ಯಾಂಡ್ದವರು ನಾವು ರೆಡಿ ಇದ್ದೀವಿ ಅಂತ ಇವ್ರ ಮೇಲೆ ಕೈ ಹತ್ತಿದ್ರು. ಸೊ ಅದಕ್ಕೆ ನೀವು ರೆಡಿ ಮಾಡ್ಕೊರಪ್ಪ ಅಂತ ಇವ್ರಿಗೆ ಹೇಳಿದ್ದೀವಿ. ಓಕೆ, ಯಾರು? ಕಾಮನ್ವೆಲ್ತ್ ನೇಷನ್ಸ್ ಎಷ್ಟಿದ್ದಾವೆ ಇವಾಗ? ಪ್ರಸ್ತುತ 54 ದೇಶಗಳಿದ್ದಾವೆ. ಸೊ 54 ದೇಶಗಳು ಕಾಮನ್ವೆಲ್ತ್ ನೇಷನ್ಸ್. ಯಾಕೆ ಅಂತ ಅಂದರೆ ಏನು ಬ್ರಿಟಿಷ್ದವ್ರು ಇದ್ದಾರಲ್ವಾ, ಸೊ ಅತಿ ಬುದ್ಧಿವಂತ ನನ್ನ ಮಕ್ಕಳು. ಸೊ ಅವರು ಇಡೀ ಜಗತ್ತನ್ನು ಆಳೋಕ್ಕೆ ಅಂತ ಹೊರಟುಬಿಟ್ರು. ಸೊ ಅವ್ರು ಆಳಿರೋ ದೇಶ ಅಂದರೆ ಮಿನಿಮಮ್ ಅಂದರೂ ಒಂದು 68ಕ್ಕಿಂತ ಜಾಸ್ತಿ ದೇಶಗಳಿದ್ದಾವೆ. ಸೊ 68ಕ್ಕಿಂತ ಜಾಸ್ತಿ ದೇಶಗಳು ಅವರು ಆಳಿದ್ದಾರೆ. ಸೊ ಆ 68 ದೇಶಗಳಲ್ಲಿ 54 ದೇಶಗಳದ್ದು ಒಂದು ಸಂಘ ಇದೆ. ಓಕೆ, ಅಂದರೆ ಬ್ರಿಟಿಷರು ಆಳಿ ಹೋದಂತಹ ದೇಶಗಳು ಇವೆಲ್ಲವೂ ಕೂಡ. ಬ್ರಿಟಿಷರು ಯಾವ ದೇಶವನ್ನು ಆಳಿಲ್ಲ ಅಲ್ವಾ, ಆ ದೇಶ ಈ ಕಾಮನ್ವೆಲ್ತ್ ನೇಷನ್ಸಲ್ಲಿ ಇಲ್ಲ. ಓಕೆ, ಯಾವುದ್ಯಾವುದು ಆಳಲ್ಪಟ್ಟಿದೆ ಅಲ್ವಾ ಯಾರಿಂದ? ಬ್ರಿಟಿಷರಿಂದ. ಸೊ ಆ ದೇಶಗಳು ಮಾತ್ರ ಈ 54 ದೇಶಗಳಿದ್ದಾವೆ. ಹಾಗಾದರೆ ಸರ್ ನೀವು ಇವಾಗಲೇ ಹೇಳಿದ್ರಿ ಸ್ಕಾಟ್ಲೆಂಡ್ ಇದ್ರೇನೋ ಬ್ರಿಟಿಷರಿಂದ ಆಳಲ್ಪಟ್ಟಿತ್ತಾ? ಹೌದು,
ಅದಾದ ನಂತರ ಆಸ್ಟ್ರೇಲಿಯಾದಲ್ಲಿ ಕ್ಯಾನ್ಸಲ್ ಆಯಿತು ಅಂತ ಹೇಳಿದ್ರೆ, ಆಸ್ಟ್ರೇಲಿಯಾ ಕೂಡ ಯಾರೋ ಬ್ರಿಟಿಷರಿಂದ ಆಳಲ್ಪಟ್ಟಿತ್ತಾ? ಹೌದು, ಆಸ್ಟ್ರೇಲಿಯಾ ಕೂಡ ಬ್ರಿಟಿಷರಿಂದ ಆಳಲ್ಪಟ್ಟಿತ್ತು, ಸರಿನಾ? ಇದೆಲ್ಲವೂ ಕೂಡ ನಿಮ್ಗೆ ನೆನಪಿರಲಿ. ಹಾಗೆ ನೆಕ್ಸ್ಟ್ ಪ್ರಶ್ನೆ ಏನಿದೆ ಅಂದರೆ, ಪ್ರಥಮ ರೌಂಡ್ ಟೇಬಲ್ ಕಾನ್ಫರೆನ್ಸ್, ಓಕೆ, ಫಸ್ಟ್ ರೌಂಡ್ ಟೇಬಲ್ ಕಾನ್ಫರೆನ್ಸು ಯಾವ ವೇಳೆಯಲ್ಲಿ, ಓಕೆ, ಯಾವ ವೈಸ್ರಾಯ್ ಸಮಯದಲ್ಲಿ ನಡೆಯಿತು ಅಂತ ಕೇಳಿದ್ದಾರೆ. ಲಾರ್ಡ್ ವೆವೆಲ್, ಲಾರ್ಡ್ ಇರ್ವಿನ್, ಮತ್ತು ಲಾರ್ಡ್ ಲಿನ್ಲಿತ್ಗೋ ಮತ್ತು ಲಾರ್ಡ್ ಮೌಂಟ್ ಬ್ಯಾಟನ್. ಸೊ ನಿಮಗೆ ಇಲ್ಲಿ ಇಸ್ವಿಗಳಿಗೆ ಗೊತ್ತಿರಲಿ, ಮೊದಲ ದುಂಡು ಮೇಜಿನ ಸಮ್ಮೇಳನ ಎಷ್ಟರಲ್ಲಿ ನಡೆದಿದೆ ಅಂದರೆ 1930ರಲ್ಲಿ ನಡೆದಿದೆ ಮೊನ್ನೆದು. ಎರಡನೇ ದುಂಡು ಮೇಜಿನ ಸಮ್ಮೇಳನ ಯಾವಾಗ ನಡೆದಿದೆ ಅಂದರೆ 31ರಲ್ಲಿ ನಡೆದಿದೆ. ಮೂರನೇದು 1932ರಲ್ಲಿ ನಡೆದಿದೆ. ಓಕೆ, 32ರಲ್ಲಿ ನಡೆದಿದೆ. ಸೊ ಇಲ್ಲಿ ಮೊದಲ ಎರಡಕ್ಕೂ ಕೂಡ ಯಾರು ಇರ್ತಾರೆ ಅಂದರೆ ಲಾರ್ಡ್ ಇರ್ವಿನ್ ಇರ್ತಾನೆ. ಓಕೆ, ಯಾರು? ಲಾರ್ಡ್ ಇರ್ವಿನ್ ಇರ್ತಾನೆ. ಮೊದಲ ಮತ್ತು ಎರಡನೇ ದುಂಡು ಮೇಜಿನ ಸಮ್ಮೇಳನದಲ್ಲಿ ಭಾರತೀಯ ವೈಸ್ರಾಯ್ ಯಾರು ಇರ್ತಾನೆ ಅಂದರೆ ಇದೇ ಲಾರ್ಡ್ ಇರ್ವಿನ್ ಅವನು ಇರ್ತಾನೆ. ಓಕೆ, ಲಾರ್ಡ್ ಇರ್ವಿನ್ ಇರ್ತಾನೆ. ಹಾಗೆ ಮೂರನೇ ದುಂಡು ಮೇಜಿನ ಸಮ್ಮೇಳನಕ್ಕೆ ಲಾರ್ಡ್ ಇರ್ವಿನ್ ಇರಲ್ವಾ? ಹೌದು, ಇರಲ್ಲ. ಯಾರು ಬರ್ತಾರೆ ಅಂದರೆ ಲಾರ್ಡ್ ವೆಲ್ಲಿಂಗ್ಟನ್ ಅಂತ ಬರ್ತಾನೆ. ಓಕೆ, ಯಾರು? ವೆಲ್ಲಿಂಗ್ಟನ್ ಅಂತ ಬರ್ತಾನೆ. ಆ ವೆಲ್ಲಿಂಗ್ಟನ್ ಅನ್ನೋನು ಮೂರನೇ ದುಂಡು ಮೇಜಿನ ಸಮ್ಮೇಳನದಲ್ಲಿ ಇರ್ತಾನೆ. ಓಕೆ, ಮೊದಲನೇದು ಮತ್ತು ಎರಡನೇದು ಯಾರು ಅಂದರೆ ಇದೇ ಲಾರ್ಡ್ ಇರ್ವಿನ್. ಮೊದಲನೇ ದುಂಡು ಮೇಜಿನ ಸಮ್ಮೇಳನ, ಎರಡನೇ ದುಂಡು ಮೇಜಿನ ಸಮ್ಮೇಳನ, ಮೂರನೇ ದುಂಡು ಮೇಜಿನ ಸಮ್ಮೇಳನಕ್ಕೆ ಲಾರ್ಡ್ ವೆಲ್ಲಿಂಗ್ಟನ್ ಅಂತ ಬರ್ತಾನೆ. ಓಕೆ, ಯಾರು? ಲಾರ್ಡ್ ವೆಲ್ಲಿಂಗ್ಟನ್. ಇರ್ವಿನ್ ಹೆಸರು ಜಾಸ್ತಿ ಜನ ನೆನಪಿಟ್ಕೊಂಡಿರ್ತಾರೆ, ವೆಲ್ಲಿಂಗ್ಟನ್ ಹೆಸರು ನೆನಪಿಟ್ಕೊಂಡಿರಲ್ಲ. ನೀವು ಇದ್ರ ಬುಕ್ಕಲ್ಲಿ ಕೂಡ ಜಾಸ್ತಿ ಮೆನ್ಷನ್ ಮಾಡಿಲ್ಲ ವೆಲ್ಲಿಂಗ್ಟನ್ ಹೆಸರು. ಸೊ ನೆನಪಿಟ್ಕೊಳ್ಳಿ, ಕೇಳಬಹುದು, ಕೇಳ್ತಾನೆ. ಹಾಗೆ 1935ರ ಭಾರತ ಸರ್ಕಾರ ಕಾಯ್ದೆ, 1935ರ ಭಾರತ ಸರ್ಕಾರ ಕಾಯ್ದೆ ಬಂದಾಗ ಭಾರತದ ವೈಸ್ರಾಯ್ ಯಾರಾಗಿದ್ದ ಅಂತ ಕೇಳಿದ್ರೆ ಸೇಮ್ ಉತ್ತರ ಲಾರ್ಡ್ ವೆಲ್ಲಿಂಗ್ಟನ್ ಇದ್ದ. ಓಕೆ, ಅದು ಆದ ನಂತರ ಭಾರತದ ಅತಿ ದೀರ್ಘಾವಧಿಯ ವೈಸ್ರಾಯ್ ಯಾರು ಅಂತ ಕೇಳ್ತಾರೆ. ಯಾರು ಅಂದರೆ ಲಾರ್ಡ್ ಲಿನ್ಲಿತ್ಗೋ. ಲಾರ್ಡ್ ಲಿನ್ಲಿತ್ಗೋ. ಓಕೆ, ಅವನ ಹೆಸರಲ್ಲೇ ಗೋ ಇದೆ, ಹೋಗು ಅಂತಿದೆ, ಆದರೆ ಅವ್ನು ಹೋಗಲಿಲ್ಲ, ಜಾಸ್ತಿ ಇಲ್ಲೇ ಇದ್ದಾನೆ ಅವನೇ. ಓಕೆ, ಸೊ ಹೀಗೆ ನೆನ್ಪಿಟ್ಕೊಳ್ಳಿ, ನೆನ್ಪುಳಿತದೆ. ಲಾರ್ಡ್ ಲಿನ್ಲಿತ್ಗೋ. ಓಕೆ, ಗೋ ಅಂದರು, ಬಟ್ ಅವನಿದ್ರೆ ಹೋಗಲಿಲ್ಲ. ಓಕೆ, ಅವ ಇಲ್ಲೇ ಇದ್ದ, ಸರಿನಾ? ನೆನ್ಪಿಟ್ಕೊಳ್ಳಿ ಇದು. ಸೊ ಇವನು ಅತಿ ದೀರ್ಘಾವಧಿಯ ವೈಸ್ರಾಯ್, ನಮ್ಮ ಭಾರತೀಯ ದೀರ್ಘಾವಧಿಯ ವೈಸ್ರಾಯ್. ಹಾಗೆ ಭಾರತದಲ್ಲೇ ತೀರಲ್ಪಟ್ಟ, ಭಾರತದಲ್ಲೇ ಕೊಲ್ಲಲ್ಪಟ್ಟ, ಭಾರತದಲ್ಲೇ ಮರಣ ಹೊಂದಿದ, ಭಾರತದಲ್ಲೇ ಶಿವ ಅಂದ ಒಬ್ಬ ವೈಸ್ರಾಯ್ ಯಾರು ಅಂದರೆ ಲಾರ್ಡ್ ಮೇಯೋ ಅಂತ ಬರ್ತಾರೆ. ಓಕೆ, ಏನು ಮೊಟ್ಟ ಮೊದಲ ಬಾರಿಗೆ 1872ರಲ್ಲಿ ಕಲ್ಕತ್ತಾದ ಭಾಗದಲ್ಲಿ ಜನಗಣತಿ ಮಾಡಿದ್ದ ಅಲ್ವಾ? ಯಾರು? ಲಾರ್ಡ್ ಮೇಯೋ. ಅದೇ ಲಾರ್ಡ್ ಮೇಯೋ ಫಸ್ಟ್ ಟೈಮ್ ನಮ್ಮ ಭಾರತದಲ್ಲಿ ಹತ್ಯೆ ಆಗ್ತಾನೆ, ಕೊಲೆ ಆಗ್ತಾನೆ. ಓಕೆ, ಒಬ್ಬ ಜೈಲು ಕೈದಿಯಿಂದ ಕೊಲೆ ಆಗ್ತಾನೆ. ಎಲ್ಲಿ? ಅಂಡಮಾನ್ನಲ್ಲಿ. ಓಕೆ, ಅಂಡಮಾನ್ ನಿಕೋಬಾರ್ದಲ್ಲಿ. ಸರಿಯಾ? ಇದೆಲ್ಲವೂ ಕೂಡ ನಿಮ್ಗೆ ನೆನಪಿರಲಿ. ಅದಾದ ನಂತರ ಮತ್ತು ಇಲ್ಲಿ ಲಾರ್ಡ್ ಮೌಂಟ್ ಬ್ಯಾಟನ್. ಹಾಗೆ ನಮ್ಮ ಭಾರತದ, ಓಕೆ, ಸ್ವತಂತ್ರ ಭಾರತದ ಮೊದಲ ಗವರ್ನರ್ ಜನರಲ್ ಯಾರು ಅಂದರೆ ಇದೇ ಮೌಂಟ್ ಬ್ಯಾಟನ್. ಹಾಗೆ ಬ್ರಿಟಿಷ್ ಭಾರತದ ಬ್ರಿಟಿಷರ ಕೊನೆಯ ಗವರ್ನರ್ ಜನರಲ್ ಯಾರು ಅಂದರೆ ಇದೇ ಮೌಂಟ್ ಬ್ಯಾಟನ್. ಓಕೆ, ಇದೇ ಮೌಂಟ್ ಬ್ಯಾಟನ್, ನೆನಪಿರಲಿ ಈ ಮೌಂಟ್ ಬ್ಯಾಟನು. ಓಕೆ, ಸೊ ಈ ಮೌಂಟ್ ಬ್ಯಾಟನ್ ಕೂಡ ಇಂಪಾರ್ಟೆಂಟ್ ಆಗ್ತಾನೆ. ಅದಾದ ನಂತರ ಇಲ್ಲೇ ಇದೆ ನೋಡಿ, ಲಿನ್ಲಿತ್ಗೋ. ಇವನೇ ಅತಿ ಜಾಸ್ತಿ ಸಮಯ ಇದ್ದ ವೈಸ್ರಾಯ್ ಯಾರು ಅಂದರೆ ಇವನೇ. ಹಾಗೆ ಕ್ವಿಟ್ ಇಂಡಿಯಾ ಮೂವ್ಮೆಂಟ್ ನಡೀತದಲ್ವಾ? ಭಾರತ ಬಿಟ್ಟು ತೊಲಗಿ ಚಳವಳಿ ಅಥವಾ ಚಲೆ ಜಾವ್ ಚಳವಳಿ ಅಂತ ಏನು ಕರಿತೀವಲ್ವಾ? ಎಷ್ಟರಲ್ಲಿ? 1942ರಲ್ಲಿ ಆಗುತ್ತೆ ಅಲ್ವಾ? ಸೊ 1942ರಲ್ಲಿ ಆದಂತಹ ಕ್ವಿಟ್ ಇಂಡಿಯಾ ಚಳವಳಿಯ ಸಮಯದಲ್ಲಿ ಇದ್ದಂತಹ ವೈಸ್ರಾಯ್ ಯಾರು ಅಂದರೆ ಇದೇ ಲಾರ್ಡ್ ಲಿನ್ಲಿತ್ಗೋ ಇದ್ದ. ಓಕೆ, ಸೊ ಇದು ಕೂಡ ನಿಮಗೆ ನೆನಪಿರಲಿ. ಅದಾದ ನಂತರ ಶಿಮ್ಲಾ ಸಮ್ಮೇಳನ ಅಂತ ನಡೀತದೆ. ಸೊ ಶಿಮ್ಲಾ ಸಮ್ಮೇಳನ ನಡೆದಾಗ ಇದ್ದ ವೈಸ್ರಾಯ್ ಯಾರು ಅಂದರೆ ಲಾರ್ಡ್ ವೆವೆಲ್ ಅನ್ನೋರು ಇರ್ತಾರೆ. ಓಕೆ, ಯಾರು? ಲಾರ್ಡ್ ವೆವೆಲ್. ಸರಿಯಾ? ಇದು ಕೂಡ ನಿಮ್ಗೆ ನೆನಪಿರಲಿ. ಅದಾದ ನಂತರ ನೆಕ್ಸ್ಟ್ ಪ್ರಶ್ನೆ ಏನಿದೆ ಅಂದರೆ ನ್ಯಾಯಾಂಗವನ್ನು ಕಾರ್ಯಾಂಗದಿಂದ ಪ್ರತ್ಯೇಕಗೊಳಿಸುವ ಅನುದಾನಿತ ಕಲಂ ಯಾವುದು? ನಿಮಗೆ ನಾನು ಸಂವಿಧಾನದ 1ರಿಂದ 50ನೇ ವಿಧಿಗಳು, ಇಲ್ಲಾಂದರೆ 1ರಿಂದ 70ನೇ ವಿಧಿಗಳು ಇಂಪಾರ್ಟೆಂಟ್ ಆಗ್ತವೆ. 1ರಿಂದ 70 ವಿಧಿಗಳು ನೀವು ನೆನಪಿಟ್ಕೊಂಡ್ರೆ ಮಿನಿಮಮ್ ಅಂದರೂ ನೀವು ಏನಿಲ್ಲ ಅಂದರೂ 140 ವಿಧಿಗಳನ್ನು ನೀವು ನೆನಪಿಟ್ಕೋಬೋದು. ಮಿನಿಮಮ್ 70 ಇಟ್ಕೊಂಡ್ರೆ 140 ಆರಾಮಾಗಿ ನಿಮ್ಗೆ ನೆನ್ಪುಳಿತವೆ. ಓಕೆ, ಸೊ ಅದಕ್ಕೆ ಕೆಲವೊಂದು ಟ್ರಿಕ್ಸ್ ಇದ್ದಾವೆ, ಹಾಗೆ ನೀವು ನೆನ್ಪಿಟ್ಕೋಬೋದು. ನಿಮ್ಗೆ ಆಲ್ರೆಡಿ ನಾನು 70ರವರೆಗೂ ನಿಮ್ಮ ಕ್ಲಾಸ್ನಲ್ಲಿ ಕೂಡ ಹೇಳಿದ್ದೀನಿ. ಸೊ ಈ 50 ಈ DPSP ಏನು ವಿಧಿಗಳಿದಾವಲ್ವ, ಅವು ಸ್ವಲ್ಪ ಜಾಸ್ತಿ ಇಂಪಾರ್ಟೆಂಟ್ ಇದಾವೆ, ಅಂದರೆ ಜಾಸ್ತಿ ಟೈಮ್ ಕೇಳಿದ್ದಾನೆ. ಸೊ ಕಾರ್ಯಾಂಗದಿಂದ ಪ್ರತ್ಯೇಕಗೊಳಿಸುವ ವಿಧಿ ಯಾವುದು ಅಂದರೆ 50ನೇ ವಿಧಿ. ಓಕೆ, ಯಾವುದು? 50ನೇ ವಿಧಿ. ಹಾಗೆ ಅಂತಾರಾಷ್ಟ್ರೀಯ ಶಾಂತಿಯ ಬಗ್ಗೆ ಹೇಳೋ ವಿಧಿ ಯಾವುದು ಅಂದರೆ 51ನೇ ವಿಧಿ. ಸರಿನಾ? 51ನೇ ವಿಧಿ ಅಂತಾರಾಷ್ಟ್ರೀಯ ಶಾಂತಿಯ ಬಗ್ಗೆ ಹೇಳ್ತದೆ. ಹಾಗೆ 48ನೇ ವಿಧಿ ಏನು ಹೇಳ್ತಂದರೆ ಕೃಷಿಕರ ಬಗ್ಗೆ, ರೈತರ ಬಗ್ಗೆ ಹೇಳ್ತದೆ. ಹಾಗೆ 48A ವಿಧಿ ಏನು ಹೇಳ್ತದೆ ಅಂದರೆ ನಿಮಗೆ ವನ್ಯಜೀವಿಗಳ ರಕ್ಷಣೆಯ ಬಗ್ಗೆ ಹೇಳ್ತದೆ. ಸರಿನಾ? ಸೊ ಹಾಗೆ 42ನೇ ತಿದ್ದುಪಡಿ ಮಾಡಿ, ಓಕೆ, 42ನೇ ತಿದ್ದುಪಡಿ ಮಾಡಿ DPSPಗೆ, ಓಕೆ, DPSPಗೆ 4ನೇ ಭಾಗಕ್ಕೆ ಎಷ್ಟು ವಿಧಿಗಳನ್ನು ಸೇರ್ಪಡೆ ಮಾಡಿದ್ರು ಅಂತ ಕೇಳಿದ್ದಾರೆ. ಓಕೆ, 4 ವಿಧಿಗಳನ್ನು ಸೇರ್ಪಡೆ ಮಾಡಿದ್ದಾರೆ. ನೆನ್ಪಿಟ್ಕೊಳ್ಳಿ ಇದನ್ನು. ಓಕೆ, ಅದಾದ ನಂತರ 2 ಭಾಗಗಳನ್ನು ಕೂಡ ಸೇರ್ಪಡೆ ಮಾಡ್ತಾರೆ. ಯಾವುದು ಅಂದರೆ ಒಂದು 4A ಭಾಗ, ಅದಾದ ನಂತರ ಇನ್ನೊಂದು 14A ಅನ್ನುವ ಭಾಗವು ಕೂಡ ಸೇರ್ಪಡೆ ಮಾಡ್ತಾರೆ. ಯಾವಾಗ? 1976ರಲ್ಲಿ. ಓಕೆ, 1976ರ ಇಂದಿರಾ ಗಾಂಧಿ ಅವರು ಪ್ರಧಾನಮಂತ್ರಿ ಆಗಿದ್ದ ಸಮಯದಲ್ಲಿ. ಓಕೆ, ಇವೆಲ್ಲವೂ ಕೂಡ ಇಂಪಾರ್ಟೆಂಟ್ ಇದೆ ನಿಮಗೆ. ಆ್ಯಂಡ್ ಅದಾದ ನಂತರ ನಿಮಗೆ ಈ 30ನೇ ವಿಧಿ ಕೂಡ ಸ್ವಲ್ಪ ಕೇಳಿದ್ದಾನೆ, ಜಾಸ್ತಿ ಟೈಮ್ ಕೇಳಿದ್ದಾನೆ. ಏನು 30ನೇ ವಿಧಿ?
ಏನು ಅಲ್ಪಸಂಖ್ಯಾತ ಭಾಷಾ ಅಲ್ಪಸಂಖ್ಯಾತರು ಇದ್ದಾರಲ್ವಾ, ನಾ ಹೇಳೋ ವರ್ಡ್ ನೆನ್ಪಿಟ್ಕೊಳ್ಳಿ, ಭಾಷಾ ಅಲ್ಪಸಂಖ್ಯಾತರು. ನಾನು ಲಿಂಗತ್ವ ಅಲ್ಪಸಂಖ್ಯಾತರ ಬಗ್ಗೆ ಹೇಳ್ತಾ ಇಲ್ಲ, ಧಾರ್ಮಿಕ ಅಲ್ಪಸಂಖ್ಯಾತರ ಬಗ್ಗೆ ಹೇಳ್ತಾ ಇಲ್ಲ, ಭಾಷಾ ಅಲ್ಪಸಂಖ್ಯಾತರು. ಓಕೆ, ಭಾಷಾ ಅಲ್ಪಸಂಖ್ಯಾತರಿಗೆ ಶೈಕ್ಷಣಿಕ ಶಾಲೆಗಳನ್ನು, ಶಿಕ್ಷಣ ಸಂಸ್ಥೆಗಳನ್ನು ಸ್ಟಾರ್ಟ್ ಮಾಡೋಕ್ಕೆ ಅನುದಾನ ಮಾಡಿಕೊಟ್ಟಿರ್ತಕ್ಕಂತಹ ಅಥವಾ ಅವರಿಗೆ ಅವಕಾಶ ಮಾಡಿಕೊಟ್ಟಿರ್ತಕ್ಕಂತಹ ವಿಧಿ ಯಾವುದು ಅಂದರೆ 30ನೇ ವಿಧಿ. ಓಕೆ, ಶೈಕ್ಷಣಿಕ ಅಂತ ಬಂದರೆ ನೀವು ಸಾಕು, ಶೈಕ್ಷಣಿಕ ಅಥವಾ ಶಿಕ್ಷಣ ಅಲ್ಪಸಂಖ್ಯಾತ, ಓಕೆ, ಭಾಷಾ ಅಲ್ಪಸಂಖ್ಯಾತ ಅಂತ ಬಂದರೆ ಸಾಕು, 30ನೇ ವಿಧಿ ಅಂತ ನೀವು ಕಣ್ಣು ಮುಚ್ಕೊಂಡು ಟಿಕ್ಕಾಗಿ ಬಂದುಬಿಡ್ಬೇಕಷ್ಟೇ. ಓಕೆ, ಸೊ ಇದಾದ ನಂತರ ನೆಕ್ಸ್ಟ್ ಪ್ರಶ್ನೆ ಏನಿದೆ ಅಂದರೆ 2018ರಲ್ಲಿ ನಡೆದ ವಿಂಬಲ್ಡನ್ ಓಪನ್ ಗ್ರ್ಯಾಂಡ್ ಸ್ಲ್ಯಾಮ್ ಟೆನ್ನಿಸ್ ಟೂರ್ನಾಮೆಂಟ್ ಎಲ್ಲಿ ಆಯೋಜಿಸಲಾಯಿತು? ಓಕೆ, ನಿಮಗೆ ಹೇಳ. ಸೊ ಟೋಟಲಿ 4 ಟೆನ್ನಿಸ್ ಟೂರ್ನಿ ನಡೀತವೆ. ಓಕೆ, ವರ್ಲ್ಡ್ ಫೇಮಸ್ 4 ಟೆನ್ನಿಸ್ ಟೂರ್ನಿ ನಡೀತವೆ. ಯಾವುದು ಅಂದರೆ ಒಂದು, ಓಕೆ, ಇಲ್ಲಿ ನಿಮ್ಗೆ ಇನ್ನೊಂದು ಸ್ವಲ್ಪ ತೆಳಗೆ ತೊಗೊತೀನಿ, ಇಲ್ಲಿ ಓಕೆ, ಇಲ್ಲಿದೆ ಅಲ್ವಾ, ಇಲ್ಲಿ ನೋಡ್ಕೊಳ್ಳಿ, ಇದು 4 ಟೂರ್ನಿಗಳು ನಡೀತವೆ. ಯಾವ್ಯಾವ ಟೂರ್ನಿ? ಒಂದು ಆಸ್ಟ್ರೇಲಿಯಾ ಓಪನ್ ಟೆನ್ನಿಸ್ ಟೂರ್ನಿ ಅಂತ. ಓಕೆ, ಫಸ್ಟ್ ನಡೆಯೋದು ಇವು ಗ್ರ್ಯಾಂಡ್ ಸ್ಲ್ಯಾಮ್ಗಳು ಇವೆಲ್ಲವೂ ಕೂಡ. ಓಕೆ, ಇವು 4 ಕೂಡ ಗ್ರ್ಯಾಂಡ್ ಸ್ಲ್ಯಾಮ್ಗಳು, 4 ಗ್ರ್ಯಾಂಡ್ ಸ್ಲ್ಯಾಮ್ ಅಂತ ಕರಿತೀವಿ. ಓಕೆ, ಏನು ಗ್ರ್ಯಾಂಡ್ ಸ್ಲ್ಯಾಮ್ಗಳಂತ ಕರಿತೀವಿ. ಇಂಪಾರ್ಟೆಂಟ್ ಇದೆ. ಓಕೆ, ಇಂಪಾರ್ಟೆಂಟ್ ಇದೆ, ಹೇಳ್ತಾ ಇದ್ದೀನಿ, ಕೇಳ್ಕೊಳ್ಳಿ. ಮೊದಲು ನಡೆಯೋದು ವರ್ಷದ ಮೊದಲನೆಯ ಗ್ರ್ಯಾಂಡ್ ಸ್ಲ್ಯಾಮ್ ಯಾವುದು ಅಂದರೆ ಆಸ್ಟ್ರೇಲಿಯಾ ಓಪನ್ ಟೆನ್ನಿಸ್ ಟೂರ್ನಿ. ಓಕೆ, ಆಸ್ಟ್ರೇಲಿಯಾ ನಡೀತದೆ. ಸೆಕೆಂಡ್ ನಡೆಯೋದು ನಿಮಗೆ ಯಾವುದು ಅಂದರೆ ಫ್ರೆಂಚ್ ಓಪನ್ ಟೆನ್ನಿಸ್ ಟೂರ್ನಿ ನಡೀತದೆ. ಹಾಗೆ ಮೂರನೇದು ಯಾವುದು ನಡೀತದೆ? ಮೂರನೇದು ನಿಮಗೆ ವಿಂಬಲ್ಡನ್. ಓಕೆ, ಯಾವುದು? ವಿಂಬಲ್ಡನ್. ಓಕೆ, ವಿಂಬಲ್ಡನ್ ಓಪನ್ ಟೆನ್ನಿಸ್ ಟೂರ್ನಿ ನಡೀತದೆ. ಹಾಗೆ 4ನೇ ಟೆನ್ನಿಸ್ ಟೂರ್ನಿ ಯಾವುದು ಅಂದರೆ ನಿಮಗೆ USA ಟೆನ್ನಿಸ್ ಟೂರ್ನಿ, ಅಮೇರಿಕಾ ಟೆನ್ನಿಸ್ ಟೂರ್ನಿ ಅಂತ ನಡೀತದೆ. ಓಕೆ, ಸೊ ಈ 4 ಇದೇ ಆರ್ಡ್ರಲ್ಲಿ ನೆನ್ಪಿಟ್ಕೊಳ್ಳಿ. ಫಸ್ಟ್ ಆಸ್ಟ್ರೇಲಿಯಾ, ಸೆಕೆಂಡ್ ಫ್ರೆಂಚು, 3 ವಿಂಬಲ್ಡನ್, 4 USA. ಈ ಆಸ್ಟ್ರೇಲಿಯಾ ಟೆನ್ನಿಸ್ ಟೂರ್ನಿ ಎಲ್ಲಿ ನಡೀತದೆ ಅಂದರೆ ಆಸ್ಟ್ರೇಲಿಯಾದಲ್ಲಿ ನಡೀತದೆ. ಆಸ್ಟ್ರೇಲಿಯಾದ ಸಿಡ್ನಿಯಲ್ಲಿ ನಡೀತದೆ. ಫ್ರೆಂಚ್ ಟೆನ್ನಿಸ್ ಟೂರ್ನಿ ಪ್ಯಾರಿಸಲ್ಲಿ ನಡೀತದೆ. ಓಕೆ, ಎಲ್ಲಿ ನಡೀತದೆ? ಪ್ಯಾರಿಸಲ್ಲಿ ನಡೀತದೆ. ವಿಂಬಲ್ಡನ್ ಟೆನ್ನಿಸ್ ಟೂರ್ನಿ ಎಲ್ಲಿ ನಡೀತದೆ ಅಂತ ಕೇಳಿದ್ರೆ ಏನಿಲ್ಲ, ಇಲ್ಲಿ ವಿಂಬಲ್ಡನ್ ಅಂದರೆ ಲಂಡನ್ ಅಂತ ಹೇಳಬೇಕು. ಓಕೆ, ವಿಂಬಲ್ಡನ್ನು ಲಂಡನು ಎರಡು ಇಂದ ಎಂಡ್ ಆಗುತ್ತೆ ನೋಡಿ. ಅದಾನಂತರ US ಅದು ಅಮೆರಿಕಾದಲ್ಲಿ ನಡೀತದೆ. ಓಕೆ, ನ್ಯೂಯಾರ್ಕಲ್ಲಿ ನಡೀತದೆ. ಓಕೆ, ಅಮೆರಿಕಾದ ನ್ಯೂಯಾರ್ಕದಲ್ಲಿ ನಡೀತದೆ. ಸೊ ಇದೇ ಆರ್ಡ್ರಲ್ಲಿ ನೆನ್ಪಿಟ್ಕೊಳ್ಳಿ. ಸೊ ವರ್ಷದ ಮೊದಲ ಅವಧಿಯಿಂದ ಕೊನೆಯ ಅವಧಿಯವರೆಗೆ ನಡೀತಕ್ಕಂತಹ ಗ್ರ್ಯಾಂಡ್ ಸ್ಲ್ಯಾಮ್ಗಳ ಸರಿಯಾದ ಆರ್ಡ್ರನ್ನು ಹೇಳಿ ಅಂತ ಕೇಳ್ತಾನೆ. ಫಸ್ಟ್ ಆಸ್ಟ್ರೇಲಿಯಾ, ಸೆಕೆಂಡ್ ಫ್ರೆಂಚು, 3ನೇದು ವಿಂಬಲ್ಡನ್ನು, 4ನೇದು USA. ಇವೆಲ್ಲವೂ ಎದಕ್ಕೆ ಸಂಬಂಧಿಸಿದ್ದು? ಗ್ರ್ಯಾಂಡ್ ಸ್ಲ್ಯಾಮ್ಗಳು ಇವೆಲ್ಲವೂ ಕೂಡ ಟೆನ್ನಿಸ್ಗೆ ಸಂಬಂಧಿಸಿದ್ದು. ಓಕೆ, ಅದಾದ ನಂತರ ಕೋರ್ಟ್ಗಳು ಬರ್ತವೆ. ಅಂದರೆ ಏನು ನೀವು ಆಡ್ತಿರಲ್ವಾ, ಟೆನ್ನಿಸ್ ಆಡ್ತಿರಲ್ವಾ, ಆ ಟೆನ್ನಿಸ್ ಕೆಳಗಡೆ ಏನು ಮಣ್ಣಲ್ಲಿ ಆಡ್ತಾ ಇದ್ದೀರೋ ನೀವು ಓಡ್ತಾ ಇರಲ್ಲ, ರನ್ನಿಂಗ್ ಓಡ್ತೀರಿ. ರನ್ನಿಂಗ್ ಯಾವುದ್ರ ಮೇಲೆ ಓಡ್ತೀನಿ ಅಂತ ಹೇಳ್ತೀರಾ? ಸರ್ ನಾವು ಮಡ್ ಟ್ರ್ಯಾಕ್ ಮೇಲೆ ಓಡ್ತೀವಿ, ಸರ್ ನಾವು ಟ್ರ್ಯಾಕ್ ಮೇಲೆ ಓಡ್ತೀವಿ, ಸರ್ ನಾವು ಸಿಂಥೆಟಿಕ್ ಟ್ರ್ಯಾಕ್ ಮೇಲೆ ಓಡ್ತೀವಿ ಹೇಳ್ತೀರಲ್ವಾ. ಸೊ ಹಾಗೆ ಇವು ಯಾವುದು? ಕೆಳಗಡೆ ಶೀಟ್ ಹಾಕಿದ್ದಾರೆ, ಮಣ್ಣು ಹಾಕಿದ್ದಾರೆ, ಏನು ಬೇರೆ ಏನೋ ಹಾಕಿದ್ದಾರೆ, ಏನು ಹಾಳಿಗಳ ಮೇಲೆ, ಪೇಪರ್ ಮೇಲೆ ಆಡ್ತಾ ಇದ್ದಾರೆ ಅಂತ ಕೇಳೋದಾದರೆ ಇದು ಹಾರ್ಡ್ ಕೋರ್ಟ್ ಮೇಲೆ ಆಡ್ತಾರೆ. ಓಕೆ, ಯಾವುದು? ಇದು ಹಾರ್ಡ್ ಕೋರ್ಟ್ ಮೇಲೆ. ಆಸ್ಟ್ರೇಲಿಯಾ ಮತ್ತು ಅಮೇರಿಕಾ ಎರಡು ಅದರಲ್ಲೇ ಸ್ಟಾರ್ಟ್ ಆಗುತ್ತೆ ಅಲ್ವಾ, ಇವೆರಡು ಕೂಡ ಹಾರ್ಡ್ ಕೋರ್ಟಲ್ಲಿ ಆಟ ಆಡ್ತಾರೆ. ಓಕೆ, ಹಾರ್ಡ್ ಕೋರ್ಟಲ್ಲಿ ಆಟ ಆಡ್ತಾರೆ. ಇವು ಫ್ರೆಂಚ್ ಇದ್ದಾರೆ ಅಲ್ವಾ, ಇವರು ಮಣ್ಣಿನ ಕೋರ್ಟಲ್ಲಿ, ಮಡ್ ಕೋರ್ಟಲ್ಲಿ ಆಟ ಆಡ್ತಾರೆ. ಓಕೆ, ಯಾವುದು? ಮಡ್ ಕೋರ್ಟಲ್ಲಿ. ಇವು ವಿಂಬಲ್ಡನ್ ಇದೆ ಅಲ್ವಾ, ಇವರು ಗ್ರಾಸ್ ಕೋರ್ಟಲ್ಲಿ, ಓಕೆ, ಹುಲ್ಲಿನ ಕೋರ್ಟ್ ಮೇಲೆ ಆಟ ಆಡ್ತಾರೆ. ಕೇಳ್ತಾನೆ ಪ್ರಶ್ನೆನ ನೆನ್ಪಿಟ್ಕೊಳ್ಳಿ. ಓಕೆ, ಯಾಕಂದರೆ ಈ ಟಾಪಿಕ್ಸ್ ಮೇಲೆ RPF ಅಲ್ಲಿ ಈ ನಿಮ್ಮ ಗ್ರ್ಯಾಂಡ್ ಸ್ಲ್ಯಾಮ್ ಮೇಲೆ ಪ್ರಶ್ನೆಗಳನ್ನ ಕೇಳ್ತಾನೆ. ಸೊ ಅದಕ್ಕೆ ನೆನ್ಪಿಟ್ಕೊಳ್ಳಿ, ಇಂಪಾರ್ಟೆಂಟ್ ಇದೆ. ಸೊ ನಿಮಗೆ ನೆಕ್ಸ್ಟ್ ಕ್ಲಾಸಲ್ಲಿ ನೀವು ಯಾರಾದರೂ ಕಮೆಂಟ್ ಮಾಡಿದ್ರೆ ನಿಮ್ಗೆ ಬೇಕಾದರೆ ನಿಮಗೆ ಈ ಲಾಸ್ಟ್ ಇಯರ್ ಎಲ್ಲ ಗ್ರ್ಯಾಂಡ್ ಸ್ಲ್ಯಾಮಲ್ಲಿ ಯಾರ್ಯಾರು ಪ್ರಥಮ ಬಂದಿದ್ದಾರೆ ಅಂತ ನಿಮ್ಗೆ ಬೇಕಾದರೆ ಹೇಳ್ತೀನಿ, ಒಂದು ಕ್ಲಾಸ್ ಕೂಡ ಮಾಡ್ತೀನಿ. ಬೇಕಾದರೆ ನಿಮಗೆ ಫೋಟೋ ಕೂಡ ನಿಮ್ಗೆ ಕಳಿಸಿರ್ತೀನಿ, ನೀವು ಅದನ್ನು ಕೂಡ ನೋಡ್ಕೋಬೋದು. ಓಕೆ, ಸೊ ಅದನ್ನು ಮಾಡಿ, ಯಾರಿಗೆ ನಿಮ್ಗೆ ಬೇಕು ಅಂದರೆ ಮಾತ್ರ. ಓಕೆ, ಸೊ ಇದು ನೋಡ್ಕೊಂಡ್ರಾ? ಸೊ ಇದು ಆದ ನಂತರ ನೆಕ್ಸ್ಟ್ ಪ್ರಶ್ನೆ ಏನಿದೆ ಅಂದರೆ, ಸೊ ಇವಾಗ ಏನಿತ್ತು ನಿಮಗೆ, ವಿಂಬಲ್ಡನ್ ಓಪನ್ ಟೆನ್ನಿಸ್ ಟೂರ್ನಿ ಎಲ್ಲಿ ನಡೀತು? ಲಂಡನಲ್ಲಿ. ಓಕೆ, ಲಂಡನ್ನಲ್ಲಿ. ಈ ಕ್ಯಾನ್ಬೆರಾ ಎಲ್ಲಿ ಬರುತ್ತೆ? ಕ್ಯಾನ್ಬೆರಾ ಎದರ ರಾಜಧಾನಿ ಹೇಳ್ಬೋದಾ? ಈ ಕ್ಯಾನ್ಬೆರಾ ಅನ್ನೋದು ಆಸ್ಟ್ರೇಲಿಯಾದ ರಾಜಧಾನಿ. ಆಸ್ಟ್ರೇಲಿಯಾದ ರಾಜಧಾನಿ ಯಾವುದು ಅಂದರೆ ಕ್ಯಾನ್ಬೆರಾ. ಸರ್ ಸಿಡ್ನಿ ಓದಿದ್ದೀವಿ. ಸರ್ ಸಿಡ್ನಿ ಅಲ್ಲ ಸರ್, ಅದು ಸಿಡ್ನಿ. ಇವಾಗ ಭಾರತದ ಬೆಂಗಳೂರು ಅಂತ ಹೇಳಿದ್ರೆ ಆಗುತ್ತಾ? ಆಗಲ್ಲ ತಾನೆ. ಯಾಕಂದರೆ ಬೆಂಗಳೂರು ಫೇಮಸ್ ಸಿಟಿ ಇದೆ, ಬಟ್ ಬೆಂಗಳೂರು ರಾಜಧಾನಿ ಅಲ್ಲ ಭಾರತದ್ದು, ದೆಹಲಿಯೇ ರಾಜಧಾನಿ. ಹಾಗೆ ಆಸ್ಟ್ರೇಲಿಯಾದ ರಾಜಧಾನಿ ಯಾವುದು ಅಂದರೆ ಕ್ಯಾನ್ಬೆರಾ. ಓಕೆ, ನೀರು ತರುವ ಕ್ಯಾನ್ ಅಲ್ಲ, ಇದು ಕ್ಯಾನ್ಬೆರಾ. ಓಕೆ, ಸೊ ಇದು ನೆನಪಿರಲಿ ನಿಮಗೆ. ಬಟ್ ಎರಡೂ ಕೂಡ ನಿಮಗೆ ಆಸ್ಟ್ರೇಲಿಯಾದಲ್ಲೇ ಕಂಡುಬರ್ತವೆ. ಯಾವುದು? ಸಿಡ್ನಿ ಮತ್ತು ಕ್ಯಾನ್ಬೆರಾ ಎರಡೂ ಕೂಡ ಆಸ್ಟ್ರೇಲಿಯಾದಲ್ಲಿ ಕಂಡುಬರ್ತವೆ. ಲಂಡನ್ ನಿಮಗೆ ಎಲ್ಲಿ ಕಂಡುಬರ್ತವೆ? ಯುನೈಟೆಡ್ ಕಿಂಗ್ಡಮ್ ಅಲ್ಲಿ ಕಂಡುಬರುತ್ತೆ. ಓಕೆ, ಮೀನ್ಸ್ ಬ್ರಿಟನ್ ಇದು ಅಥವಾ ಇಂಗ್ಲೆಂಡು. ಓಕೆ, ನೆನಪಿರಲಿ ಇದು. ಆ್ಯಂಡ್ ದೆನ್ ನೆಕ್ಸ್ಟ್ ಪ್ರಶ್ನೆ ಏನಿದೆ ಅಂದರೆ, ವಿಶ್ವ ಪಾರಂಪರ್ಯ ಸ್ಥಳವಾದ ಸಾಂಚಿಯ ಸ್ತೂಪವನ್ನು ಕಟ್ಟಿಸಿದವರು ಯಾರು? ಸಾಂಚಿಯ ಸ್ತೂಪ ಕಟ್ಟಿಸಿದವರು ಯಾರು ರೀ? ಸಮುದ್ರಗುಪ್ತ, ಅಶೋಕ, ಚಂದ್ರಗುಪ್ತ, ಚಾಲುಕ್ಯ ಹೇಳ್ಬೋದಾ? ಸೊ ಸರಿಯಾದ ಉತ್ತರ ಯಾವುದು ಅಂದರೆ ಅಶೋಕ. ಓಕೆ, ಅಶೋಕ ಏನು ಮಾಡ್ತಾನೆ ಅಂದರೆ ಸಾಂಚಿಯ ಸ್ತೂಪವನ್ನು ಕಟ್ಟಿಸ್ತಾರೆ. ಓಕೆ, ಸಾಂಚಿಯ ಸ್ತೂಪವನ್ನು ಕಟ್ಟಿಸಿದವರು ಯಾರು ಅಂದರೆ ಅಶೋಕ ಮಹಾರಾಜ್. ಓಕೆ, ಅಶೋಕ ಮಹಾರಾಜ್ ಯುದ್ಧವನ್ನು ಗೆದ್ದ ನಂತರ ಕೂಡ ಇದ್ರೆ ಎಲ್ಲವನ್ನು ತ್ಯಾಗ ಮಾಡಿದ ಏಕೈಕ ದೊರೆ ಯಾರು ಅಂದರೆ ಅಶೋಕ.
ಓಕೆ, ಇಡೀ ಜಗತ್ತಿನಲ್ಲಿ ನಿಮ್ಗೆ ಯಾರೂ ಸಿಗೋದಿಲ್ಲ. ಯುದ್ಧ ಗೆದ್ದ ನಂತರ ಕೂಡ ಇದ್ರೇನೋ ಎಲ್ಲ ತ್ಯಾಗ ಮಾಡಿದವರು. ಓಕೆ, ಆ ಥರ ಮಾಡಿದವ್ರು ಯಾರು ಅಂದರೆ ಅಶೋಕ ಮಹಾರಾಜ್. ಓಕೆ, ಅಶೋಕ ಮೌರ್ಯ ಅಂತ ಕೂಡ ಹೇಳ್ಬೋದು. ಇವರು ಅಂದರೆ ಮೌರ್ಯ ಸಾಮ್ರಾಜ್ಯದವರು ಅಲ್ವಾ. ಸೊ ಬಟ್ ಇವರಿಗೆ ಮುಂದೆ ಹಿಂದೆ ಏನೋ ಇನಿಷಿಯಲ್ ಸರ್ನೇಮ್ ಏನೋ ವಂಶದ ಹೆಸರೇ ಬೇಡ, ಆದರೂ ಫೇಮಸ್ ಇದ್ದಾರೆ, ಹಿಂಗಿರ್ಬೇಕು ಹೆಸರು. ಓಕೆ, ಸೊ ಸೊ ಅದಾನಂತರ ಇವರು ಗುಪ್ತ ಸಾಮ್ರಾಜ್ಯದ ಅತಿ ಫೇಮಸ್ ದೊರೆ ಯಾರು ಅಂದರೆ ಸಮುದ್ರಗುಪ್ತ. ಓಕೆ, ಸಮುದ್ರಗುಪ್ತ. ಸೊ ಇವರು ಯಾವ ಒಂದು ವಾದ್ಯದಲ್ಲಿ ಪರಿಣಿತರಾಗಿದ್ದರು ಅಂದರೆ ವೀಣೆಯಲ್ಲಿ. ಓಕೆ, ವೀಣೆಯಲ್ಲಿ ಪರಿಣಿತರಾಗಿದ್ದರು ಯಾರು? ಸಮುದ್ರಗುಪ್ತ. ಸೊ ಇವರು ಯಾರ ಮಗ? ಚಂದ್ರಗುಪ್ತನ ಮಗ. ಯಾರು? ಸಮುದ್ರಗುಪ್ತ. ಇವ್ರ ಮಗ ಯಾರು? ಎರಡನೇ ಚಂದ್ರಗುಪ್ತ. ಓಕೆ, ಎರಡನೇ ಚಂದ್ರಗುಪ್ತ ಅಥವಾ ವಿಕ್ರಮಾದಿತ್ಯ ಯಾರ ಮಗ ಅಂದರೆ ಈ ಸಮುದ್ರಗುಪ್ತನ ಮಗ. ಓಕೆ, ಇದು ನೆನಪಿರಲಿ ನಿಮಗೆ, ಸರಿನಾ? ಸೊ ಇಲ್ಲಿದ್ದಾರೆ ನೋಡಿ, ಇದೇ ಚಂದ್ರಗುಪ್ತನ ಮಗ ಯಾರು ಅಂದರೆ ನಿಮಗೆ ಸಮುದ್ರಗುಪ್ತ ಬರ್ತಾರೆ, ಸರಿಯಾ? ಆ್ಯಂಡ್ ದೆನ್ ನೆಕ್ಸ್ಟ್ ಪ್ರಶ್ನೆ ಏನಿದೆ ಅಂದರೆ ಲೋಹ ಆಮ್ಲಜನಕದೊಂದಿಗೆ ಸಂಯೋಜನೆಗೊಂಡಾಗ ಏನಾಗುತ್ತದೆ? ಓಕೆ, ಲೋಹ ಆಮ್ಲಜನಕದ ಜೊತೆ ಸಂಯೋಗಗೊಂಡಾಗ ಮೀನ್ಸ್ ಒಂದು ಮೆಟಲ್ ಇದೆಯಲ್ವಾ, ಅದು ಆಕ್ಸಿಜನ್ ಜೊತೆ ಕಂಬೈನ್ ಆದಾಗ ಏನು ಪ್ರೊಡ್ಯೂಸ್ ಮಾಡ್ತದೆ? ಲೋಹ ಆಕ್ಸೈಡ್ ಆಗುತ್ತೆ, ಮೆಟಲ್ ಆಕ್ಸೈಡ್ ಆಗುತ್ತೆ, ನೈಸರ್ಗಿಕ ಅನಿಲ ಆಗ್ತದೆ, ಆಮ್ಲಜನಕ ಅನಿಲ ಆಗ್ತದೆ, ಮತ್ತೇನಾಗುತ್ತೆ? ಹೈಡ್ರೋಜನ್ ಅನಿಲ ಆಗ್ತದೆ. ಸೊ ಏನಿಲ್ಲ, ಮೆಟಲ್ ಆಕ್ಸೈಡ್ ಆಗುತ್ತೆ. ಓಕೆ, ಮೆಟಲ್ ಆಕ್ಸೈಡ್ ಆಗುತ್ತೆ. ಓಕೆ, ಸೊ ಇದಕ್ಕೆ ಸರಿಯಾದ ಉತ್ತರ ಯಾವುದಾಗುತ್ತೆ ಅಂದರೆ ಮೆಟಲ್ ಆಕ್ಸೈಡ್ ಆಗುತ್ತೆ. ಇವಾಗ ತೊಗೊಳ್ಳಿ, ಒಂದು ಯಾವುದಾದ್ರೂ ಒಂದು ಲೋಹ ತೊಗೊಳ್ಳಿ. ಲೋಹ ಯಾವ್ದು ತೊಗೋತೀರಾ ನೀವು? ಸೋಡಿಯಂ ತೊಗೊಳ್ಳಿ. ಓಕೆ, ಸೋಡಿಯಂ ಪ್ಲಸ್ O2. ಓಕೆ, ಸೊ ಏನಾಗುತ್ತೆ ನಿಮಗೆ? ಆಕ್ಸೈಡ್ ಬರುತ್ತೋ ಬರಲ್ವೋ? ಬರುತ್ತೆ ಅಲ್ವಾ? NaOH ಬರುತ್ತೆ ಅಲ್ವಾ? ಸೊ ಸೋಡಿಯಂ ಆಕ್ಸೈಡ್ ಆಗುತ್ತೆ, ಮೆಟಲ್ ಆಕ್ಸೈಡ್ ಆಗುತ್ತೆ. ಓಕೆ, ಮೆಟಲ್ ಆಕ್ಸೈಡ್ ಆಗುತ್ತೆ. ಯಾವುದು? ಲೋಹ, ಯಾವುದೇ ಒಂದು ಮೆಟಲು ಒಂದು ಆಮ್ಲಜನಕದೊಂದಿಗೆ ಸೇರಿದಾಗ ಅದು ಮೆಟಲ್ ಆಕ್ಸೈಡ್ ಆಗುತ್ತೆ. ಓಕೆ, ಮೆಟಲ್ ಆಕ್ಸೈಡ್ ಆಗುತ್ತೆ. ಇದು ಕೂಡ ನಿಮ್ಗೆ ನೆನಪಿರಲಿ. ಅದಾದ ನಂತರ ನೆಕ್ಸ್ಟ್ ಏನಿದೆ ಅಂದರೆ ಆಮ್ಲಜನಕ ಅನಿಲ, ಹೈಡ್ರೋಜನ್ ಅನಿಲ. ಓಕೆ, ಸೊ ಈ ಹೈಡ್ರೋಜನನ್ನು ಕಂಡುಹಿಡಿದವರು ಯಾರು ಅಂದರೆ ಹೆನ್ರಿ ಕ್ಯಾವೆಂಡಿಶ್ ಅಂತ ಬರ್ತಾರೆ. ಓಕೆ, ಕೇಳಬಹುದು ನಿಮಗೆ. ಹೈಡ್ರೋಜನ್ನ ಕಂಡುಹಿಡಿದವರು ಯಾರು? ಹೆನ್ರಿ ಕ್ಯಾವೆಂಡಿಶ್. ಓಕೆ, ಯಾರ್ರೀ? ಹೆನ್ರಿ. ಓಕೆ, ಹೆನ್ರಿ ಕ್ಯಾವೆಂಡಿಶ್ ಅನ್ನೋರು ಹೈಡ್ರೋಜನ್ನ ಕಂಡುಹಿಡಿದಿದ್ದಾರೆ. ಹಾಗೆ ಆಮ್ಲಜನಕವನ್ನು ನಾವು ಉಸಿರಾಡ್ತೀವಲ್ರಿ, ಇದನ್ನು ಕಂಡುಹಿಡಿದವರು ಯಾರು? ಜೋಸೆಫ್ ಪ್ರಿಸ್ಲೆ. ಹಾಗಾದರೆ ಅವ್ನು ಕಂಡುಹಿಡಿಯೋಕ್ಕಿಂತ ಮುಂಚೆ, ಅವ ಬದುಕೋಕ್ಕಿಂತ ಮುಂಚೆ ಅವ್ರ ತಂದೆ ತಾಯಿ ಯಾರು ಉಸಿರಾಡ್ತಿರ್ಲಿಲ್ವಾ? ಕೇಳ್ಬೋದಲ್ವ ಪ್ರಶ್ನೆ? ಓಕೆ, ಇತ್ತು ಬಟ್ ಅದನ್ನು ಇದೇ ಅದು ಅಂತ ಹೇಳಿದವರು ಯಾರು ಅಂದರೆ ಯಾರು? ಹೆನ್ರಿ ಕ್ಯಾವೆಂಡಿಶ್, ಜೋಸೆಫ್ ಪ್ರಿಸ್ಲೆ ಅವರು. ಓಕೆ, ಜೋಸೆಫ್ ಪ್ರಿಸ್ಲೆ ಅವರು ಏನು ಮಾಡ್ತಾರೆ ಅಂದರೆ ಆಕ್ಸಿಜನ್ನೇ ನಾವು ಉಸಿರಾಟ ಮಾಡ್ತೀವಿ, ನಾವು ಬೇರೆ ಉಸಿರಾಟ ಮಾಡಲ್ಲ, ಗಾಳಿ ಏನು ತೊಗೋತಿದ್ವಲ್ವ ನಾವು, ಆ ಗಾಳಿ ಹೆಸರು ಆಮ್ಲಜನಕ ಅಂತ ಹೇಳಿದವರು ಯಾರು ಅಂದರೆ ಜೋಸೆಫ್ ಪ್ರಿಸ್ಲೆ ಅವರು. ಓಕೆ, ಸೊ ನೆನಪಿರಲಿದೆ ನಿಮಗೆ. ಆ್ಯಂಡ್ ದೆನ್ ನೆಕ್ಸ್ಟ್ ಪ್ರಶ್ನೆ ಏನಿದೆ ಅಂದರೆ 34ನೇ ಪ್ರಶ್ನೆ, ವಿದ್ಯುತ್ ವಾಹಕದಲ್ಲಿ ವಿದ್ಯುತ್ ಎಲೆಕ್ಟ್ರಾನ್ಗಳ ಹರಿವನ್ನು ತಡೆ ಹಿಡಿಯುವ ಗುಣಧರ್ಮ ಯಾವುದು ಅಂತ ಕೊಟ್ಟಿದ್ದಾನೆ. ಇವಾಗ ಇದೊಂದು ಕಂಡಕ್ಟರ್ ಇದೆ. ಓಕೆ, ಕಂಡಕ್ಟರ್ ಅಂತ ಅಂದರೆ ನಿಮಗೆ ಒಂದು ವೈರ್ ಇದೆ ಅಂತ ಅಂದ್ಕೊಳ್ಳಿ. ಓಕೆ, ಒಂದು ವೈರ್ ಇದೆ ಅಂತ ಅಂದ್ಕೊಳ್ಳಿ. ಓಕೆ, ಕಂಡಕ್ಟರ್ ಅನ್ನೋದು ಬೇಡ, ಅಷ್ಟು ಸಿಂಪಲ್ ಲ್ಯಾಂಗ್ವೇಜಲ್ಲಿ ಒಂದು ವೈರ್ ಇದೆ ಅಂತ ಅಂದ್ಕೊಳ್ಳಿ. ಓಕೆ, ಈ ವೈರಲ್ಲಿ ನಿಮಗೆ ಕಾಪರ್ ವೈರು ಬೇರೆ ಏನಾದರೂ ಇರುತ್ತೆ. ಓಕೆ, ಕಾಪರ್ ವೈರು ಮತ್ತು ಅಲ್ಯೂಮಿನಿಯಂ ವೈರು ಅಥವಾ ಸರಿನಾ, ಇಲ್ಲಾಂದರೆ ನೀವು ಏನಾದರೂ ಶ್ರೀಮಂತರಿದ್ದರೆ ಬೆಳ್ಳಿಯ ವೈರು ಇರ್ತದೆ. ಓಕೆ, ಸೊ ಇಲ್ಲಿ ವೈರ್ ಇರುತ್ತೆ. ಸೊ ಇದ್ರ ಮುಖಾಂತರ ನೀವು ಅಂತಾಗಿ ಓಕೆ ಯಾವುದು ಅಂದರೆ ಕರೆಂಟ್ ಹರಿತಾ ಇರ್ತದೆ. ಓಕೆ, ಕರೆಂಟ್ ಹರಿತಾ ಇರ್ತದೆ, ಅಂತ ಹರಿತಾ ಇರ್ತದೆ. ಈ ಕರೆಂಟ್ಗೆ ವೋಲ್ಟೇಜ್ ಏನು ಮಾಡ್ತಿರ್ತದೆ ಅಂದರೆ ಒತ್ತಿರ್ತದೆ ಇಲ್ಲಿ ನಿಂತು. ಓಕೆ, ಸೆಕೆಂಡ್ ಒಂದು ಸೆಕೆಂಡ್ ನಿಮಗೆ ಈಸಿಯಾಗಿ ಅರ್ಥ ಆಗಂಗೆ ಹೇಳ್ತೀನಿ. ಓಕೆ, ಇವಾಗ ಇಲ್ಲೊಬ್ಬ ವ್ಯಕ್ತಿ ನಿಂತಿದ್ದಾನೆ. ಓಕೆ, ಎರಡೂ ಕೈಯಿಂದ ಇಲ್ಲಿ ಒತ್ತುತ್ತಾ ಇದ್ದಾನೆ, ಇದಕ್ಕೆ ಪುಷ್ ಮಾಡ್ತಾ ಇದ್ದಾನೆ. ಈ ಪುಷ್ ಮಾಡೋ ವ್ಯಕ್ತಿ ಯಾರು? ಓಕೆ, ಅಂದರೆ ಕರೆಂಟನ್ನು ಹೆಚ್ಚಿಗೆ ಮಾಡೋ ವ್ಯಕ್ತಿ ಯಾರು? ಕರೆಂಟನ್ನು ಪುಷ್ ಮಾಡೋ ವ್ಯಕ್ತಿ ಯಾರು? ಕರೆಂಟಪ್ಪ ನೀ ಮುಂದೆ ಹೋಗು, ನಾ ಬೆಳಿಲ್ಲ ಅಂದರೂ ನೀ ಬೆಳಿಬೇಕು, ನೀ ಮುಂದೆ ಹೋಗು ಅಂತ ಹೇಳಿದ್ರು ಒತ್ತವ್ರು ಯಾರು ಅಂದರೆ ವೋಲ್ಟೇಜ್ ಅವರು. ಓಕೆ, ಈ ವೋಲ್ಟೇಜ್ ಅವರು. ಅದಾದ ನಂತರ ಇಲ್ಲಿ ಮುಂದೆ ಹೋಗೋರು ಯಾರು? ಇವರು ಕೆಂಪು ಕಲರ್ದವರು, ಇವರು ಕರೆಂಟ್ ಇವರು. ಓಕೆ, ಬಟ್ ಇನ್ನೊಬ್ಬ ಇದ್ರೆ ಅನಾಹುತ ಸನ್ಯಾಸಿ ಬರ್ತಾರೆ ಇಲ್ಲಿ. ಓಕೆ, ಒಬ್ಬರು ವ್ಯಕ್ತಿ ಬರ್ತಾರೆ, ಇಲ್ಲಿ ಬಂದು ನಿಂತು ಬಿಡ್ತಾರೆ ಇವರು ಅಡ್ಡಗೆ. ಓಕೆ, ಇಲ್ಲಿ ನಿಂತು ಬಿಡ್ತಾರೆ. ನೀ ಏನು ಮಾಡಿದ್ರು ಇಲ್ಲಿ ಸ್ವಲ್ಪ ಹೆಂಗಾರು ಮಿಸ್ಕಾಡ್ ಹೋಗ್ಬೇಕು, ನಿನಗೆ ಮುಂದೆ ಹೋಗೋಕ್ಕೆ ಬಿಡೋದಿಲ್ಲ. ಇವ್ರ ಹೆಸರು ಕೇಳ್ತಾರೆ. ಅಂದರೆ ಇಲ್ಲಿ ನಿನಗೆ ತಡೆ ಹಿಡಿಯೋರು ಯಾರು ಅಂತ ಕೇಳ್ತಾರೆ. ಆ ತಡೆ ಹಿಡಿಯೋರು ಯಾರು ಅಂದರೆ ನಿಮಗೆ ರೆಸಿಸ್ಟೆನ್ಸ್ ಅಂತ ಬರ್ತಾರೆ. ಓಕೆ, ಯಾರು? ರೆಸಿಸ್ಟೆನ್ಸ್ ಅಂತ ಬರ್ತಾರೆ. ಸೊ ಇಲ್ಲಿ ಏನಾದರೂ ರೆಸಿಸ್ಟೆನ್ಸ್ ಕೊಡಲಿಲ್ಲ ಅಂದರೆ ಬೇರೆ ಯಾವ್ದು ಆನ್ಸರ್ ಆಗ್ಬೋದು ಹೇಳ್ಬೋದಾ? ವೋಲ್ಟೇಜ್ ಆಗ್ಬೋದಾ, ಆಯಾಮಗಳಾಗ್ಬೋದಾ, ಇಂಪಿಡೆನ್ಸ್ ಆಗ್ಬೋದಾ? ಸೊ ಅದಕ್ಕೆ ಇಲ್ಲಿ ಏನಾದರೂ ರೆಸಿಸ್ಟೆನ್ಸ್ ಕೊಟ್ಟಿರಲಿಲ್ಲ ಅಂದರೆ ಅಲ್ಲಿ ನಿಮಗೆ ತಡೆ ಹಿಡಿಯೋದು ಯಾವುದಂದರೆ ಇಂಪಿಡೆನ್ಸ್ ಅಂತ ಬರುತ್ತೆ. ಓಕೆ, ಇಂಪಿಡೆನ್ಸ್ ಕೂಡ ನಿಮ್ಗೆ ಸರಿಯಾದ ಉತ್ತರ ಆಗುತ್ತೆ. ಹಾಗೆ ಈ ರೆಸಿಸ್ಟೆನ್ಸ್ದು ಏನು ಅಂದರೆ ಚಿಹ್ನೆ ಕೇಳ್ಬೋದು. ಈ ರೆಸಿಸ್ಟೆನ್ಸನ್ನು ನಾವು ಯಾವ ಚಿಹ್ನೆಯಿಂದ ಮೆನ್ಷನ್ ಮಾಡ್ತೀವಿ, ಯಾವ ಚಿಹ್ನೆಯಿಂದ ನಾವು ಹೆಸರಿಸ್ತೀವಿ ಅಂತ ಕೇಳ್ಬೋದು. ಓಮ್ ಅಂತ ಬರುತ್ತೆ. ಓಕೆ, ಓಮ್ನ ಸಿಂಬಲ್ ಯಾವುದಂದ್ರೆ ಇದು. ಓಕೆ, ರೆಸಿಸ್ಟೆನ್ಸ್ ಯಾವುದರಲ್ಲಿ ನಾವು ಮೆಜರ್ ಮಾಡ್ತೀವಿ? ಓಮಲ್ಲಿ ಮೆಜರ್ ಮಾಡ್ತೀವಿ. ಓಂ ನಮಃ ಶಿವಾಯ. ಓಕೆ, ಬರುತ್ತೆ ಅಲ್ವಾ? ಸೊ ಆ ರೀತಿ ಆ ಓಮ್ದು ಸಿಂಬಲ್ ಯಾವುದು ಅಂದರೆ ಇದು. ಓಕೆ, ಹೇಗೆ ಹೀಗೆ ತೊಗೋಬೇಕು, ಹಿಂಗೆ ಇಳಿಸ್ಬೇಕು. ಓಕೆ, ಸೊ ಇದು ಓಮ್ನ ಸಿಂಬಲ್, ಇದು ನೆನಪಿಟ್ಕೊಳ್ಳಿ ನೀವು. ಓಕೆ, ಬಟ್ ನಾಟ್ ದಿಸ್ ಓಮ್. ಓಕೆ,
ಈ ಓಮ್ ಅಲ್ಲ, ಸೊ ಸರಿನಾ. ಸೊ ಈ ಓಮ್ ಇದ್ರೆ ನಮ್ಮ ಓಮ್ ಇದು, ಈ ಓಮು ನಿಮಗೆ ಫಿಸಿಕ್ಸಲ್ಲಿ ಬರೋ ಓಮ್. ಓಕೆ, ಎರಡು ಕೂಡ ನಿಮ್ಗೆ ನೆನಪಿರಲಿ. ವೋಲ್ಟೇಜ್ದು ವಿ ಅಂತ ಬರುತ್ತೆ, ಸರಿನಾ. ಕರೆಂಟ್ದು ಐ ಅಂತ ಬರುತ್ತೆ. ಕರೆಂಟ್ದು ಮತ್ತು ಸಿ ಅಂತ ಹಾಕಿಟ್ಬಿಡಿ. ಓಕೆ, ಸಿ ಅಲ್ಲ ಅದು, ಕರೆಂಟ್ದು ಐ ಅಂತ ಬರುತ್ತೆ. ಓಕೆ, ಸೊ ಇದು ನೆನ್ಪಿಟ್ಕೊಳ್ಳಿ. ಅದಾದ ನಂತರ ನೆಕ್ಸ್ಟ್ ಪ್ರಶ್ನೆ ಏನಿದೆ ಅಂದರೆ, ಭಾರತದ ರಾಜ್ಯಪಾಲನಾಗಿ ನೇಮಕವಾಗಲು ಕನಿಷ್ಠ ವಯಸ್ಸೆಷ್ಟು? ಸೊ ಎಲ್ಲರದು ವಯಸ್ಸು ಹೇಳ್ಬಿಡ್ತೀನಿ. ನಂದು ವಯಸ್ಸೆಷ್ಟು, ನಿಮ್ಮ ವಯಸ್ಸೆಷ್ಟು ಬೇಡ. ಓಕೆ, ಸೊ ಇವಾಗ ವಯಸ್ಸು, ಇವಾಗ ನೀವು MLA ಆಗಬೇಕ್ರಿ. ಓಕೆ, ನಾನು MLA ಆಗಬೇಕು, ವಯಸ್ಸು ಎಷ್ಟು ಬೇಕು ನನಗೆ? 25 ವಯಸ್ಸು ಬೇಕು. ಸರ್ ನಾನು MLA ಆಗಬೇಕಾ? ಓಕೆ, 25 ವಯಸ್ಸು ಬೇಕು. ಮೀನ್ಸ್ ಮೆಂಬರ್ ಆಫ್ ಲೆಜಿಸ್ಲೇಟಿವ್ ಅಸೆಂಬ್ಲಿ, ಅಂದರೆ ವಿಧಾನಸಭೆಗೆ ನಾನು ಹೋಗಬೇಕು ಅಂದರೆ 25 ವಯಸ್ಸು ಬೇಕು. ಸರ್ ನಾನು CM ಆಗಬೇಕು, ಸೇಮ್ 25 ಬೇಕು. ಮತ್ತು MLA ಆಗದವನೇ ಒಬ್ಬ CM ಆಗ್ತಾನಲ್ವ, ಅವ್ರ ಮಧ್ಯೆ ಒಬ್ಬ, ಸೊ ಅದಕ್ಕೆ 25 ವರ್ಷ ಬೇಕು. ಸರ್ ನಾನು MP ಆಗಬೇಕು, 25 ವರ್ಷ ಬೇಕು. ಸರ್ ನಾನು ಪ್ರಧಾನಮಂತ್ರಿ ಆಗಬೇಕು, ದೇಶವನ್ನು ಕೊಳ್ಳೆ ಹೊಡಿಬೇಕು, ಏನಿಲ್ಲ 25 ವರ್ಷ ಆಗಬೇಕು, ಸರಿನಾ. ಸರ್ ಇಲ್ಲ ನಾನು ರಾಜ್ಯಪಾಲ ಆಗಬೇಕು, 35 ವರ್ಷ ಬೇಕು. ಓಕೆ, 35 ವರ್ಷ ಬೇಕು. ಸರ್ ನಾನು ರಾಷ್ಟ್ರಪತಿ ಆಗಬೇಕು, ಸೇಮ್ 35 ವರ್ಷನೇ ಬೇಕು. ಸರ್ ನಾನು ರಾಷ್ಟ್ರಪತಿನೂ ಬೇಡ, ರಾಜ್ಯಪಾಲನೂ ಬೇಡ, ನಾವು ಉಪರಾಷ್ಟ್ರಪತಿ ಆಗಿ ನಿವಾಂತ ಬಿಡ್ತೀನಿ, ಜಗದೀಪ್ ಧನ್ಕರ್ ಇದ್ದಂಗೆ, 35 ವರ್ಷನೇ ಬೇಕು, ಸರಿನಾ. ಸರ್ ಇದನ್ನು ಬೇಡ, ನಾನು ವಿಧಾನ ಪರಿಷತ್ನಲ್ಲಿ ಹೋಗ್ತೀನಿ, ಆವಾಗ 30 ವರ್ಷ ಬೇಕು. ಸರ್ ನಾನು ರಾಜ್ಯಸಭೆಯಲ್ಲಿ ಹೋಗ್ತೀನಿ, 30 ವರ್ಷ ಬೇಕು, ಸರಿನಾ. 30 ವರ್ಷ ಆಗಿರಬೇಕು. ಇದು ಮಿನಿಮಮ್ ಏಜ್. ಮ್ಯಾಕ್ಸಿಮಮ್ ನಿಮಗೆ ಇದ್ರೆ 200 ಆದರೂ ನಡೀತದೆ, ಮೀನ್ಸ್ 200 ಆದರೂ ನಡೀತದೆ. ಬಟ್ ಮಿನಿಮಮ್ ನಿಮಗೆ ಸ್ಟೇಜ್ ಆಗಬೇಕು. ಬುದ್ಧಿ ಇರಲಿಲ್ಲ ಅಂದ್ರೆ ನಡೀತದೆ, ಬಟ್ ಏಜ್ ಆಗಿರಬೇಕು. ನಿಮಗೆ ಕ್ವಾಲಿಫಿಕೇಷನ್ ಇರಲಿಲ್ಲ ಅಂದ್ರೆ ನಡೀತದೆ, ಏಜ್ ಆಗಿರಬೇಕು. ಓಕೆ, ನೆನಪಿಟ್ಕೊಳ್ಳಿದ್ದು. ಓಕೆ, ಇಷ್ಟ ಆಗಬೇಕು. MLA, MP ಮತ್ತು ಪ್ರಧಾನಮಂತ್ರಿ, CM ಎಲ್ಲದಕ್ಕೂ ಕೂಡ 25 ವರ್ಷ. ಬಟ್ ಹಾಗೆ ರಾಜ್ಯಪಾಲ, ರಾಷ್ಟ್ರಪತಿ, ಉಪರಾಷ್ಟ್ರಪತಿ, ಓಕೆ, ಅವೆಲ್ಲದಕ್ಕೂ ಕೂಡ ನೀವು 35 ಬೇಕು. ಹಾಗೆ ವಿಧಾನ ಪರಿಷತ್ತು ಮತ್ತು ರಾಜ್ಯಸಭೆಗೆ ನಿಮಗೆ 30 ಬೇಕು. ಓಕೆ, 30 ಬೇಕು, ನೆನಪಿಟ್ಕೊಳ್ಳಿ. ಓಕೆ, ಸೊ ಇಲ್ಲಿ ಏನು ಕೇಳಿದ್ದಾನೆ? ರಾಜ್ಯಪಾಲ ಕೇಳಿದ್ದಾನೆ. ರಾಜ್ಯಪಾಲ ಎಷ್ಟು ಬೇಕು? ಏನಿಲ್ಲ, ಸಿಂಪಲಾಗಿ 35 ವರ್ಷ ಬೇಕು, ಸರಿನಾ. ಆ್ಯಂಡ್ ದೆನ್ ನೆಕ್ಸ್ಟ್ ಪ್ರಶ್ನೆ ಏನಿದೆ ಅಂದರೆ, ಕೆಳಗಿನ ಯಾವ ಸಾಧನವು ಎಲೆಕ್ಟ್ರೋಮ್ಯಾಗ್ನೆಟಿಕ್ ಇಂಡಕ್ಷನ್ ಆಧಾರದ ಮೇಲೆ ಕಾರ್ಯನಿರ್ವಹಿಸುತ್ತದೆ? ಎಲೆಕ್ಟ್ರೋಮ್ಯಾಗ್ನೆಟಿಕ್ ಇಂಡಕ್ಷನ್ ಆಧಾರದ ಮೇಲೆ ಕಾರ್ಯನಿರ್ವಹಿಸುತ್ತದೆ ಅಂತ ಕೇಳಿದ್ದಾನೆ. ಜನರೇಟರ್, ಸೈಕ್ಲೋಟ್ರಾನ್, ಪ್ರತಿರೋಧಕಗಳು ಮತ್ತು ಇನ್ಸುಲೇಟರ್ ಅಂತ ಕೊಟ್ಟಿದ್ದಾರೆ. ಸೊ ಇದಕ್ಕೆ ಸರಿಯಾದ ಉತ್ತರ ಯಾವುದು ಅಂದರೆ ಜನರೇಟರ್. ಓಕೆ, ಎಲೆಕ್ಟ್ರೋಮ್ಯಾಗ್ನೆಟಿಕ್ ಇಂಡಕ್ಷನ್ ಮೇಲೆ ವರ್ಕ್ ಮಾಡೋದು ಯಾವುದು ಅಂದರೆ ನಿಮಗೆ ಜನರೇಟರು, ಮೋಟರು. ಓಕೆ, ಮೋಟರು ನಿಮಗೆ ಎಲೆಕ್ಟ್ರೋಮ್ಯಾಗ್ನೆಟಿಕ್ ಇಂಡಕ್ಷನ್ ಮೇಲೆ ಕಾರ್ಯನಿರ್ವಹಿಸುತ್ತವೆ. ಎರಡೂ ಕೂಡ ನಿಮಗೆ ಎಲೆಕ್ಟ್ರೋಮ್ಯಾಗ್ನೆಟಿಕ್ ಇಂಡಕ್ಷನ್ ಮೇಲೆ ಕಾರ್ಯನಿರ್ವಹಿಸುತ್ತವೆ. ಹಾಗೆ ಇದಕ್ಕೆ ಸಂಬಂಧಿಸಿದ ಒಂದು ಲಾ ಯಾವುದು ಅಂದರೆ ಫ್ಯಾರಡೇಸ್ ಲಾ ಅಂತ ಬರುತ್ತೆ. ಫ್ಯಾರಡೇಸ್ ಲಾ ಅದು ನಿಮಗೆ ಎಲೆಕ್ಟ್ರೋಮ್ಯಾಗ್ನೆಟಿಕ್ ಇಂಡಕ್ಷನ್ಗೆ ಸಂಬಂಧಿಸಿದೆ. ಯಾವುದು? ಫ್ಯಾರಡೇ ಲಾ. ಓಕೆ, ಫ್ಯಾರಡೇ ಲಾ. ಓಕೆ, ರೈಟ್ ಹ್ಯಾಂಡ್ ಥಂಬ್ ರೂಲ್, ಲೆಫ್ಟ್ ಹ್ಯಾಂಡ್ ಥಂಬ್ ರೂಲ್ ಇವೆಲ್ಲ ಬರ್ತವೆ ಇದರಲ್ಲಿ. ಓಕೆ, ಇವೆಲ್ಲ ಎಲ್ಲಿ ಬರ್ತವೆ ಅಂದರೆ ಇದೇ ಫ್ಯಾರಡೇ ಲಾದಲ್ಲೇ ಬರ್ತವೆ. ಓಕೆ, ಎಲೆಕ್ಟ್ರೋಮ್ಯಾಗ್ನೆಟಿಕ್ ಇಂಡಕ್ಷನ್ ರಿಲೇಟೆಡೇ ಬರ್ತವೆ, ಫಿಸಿಕ್ಸಲ್ಲೇ ಬರ್ತವೆ. ಇವೆಲ್ಲವೂ ಕೂಡ ನೀವು ನೆನ್ಪಿಟ್ಕೋಬೇಕು. ಓಕೆ, ಸೊ ಜನರೇಟರ್ ಏನು ಮಾಡ್ತದೆ ಅಂದರೆ, ಓಕೆ, ಜನರೇಟರ್ ಏನು ಮಾಡುತ್ತೆ? ಮೆಕ್ಯಾನಿಕಲ್ ಎನರ್ಜಿಯನ್ನು ಎಲೆಕ್ಟ್ರಿಕಲ್ ಎನರ್ಜಿಯಾಗಿ ಮಾಡುತ್ತೆ. ಓಕೆ, ಮೆಕ್ಯಾನಿಕಲ್ ಎನರ್ಜಿಯನ್ನು ಎಲೆಕ್ಟ್ರಿಕಲ್ ಎನರ್ಜಿಯನ್ನಾಗಿ ಮಾಡುತ್ತೆ. ಸರ್ ಮೋಟರ್ ಏನು ಮಾಡುತ್ತೆ? ಮೋಟರ್ ಏನಿಲ್ಲ ಸರ್, ಉಲ್ಟಾ, ಎಲೆಕ್ಟ್ರಿಕಲ್ ಎನರ್ಜಿ ಕೊಟ್ಟರೆ ಮೆಕ್ಯಾನಿಕಲ್ ಎನರ್ಜಿ ಮಾಡುತ್ತೆ. ಓಕೆ, ಮೆಕ್ಯಾನಿಕಲ್ ಎನರ್ಜಿ ಮಾಡುತ್ತೆ ಯಾವುದು? ಮೋಟಾರು. ಜನರೇಟರ್ ಹಾಗಲ್ಲ, ಮೆಕ್ಯಾನಿಕಲ್ ಇದ್ದದ್ದನ್ನು ನಿಮಗೆ ಎಲೆಕ್ಟ್ರಿಕಲ್ ಆಗಿ ಕೊಡುತ್ತೆ. ಓಕೆ, ಸೊ ಎರಡು ಕೂಡ ಸ್ವಲ್ಪ ಡಿಫ್ರೆನ್ಸ್ ಇದಾವೆ, ಎರಡು ಇದ್ರೆ ವೈಸ್ ವರ್ಸ ಅಷ್ಟೇ. ಓಕೆ, ಆ್ಯಂಡ್ ದೆನ್ ನೆಕ್ಸ್ಟ್ ಏನಿದೆ ಅಂದರೆ ಪ್ರತಿರೋಧಕಗಳು ಅಂದರೆ ಇವಾಗ ಹೇಳಿದೆ ಅಲ್ವಾ ನಿಮಗೆ, ಓಂ ನಮಃ ಶಿವಾಯ, ಓಂ ರೆಸಿಸ್ಟೆನ್ಸ್ ಅದೇ ಇದು. ಓಕೆ, ಅದಾದ ನಂತರ ಇನ್ಸುಲೇಟರ್ ಏನು ಅಂದರೆ ಕಂಪ್ಲೀಟಾಗಿ ನಿಮಗಿದ್ರೆ ಬಂದ್ ಮಾಡೋದು, ಹೋಗೋಕೆ ಬಿಡೋದಿಲ್ಲ. ಇನ್ನು ಇದು ರೆಸಿಸ್ಟೆನ್ಸ್ ಸ್ವಲ್ಪ ನಿಮ್ಗೆ ಬಿಟ್ಟರೆ ಇನ್ಸುಲೇಟರ್ ಏನಿಲ್ಲ, ಹೋಗೋಕೆ ಬಿಡೋದಿಲ್ಲ, ಕರೆಂಟ್ನ ಹರಿಯೋಕ್ಕೆ ಬಿಡೋದಿಲ್ಲ. ಯಾವುದು? ನಿಮ್ಮ ಪ್ಯಾರಾಗಾನ್ ಚಪ್ಪಲ್. ಕರೆಂಟ್ ಏನಾದರೂ ವರ್ಕ್ ಮಾಡ್ತಾ ಇದ್ದಾಗ ನೀವು ಪ್ಯಾರಾಗಾನ್ ಚಪ್ಪಲ್ ಹಾಕೊಂಡಿರ್ತಾರೆ. ಓಕೆ, ಕೆಳಗೆ ಪ್ಲಾಸ್ಟಿಕ್ ಚಪ್ಪಲ್ ಹಾಕೊಂಡಿರ್ತಾರೆ. ಪ್ಲಾಸ್ಟಿಕ್ ಏನು ಅಂತಂದರೆ ಇನ್ಸುಲೇಟರ್ ಆಗಿ ವರ್ಕ್ ಮಾಡ್ತದೆ. ಅಂದರೆ ಹೇಗೆ ಹೇಳಬೇಕು ಕನ್ನಡದಲ್ಲಿ? ಇನ್ಸುಲೇಟರ್ ಅಂತ ನೆನ್ಪಿಟ್ಕೊಳ್ಳಿ. ಓಕೆ, ಸೊ ಇನ್ಸುಲೇಟರ್ ಆಗಿ ವರ್ಕ್ ಮಾಡ್ತದೆ. ಕನ್ನಡದಲ್ಲಿ ಏನಂತ ನೀವೇ ಕಮೆಂಟ್ ಮಾಡಿ. ಓಕೆ, ಸೊ ಇನ್ಸುಲೇಟರ್ ಆಗಿ ವರ್ಕ್ ಮಾಡ್ತದೆ. ಸೊ ಮತ್ತು ಒಣಗಿದ ಮರದ ಕಟ್ಟಿಗೆ, ಅದು ಕೂಡ ಇನ್ಸುಲೇಟರ್ಗೆ ನಿಮಗೆ ಎಕ್ಸಾಂಪಲು. ಪೇಪರು. ಓಕೆ, ಪೇಪರ್ ಕೂಡ ನಿಮಗೆ ಇನ್ಸುಲೇಟರ್ಗೆ ಎಕ್ಸಾಂಪಲು. ಯಾವುದನ್ನು ನೀವು ಕೈಯಲ್ಲಿ ಹಿಡ್ಕೊಂಡು ನೀವು ಕರೆಂಟಿಗೆ ಟಚ್ ಮಾಡಿದಾಗ ಕೂಡ ನಿಮಗೆ ಕರೆಂಟ್ ಹೊಡಿದೆ, ನೀವು ಸುಮ್ಮನೆ ನಿವಾಂತಿದ್ರಿ ಅಂದರೆ ಅದು ಇನ್ಸುಲೇಟರ್ ಆಗಿರ್ತದೆ. ಯಾವುದಾದ್ರೂ ಕೈಯಲ್ಲಿ ಇಟ್ಕೊಂಡು ನೀವು ಕರೆಂಟಿಗೆ ಹಿಡಿದಾಗ ನೀವು ಮೇಲೆ ಹಾಗೇ ಶಿವ ಅಂತ ನೀವು ಕೂಡ ಹೋದರೆ ಅದು ಕಂಡಕ್ಟರ್ ಆಗಿರ್ತದೆ. ನೆನ್ಪಿಟ್ಕೊಳ್ಳಿ. ಹಸಿ ಕಟ್ಟಿಗೆ ಹಿಡಿದು ನೋಡಿ ಒಂದು ಸರಿ, ಕರೆಂಟ್ಗೆ ಹಿಡಿಬೇಡಿ, ಜಸ್ಟ್ ಹೇಳ್ತಾ ಇದ್ದೀನಿ. ಅದು ಹಿಡಿದ್ರೆ ಮೇಲೆ ಶಿವ ಅಂತ ಹೋಗಬೇಕಾಗತ್ತೆ. ಓಕೆ, ಸೊ ಅದು ಕಂಡಕ್ಟ್ರಲ್ಲಿ ಬರುತ್ತೆ. ಯಾವುದು? ಹಸಿ ಕಟ್ಟಿಗೆ. ಓಕೆ, ಒಣ ಕಟ್ಟಿಗೆ ಅದು ಕಂಡಕ್ಟರ್ ಆಗಿ ಬರೋದಿಲ್ಲ. ಓಕೆ, ಅದು ಇನ್ಸುಲೇಟರ್ ಆಗಿ ವರ್ಕ್ ಆಗ್ತದೆ. ಓಕೆ, ನೆನಪಿರಲಿ ಇವೆಲ್ಲವೂ ಕೂಡ. ಅದಾದ ನಂತರ ನೆಕ್ಸ್ಟ್ ಪ್ರಶ್ನೆ ಏನಿದೆ ಅಂದರೆ 37ನೇ ಪ್ರಶ್ನೆ, ಬ್ರಿಟಿಷ್ ಭಾರತದ ವಾಯ್ಸ್ರಾಯನಾಗಿ ಲಾರ್ಡ್ ವೆವೆಲ್ನ ಉತ್ತರಾಧಿಕಾರಿ ಯಾರು ಅಂತ ಕೊಟ್ಟಿದ್ದಾರೆ. ಇವಾಗಲೇ ಹೇಳಿದೆ ಅಲ್ವಾ ನಾನು, ಏನು ಫಸ್ಟು ಇರ್ವಿನ್ ಬರ್ತಾನೆ. ಎಷ್ಟರಲ್ಲಿ? 27ರಿಂದ
30ರವರೆಗೂ ನಿಮಗೆ ಇರ್ವಿನ್ ಇರ್ತಾನೆ, 31ರವರೆಗೂ ಇರ್ವಿನ್ ಇರ್ತಾನೆ. ಇರ್ವಿನ್ ಆದ ನಂತರ ಯಾರು ಬಂದ ಅಂತ ಹೇಳಿದೆ ನಿಮಗೆ? ವೆಲ್ಲಿಂಗ್ಟನ್ ಬಂದ ಅಂತ ಹೇಳಿದೆ. ಓಕೆ, ವೆಲ್ಲಿಂಗ್ಟನ್ ಅಂತ ಬಂದ ಅಂತ ಹೇಳಿದೆ. ವೆಲ್ಲಿಂಗ್ಟನ್ ಆದ ನಂತರ ಯಾರು ಬರ್ತಾರೆ ನಿಮಗೆ? ಲಾರ್ಡ್ ಲಿನ್ಲಿತ್ಗೋ ಬರ್ತಾನೆ. ಓಕೆ, ಲಾರ್ಡ್ ಲಿನ್ಲಿತ್ಗೋ ಬರ್ತಾನೆ. ಸೊ ಲಾರ್ಡ್ ಲಿನ್ಲಿತ್ಗೋ ಆದ ನಂತರ ಯಾರು ಬರ್ತಾರೆ ಅಂದರೆ ನಿಮಗೆ ಲಾರ್ಡ್ ವೆವೆಲ್ ಬರ್ತಾರೆ. ಯಾರು? ಲಾರ್ಡ್ ವೆವೆಲ್ ಬರ್ತಾರೆ. ಸೊ ಲಾರ್ಡ್ ವೆವೆಲ್ ಆದ ನಂತರ ನಿಮ್ಗೆ ಬರೋರು ಯಾರು ಅಂದರೆ ಲಾರ್ಡ್ ಮೌಂಟ್ ಬ್ಯಾಟನ್. ಓಕೆ, ಕೊನೆಯವನು. ಓಕೆ, ಕೊನೆಯವನು ಯಾರು ಅಂದರೆ ಲಾರ್ಡ್ ಮೌಂಟ್ ಬ್ಯಾಟನು. ಸೊ ಇವ್ರದ್ದೆಲ್ಲರದು ಇಸ್ವಿ ಹೇಳಿಬಿಡ್ಲಾ ನಿಮಗೆ, ಒಂದು ರಫಾಗಿ ನೆನ್ಪಿಟ್ಕೊಂಬೇಡಿ. ಈ ಲಾರ್ಡ್ ಇರ್ವಿನ್ ಇದ್ದಾನಲ್ವಾ 1930 ಮೊದಲ ಮತ್ತು ಎರಡನೇ ದುಂಡು ಮೇಜಿನ ಸಮ್ಮೇಳನದಲ್ಲಿ, ಹಾಗೆ ಸೈಮನ್ ಆಯೋಗ ಬಂದಂತಹ ಸಂದರ್ಭದಲ್ಲಿ ಯಾರು ಇರ್ತಾರೆ ಅಂದರೆ ಇವನೇ ಲಾರ್ಡ್ ಇರ್ವಿನ್ ಇರ್ತಾನೆ. ಸೊ ಅದು ವರ್ಷ ಆಯಿತು. ಮಿಂಟೋ ಯಾವಾಗಿರ್ತಾನೆ ಅಂದರೆ 1909ರಲ್ಲಿ, ಸರಿಯಾ? 1909ರ ಸಮಯದಲ್ಲಿ ಲಾರ್ಡ್ ಮಿಂಟೋ ಇರ್ತಾನೆ. ಮಿಂಟೋ ಮಾರ್ಲೆ ಕಾಯ್ದೆ ಕೇಳಿದ್ದೀರಲ್ವಾ ನೀವು, 1909ರ ಕಾಯ್ದೆ. ಸೊ ಅವಾಗ ಯಾರು ಇರ್ತಾನೆ ಅಂದರೆ ಇದೇ ಮಿಂಟೋ ಇರ್ತಾನೆ. ಲಿನ್ಲಿತ್ಗೋ 1943ರಿಂದ 46ರವರೆಗೂ ಇವ ಇರ್ತಾನೆ. ಓಕೆ, ಯಾರು? ಲಿನ್ಲಿತ್ಗೋ. ಹಾಗೆ ಮೌಂಟ್ ಬ್ಯಾಟನು 47ರಿಂದ ಮುಂದೆ ಇರ್ತಾನೆ ಇವನು. ಓಕೆ, ಯಾರು? ಮೌಂಟ್ ಬ್ಯಾಟನ್. ಸೊ ಇದೆಲ್ಲ ನೆನ್ಪಿಟ್ಕೊಳ್ಳಿ. ಅದಾದ ನಂತರ ನೆಕ್ಸ್ಟ್ ಪ್ರಶ್ನೆ ಏನಿದೆ ಅಂದರೆ 38ನೇ ಪ್ರಶ್ನೆ. ದಕ್ಷಿಣ ಅಮೆರಿಕಾದಲ್ಲಿ ಜನಸಂಖ್ಯೆ ಗಣನೆಯಲ್ಲಿ ಅತಿ ದೊಡ್ಡ ದೇಶ ಯಾವುದು? ಅಂದರೆ ದಕ್ಷಿಣ ಅಮೆರಿಕಾದಲ್ಲಿ ಅತಿ ದೊಡ್ಡ ಜನಸಂಖ್ಯೆಯ ದೇಶ ಯಾವುದು ಅಂತ ಕೇಳಿದ್ದಾನೆ. ಚಿಲಿ, ಬ್ರೆಜಿಲ್, ಪೇರು, ಇಕ್ವೆಡಾರ್. ಹೇಳ್ಬೋದಾ? ಕೆಳಗಡೆ ಆನ್ಸರ್ ಇದೆ, ಬಟ್ ಇದರಲ್ಲಿ ಹೇಳಿ ನೋಡೋಣ. ಬೇಡ, ಲಾಸ್ಟ್ 2 ಆಪ್ಷನ್ನ ತೆಗೆದಾಕ್ಬಿಡಿ, ಮೇಲೆ ಎರಡರಲ್ಲೇ ಹೇಳಿ ನೋಡೋಣ. ಓಕೆ, ಸರಿಯಾಗಿ ಹೇಳ್ತೀರಾ, ಯಾವುದು? ಬ್ರೆಜಿಲ್ ಅಂತ. ಓಕೆ, ಸೊ ಬ್ರೆಜಿಲ್ ಏನಿದೆ ಅಲ್ವಾ ದಕ್ಷಿಣ ಅಮೇರಿಕಾದಲ್ಲಿ, ಸೊ ಟೋಟಲಿ 7 ಖಂಡಗಳಿದ್ದಾವೆ. ಸೊ 7 ಖಂಡಗಳಲ್ಲಿ 6 ಖಂಡಗಳಲ್ಲಿ ಜನ ವಾಸ ಮಾಡ್ತಾ ಇದ್ದಾರೆ. ಒಂದು ಖಂಡ ಏನು ಈ ಅಂಟಾರ್ಟಿಕಾ ಖಂಡ ಇದೆ ಅಲ್ವಾ, ಅಲ್ಲಿ ಜನ ವಾಸ ಮಾಡ್ತಾ ಇಲ್ಲ. ಓಕೆ, ವಾಸ ಮಾಡ್ತಾ ಇಲ್ಲ. ಈ 7 ಖಂಡದಲ್ಲಿ ಅಂದರೆ ಒಂದು ಏಷ್ಯಾ, ಆಫ್ರಿಕಾ, ಮತ್ತು ನಾರ್ತ್ ಅಮೇರಿಕಾ, ಸೌತ್ ಅಮೇರಿಕಾ, ಆ್ಯಂಡ್ ದೆನ್ ಯುರೋಪ್, ಆ್ಯಂಡ್ ದೆನ್ ಆಸ್ಟ್ರೇಲಿಯಾ. ಓಕೆ, ಈ 6 ಖಂಡಗಳಲ್ಲಿ ನಿಮಗೆ ಜನ ವಾಸ ಮಾಡ್ತಾ ಇದ್ದಾರೆ. ಸೊ ಅದೇ ಆರ್ಡ್ರಲ್ಲೇ ಹೇಳ್ತಾ ಇದ್ದೀನಿ ಯಾವ ಖಂಡದಲ್ಲಿ ಜಾಸ್ತಿ ಇದ್ದಾರೆ ಅಂತ ಜನಸಂಖ್ಯೆ. ಮೊದಲು ಅತಿ ಹೆಚ್ಚು ಜನಸಂಖ್ಯೆ ಕಂಡುಬರೋದು ಏಷ್ಯಾದಲ್ಲಿ ಕಂಡುಬರ್ತದೆ. ಸೆಕೆಂಡ್ ಆಫ್ರಿಕಾದಲ್ಲಿ ಅತಿ ಹೆಚ್ಚು ಜನಸಂಖ್ಯೆ ಇದೆ. 3 ನಾರ್ತ್ ಅಮೇರಿಕಾದಲ್ಲಿ ಹೆಚ್ಚಿದೆ. 4 ಸೌತ್ ಅಮೇರಿಕಾದಲ್ಲಿ ಜಾಸ್ತಿ ಇದೆ. ಅದಾದ ನಂತರ 5 ನಿಮಗೆ ಯುರೋಪಲ್ಲಿ ಜಾಸ್ತಿ ಜನಸಂಖ್ಯೆ ಕಂಡುಬರುತ್ತೆ. 6ನೇದು ನಿಮಗೆ ಆಸ್ಟ್ರೇಲಿಯಾದಲ್ಲಿ ಕಂಡುಬರುತ್ತೆ. 0 ಜನಸಂಖ್ಯೆ ಕಂಡುಬರೋದು ಎಲ್ಲಿ ಅಂದರೆ ನಿಮಗೆ ಇದರಲ್ಲಿ ಅಂಟಾರ್ಟಿಕಾದಲ್ಲಿ ಕಂಡುಬರುತ್ತೆ 0 ಜನಸಂಖ್ಯೆ. ಓಕೆ, ಸೊ ಇದು ನೆನಪಿರಲಿ ನಿಮಗೆ. ಹಾಗೆ ಆ ಅಂಟಾರ್ಟಿಕಾದಲ್ಲಿ ಕಂಡುಬರ್ತಕ್ಕಂತಹ ಒಂದು ಸರೋವರ ಯಾವುದು ಅಂತ ಕೇಳಿದ್ರೆ ಪ್ರಿಯದರ್ಶಿನಿ ಸರೋವರ. ಪ್ರಿಯದರ್ಶಿನಿ ಏನು ಸರ್, ನಮ್ಮ ಭಾರತದಲ್ಲಿ ಇಟ್ಟು ಆಗಿದೆ ಅಲ್ಲ ಹೆಸರಿದು? ಭಾರತದಲ್ಲಿ ಇಟ್ಟಾಗಲ್ಲ, ಭಾರತದವರಿಗೆ ಸಿಕ್ಕಿದ್ದು, ಅದಕ್ಕೆ ಭಾರತದವರೇ ಇದ್ರೆ ಇದಕ್ಕೆ ಹೆಸರು ನಾಮಕರಣ ಮಾಡಿಬಿಟ್ಟಿದ್ದಾರೆ. ಓಕೆ, ಸೊ ಪ್ರಿಯದರ್ಶಿನಿ ಅನ್ನುವ ಸರೋವರ ಎಲ್ಲಿ ಕಂಡುಬರ್ತದೆ ಅಂದರೆ ಅಂಟಾರ್ಟಿಕಾ ಖಂಡದಲ್ಲಿ ಕಂಡುಬರ್ತದೆ. ಅಂಟಾರ್ಟಿಕಾ ಖಂಡದಲ್ಲಿ ಕಂಡುಬರ್ತಕ್ಕಂತಹ ಅತಿ ದೊಡ್ಡ ಸರೋವರ ಯಾವುದು ಅಂದರೆ ಪ್ರಿಯದರ್ಶಿನಿ ಸರೋವರ. ಯಾವುದು? ಪ್ರಿಯದರ್ಶಿನಿ ಸರೋವರ. ಅತಿ ಹೆಚ್ಚು ಪೆಂಗ್ವಿನ್ಗಳು ಕಂಡುಬರುವ ಖಂಡ ಯಾವುದು ಅಂದರೆ ಅಂಟಾರ್ಟಿಕಾ ಖಂಡ. ಸರಿನಾ? ಇವೆಲ್ಲವೂ ಕೂಡ ನಿಮ್ಗೆ ನೆನಪಿರಲಿ. ಆ್ಯಂಡ್ ದೆನ್ ಪೂರ್ವ ಪಶ್ಚಿಮವಾಗಿ, ಪೂರ್ವ ಪಶ್ಚಿಮ ಅಲ್ಲ, ಉತ್ತರ ಮತ್ತು ದಕ್ಷಿಣವಾಗಿ. ಓಕೆ, ಉತ್ತರ ದಕ್ಷಿಣವಾಗಿ ಹಿಂಗೆ ಉದ್ದಗೆ, ಹಿಂಗೆ ಲೈನ್ ಇದ್ದಂಗೆ, ಹಿಂಗೆ ಅತಿ ಉದ್ದವಾಗಿದ್ರೇನೋ ಚಾಚಿಕೊಂಡಿರುವ ದೇಶ ಯಾವುದು ಅಂತ ಕೇಳ್ಬೋದು. ಇಡೀ ಜಗತ್ತಲ್ಲೇ ಅಂಥ ದೇಶ ಯಾವುದು ಅಂದರೆ ಚಿಲಿ. ಅತಿ ದೊಡ್ಡ ದೇಶ ಕೇಳಿದ್ರೆ ನಿಮಗೆ ರಷ್ಯಾ ಬರುತ್ತೆ, ರಷ್ಯಾ. ಬಟ್ ಉತ್ತರ ದಕ್ಷಿಣವಾಗಿ ಅತಿ ಉದ್ದವಾಗಿ ಹರಡಿಕೊಂಡಿರುವ ದೇಶ ಯಾವುದು ಅಂದರೆ ಚಿಲಿ ಬರುತ್ತೆ. ಇಲ್ಲಿ ಅಟಕಾಮ ಮರುಭೂಮಿ ಎಲ್ಲಿ ಕಂಡುಬರುತ್ತೆ ಅಂದರೆ ಇದೇ ಚಿಲಿ ದೇಶದಲ್ಲಿ ಅಟಕಾಮ ಮರುಭೂಮಿ ಕಂಡುಬರುತ್ತೆ. ಓಕೆ, ಅಟಕಾಮ ಮರುಭೂಮಿ ಎಲ್ಲಿ ಕಂಡುಬರುತ್ತೆ ಅಂದರೆ ಚಿಲಿ ದೇಶದಲ್ಲಿ ಕಂಡುಬರುತ್ತೆ. 400ರಿಂದ 500 ವರ್ಷದವರೆಗೂ ಟಿಲ್ ಟುಡೇ ಮಳೆನೇ ಆಗಿಲ್ಲ ಅಂತ ಅಲ್ಲಿ. ಓಕೆ, ಸೊ ಮಳೆನೇ ಆಗಿಲ್ಲ ಅಲ್ಲಿ, ಎಲ್ಲಿ? ಚಿಲಿ ದೇಶದಲ್ಲಿ. ಸೊ ನೆನಪಿರಲಿ. ಅತಿ ದೊಡ್ಡ ನಿಮಗೆ ಏನು ದೂರದರ್ಶನ ನೆಟ್ವರ್ಕ್ ಎಲ್ಲಿ ಕಂಡುಬರ್ತದೆ ಅಂದರೆ ಇದೇ ಚೀಲಿದಲ್ಲಿ ಕಂಡುಬರ್ತದೆ. ಓಕೆ, ಸೊ ಅಲ್ಲಿ ಬ್ರ್ಯಾಂಡ್ ಬಿಡ್ತಿದೆ. ಸೊ ಅದಾದ ನಂತರ ನೆಕ್ಸ್ಟ್ ಏನಿದೆ ಅಂದರೆ ಟಿಟಿಕಾಕಾ. ಓಕೆ, ಟಿಟಿಕಾಕಾ ಸರೋವರ ಎಲ್ಲಿ ಕಂಡುಬರ್ತದೆ ಅಂದರೆ ಪೆರು ದೇಶದಲ್ಲಿ ಕಂಡುಬರ್ತದೆ. ಹಾಗೆ ನೀವು ಹೇಳ್ಬೋದು ಕೆಲವೊಬ್ಬರು ಬೋಲವಿಯಾ ಅಂತ. ಸರ್ ತಪ್ಪಾಗಿ ಎಲ್ಲ ಹೇಳ್ಕೊಡ್ಬೇಡ್ರಿ, ಬೋಲವಿಯಾ ಅಂತ ನಾನು ಹಾಗೆ ಹೇಳ್ತೀನಿ ಅಂತ ನೀವು ಕಮೆಂಟ್ ಮಾಡಿಬಿಡಿ. ಓಕೆ, ಸೊ ಪೇರುದಲ್ಲೂ ಕಂಡುಬರ್ತದೆ, ಬೋಲವಿಯಾ, 2ರ ಬಾರ್ಡ್ರಲ್ಲಿ ಕಂಡುಬರ್ತಕ್ಕಂತಹ ಒಂದು ಸರೋವರ ಯಾವುದು ಅಂದರೆ ಟಿಟಿಕಾಕಾ. ಯಾವ ಕಾಕಾ? ಟಿಟಿಕಾಕಾ. ಓಕೆ, ಈ ಟಿಟಿಕಾಕಾ ಸರೋವರ ಎಲ್ಲಿದೆ ಅಲ್ವಾ, ಇದು ಪೇರು ದೇಶ ಮತ್ತು ಬೋಲವಿಯಾ ದೇಶದಲ್ಲಿದೆ. ಹಾಗೆ ಜಗತ್ತಿನಲ್ಲೇ ಅತಿ ಎತ್ತರದಲ್ಲಿ ಕಂಡುಬರ್ತಕ್ಕಂಥ ಒಂದು ಸರೋವರ ಯಾವುದು ಅಂದರೆ ಇವಾಗಲೇ ಹೇಳಿದೆ ಅಲ್ವಾ ಜಸ್ಟ್, ಟಿಟಿಕಾಕಾ ಸರೋವರ. ಇದೇ ಪೆರು ಮತ್ತು ಬೋಲವಿಯಾ ದೇಶದಲ್ಲಿ ಕಂಡುಬರ್ತಕ್ಕಂಥ ಟಿಟಿಕಾಕಾ ಸರೋವರ ಅತಿ ಎತ್ತರದ ಸರೋವರವಾಗಿದೆ. ಅಂದರೆ ಅತಿ ಎತ್ತರದ ಪ್ರದೇಶದ ಮೇಲೆ ಸರೋವರ ಹೊಂದಿದ. ಓಕೆ, ಸೊ ಇದು ನೆನಪಿರಲಿ ನಿಮಗೆ. ಆ್ಯಂಡ್ ಅದಾದ ನಂತರ ನೆಕ್ಸ್ಟ್ ಏನಿದೆ ಅಂದರೆ ಪ್ರಶ್ನೆ, ಇವಾಗ ಗ್ಯಾಲಗೋಪಸ್ ದ್ವೀಪಗಳು ಅಂತ ಬರ್ತವೆ. ಓಕೆ, ಗ್ಯಾಲಗೋಪಸ್ ದ್ವೀಪಗಳು ಅಂತ ಗ್ಯಾಲಗೋಪಸ್ ದ್ವೀಪಗಳು ಅಂತ ಬರ್ತವೆ. ಈ ಗ್ಯಾಲಗೋಪಸ್ ದ್ವೀಪಗಳು ಯಾವ ದೇಶದ ಅಡಿಯಲ್ಲಿದ್ದಾವೆ ಅಂತ ಕೇಳ್ತಾನೆ. ಈಕ್ವೆಡಾರ್ ದೇಶದ ಅಡಿಯಲ್ಲಿದ್ದಾವೆ. ಓಕೆ, ಇದು ಕೂಡ ದಕ್ಷಿಣ ಅಮೆರಿಕಾದಲ್ಲೇ ಕಂಡುಬರ್ತಕ್ಕಂತಹ ಒಂದು ದೇಶ. ಇವು 4 ಕೂಡ ದಕ್ಷಿಣ ಅಮೆರಿಕಾದಲ್ಲೇ ಕಂಡುಬರ್ತವೆ. ಸರಿನಾ? ಸೊ ಅದರಲ್ಲಿ ಈ ಈಕ್ವೆಡಾರ್ ದೇಶದ
ಆಳ್ವಿಕೆಗೆ ಒಳಪಟ್ಟದ್ದು ಯಾವುದಂದರೆ ಈ ಗ್ಯಾಲಗೋಪಸ್ ದ್ವೀಪ. ಚಾರ್ಲ್ಸ್ ಡಾರ್ವಿನ್ ನೀವು ಹೆಸರು ಕೇಳಿದ್ರಲ್ವಾ, ಆ ಡಾರ್ವಿನು ಇಲ್ಲೇ ಹೋಗಿ ಓಕೆ ಅವನ ಎಲ್ಲ ಸಿದ್ಧಾಂತಗಳನ್ನ ಮಂಡಿಸಿರ್ತಾನೆ, ಅಲ್ಲೇ ಕಲ್ತು ಬಂದಿರ್ತಾನೆ, ಅಲ್ಲೇದ್ರೇನೋ ಎಲ್ಲ ಹೋಗಿ ಎಕ್ಸ್ಪೆರಿಮೆಂಟ್ ಮಾಡಿರ್ತಾನೆ ಯಾವುದು ಗ್ಯಾಲಗೋಪಸ್ ದ್ವೀಪಗಳಲ್ಲಿ, ಸರಿನಾ. ಸೊ ನೆನಪಿರಲಿ ನಿಮಗೆ. ಸೊ ಅಲ್ಲೇ ಅದು ಯಾರ ಒಡೆತನದಲ್ಲಿದೆ ಅಂದರೆ ಈಕ್ವೆಡಾರ್ ದೇಶದ ಒಡೆತನದಲ್ಲಿದೆ. ಓಕೆ, ಯಾವ ಸಮುದ್ರದಲ್ಲಿ ಯಾವ ಸಾಗರದಲ್ಲಿ ಕಂಡು ಬರ್ತದೆ ಅಂತ ಕೇಳಿದ್ರೆ ಪೆಸಿಫಿಕ್ ಸಾಗರದಲ್ಲಿ ಗ್ಯಾಲಗೋಪಸ್ ದ್ವೀಪಗಳು ಕಂಡು ಬರ್ತವೆ. ಓಕೆ, ಅಂಟಾರ್ಟಿಕಾದಲ್ಲೆಲ್ಲ, ಅಟ್ಲಾಂಟಿಕ್ದಲ್ಲೆಲ್ಲ, ಎಲ್ಲಿ ಪೆಸಿಫಿಕ್ದಲ್ಲಿ, ನೆನಪಿಟ್ಕೊಳ್ಳಿ. ಓಕೆ, ಆ್ಯಂಡ್ ದೆನ್ ನೆಕ್ಸ್ಟ್ ಪ್ರಶ್ನೆ ಏನಿದೆ ಅಂದರೆ 39ನೇ ಪ್ರಶ್ನೆ. 1931ರಲ್ಲಿ ನಡೆದ ದ್ವಿತೀಯ ರೌಂಡ್ ಟೇಬಲ್ ಮೀಟಿಂಗ್. ಓಕೆ, ರೌಂಡ್ ಟೇಬಲ್ ಮೀಟಿಂಗ್ ಸಭೆಯಲ್ಲಿ ಕಾಂಗ್ರೆಸ್ನ ಪ್ರತಿನಿಧಿಯಾಗಿದ್ದವರು ಯಾರು ಅಂತ ಕೇಳಿದ್ದಾರೆ, ಸರಿಯಾ. ಸೊ ಏನಂದರೆ 1930, 31, 32ರಲ್ಲಿ 1ನೇದು, 2ನೇದು, 3ನೇದು. ಓಕೆ, ಈ 3 ದುಂಡು ಮೇಜಿನ ಸಮ್ಮೇಳನ ನಡೆದು ಯಾವಾಗ 1930, 31, 32. ಈ 2ರಲ್ಲೂ ವೈಸ್ರಾಯ್ ಆದವ ಯಾರು? ಲಾರ್ಡ್ ಇರ್ವಿನ್. 3ನೇದಲ್ಲಿ ಲಾರ್ಡ್ ವೆಲ್ಲಿಂಗ್ಟನ್. ಕ್ಲಿಯರ್ ಇದೆಯಾ? ಓಕೆ, ಕ್ಲಿಯರ್ ಇದೆ. ಹಾಗೆ ಇವಾಗ ಪ್ರಶ್ನೆ ಕೇಳ, ಯಾವ ದುಂಡು ಮೇಜಿನ ಸಮ್ಮೇಳನದಲ್ಲಿ ಕಾಂಗ್ರೆಸ್ ಭಾಗವಹಿಸಿತ್ತು ಮಾತ್ರ ಅಲ್ಲ, ಯಾವ ಏಕಮಾತ್ರ ದುಂಡು ಮೇಜಿನ ಸಮ್ಮೇಳನದಲ್ಲಿ ಕಾಂಗ್ರೆಸ್ ಭಾಗವಹಿಸಿತ್ತು? 2ನೇ ದುಂಡು ಮೇಜಿನ ಸಮ್ಮೇಳನ. ಹಾಗಾದರೆ ಕಾಂಗ್ರೆಸ್ ಮೊದಲನೇ ದುಂಡು ಮೇಜಿನ ಸಮ್ಮೇಳನದಲ್ಲಿ ಭಾಗವಹಿಸಿಲ್ವಾ? ಬಿಲ್ಕುಲ್ ಭಾಗವಹಿಸಿಲ್ಲ. 3ನೇ ದುಂಡು ಮೇಜಿನ ಸಮ್ಮೇಳನದಲ್ಲಿ ಭಾಗವಹಿಸಿಲ್ವಾ? ಇಲ್ಲ, ಬಿಲ್ಕುಲ್ ಇಲ್ಲ. 2ನೇ ದುಂಡು ಮೇಜಿನ ಸಮ್ಮೇಳನದಲ್ಲಿ ಕಾಂಗ್ರೆಸ್ ಅವರು ಎಲ್ಲರೂ ಹೋಗಿ ಗುಂಪು ಹಾಕ್ಸ್ಕೊಂಡ್ರೆ ಕುಂತುಬಿಟ್ರಾ? ನೋವೇ, ಒಬ್ಬರೇ ಹೋಗಿದ್ರು. ಯಾರು? ಮಹಾತ್ಮ ಗಾಂಧೀಜಿ ಇಂಡಿಯನ್ ನ್ಯಾಷನಲ್ ಕಾಂಗ್ರೆಸ್, ಭಾರತೀಯ ರಾಷ್ಟ್ರೀಯ ಕಾಂಗ್ರೆಸ್ನ ಪ್ರತಿನಿಧಿಯಾಗಿ 2ನೇ ದುಂಡು ಮೇಜಿನ ಸಮ್ಮೇಳನಕ್ಕೆ ಪಾರ್ಟಿಸಿಪೇಟ್ ಮಾಡಿದರು, ಸರಿನಾ. ಬಟ್ ಅಲ್ಲಿ ಹೋದಾಗ ವಿನ್ಸ್ಟನ್ ಚರ್ಚಿಲು ಅರೆ ಬೆತ್ತಲೆಯ ಫಕೀರ ಅಂಥೇಳಿ ಅಸಹ್ಯ ಮಾಡಿ ಓಡಿಸ್ತಾರೆ. ಯಾರಿಗೆ? ಗಾಂಧೀಜಿಯವರಿಗೆ. ಯಾರು? ವಿನ್ಸ್ಟನ್ ಚರ್ಚಿಲ್. ಓಕೆ, 2ನೇಯ ಮಹಾಯುದ್ಧದ ಸಮಯದಲ್ಲಿ ಇಂಗ್ಲೆಂಡ್ನ ಪ್ರಧಾನಿ ಯಾರು ಅಂದರೆ ವಿನ್ಸ್ಟನ್ ಚರ್ಚಿಲ್, ಅವನೇ ಕರೀತಾನೆ. ಓಕೆ, ಯಾರಿಗೆ? ಮಹಾತ್ಮ ಗಾಂಧಿಗೆ ಅರೆ ಬೆತ್ತಲೆಯ ಫಕೀರ ಅಂತ ಭಾರತೀಯ ಮಹಾತ್ಮ ಗಾಂಧಿಯವರಿಗೆ ಕರೆದವರು ಯಾರು ಅಂತ ಕೇಳ್ತಾರೆ. ಅವಾಗ ನೀವು ಏನು ಅಂತ ಹೇಳಬೇಕು? ಜಸ್ಟ್ ವಿನ್ಸ್ಟನ್ ಚರ್ಚಿಲ್ ಅಂತ ಹೇಳಬೇಕು. ಹಾಗೆ ಪ್ರಶ್ನೆ ಏನು ಕೇಳಬಹುದು? ಇವಾಗ ಈ ಪ್ರಶ್ನೆ ಅಲ್ವಾ, ಈಗ ಮುಂದೆ ಈ ಪ್ರಶ್ನೆ ಬರ್ಬೋದು. ಈ 3 ದುಂಡು ಮೇಜಿನ ಸಮ್ಮೇಳನದಲ್ಲಿ, ಓಕೆ, 3 ದುಂಡು ಮೇಜಿನ ಸಮ್ಮೇಳನದ ಅಧ್ಯಕ್ಷತೆ ವಹಿಸ್ಕೊಂಡವ್ರು ಯಾರಿಗೆ ಗುರು ಅಂತ ಕೇಳ್ಬೋದು? ರಾಮ್ಸೆ ಮೆಕ್ಡೊನಾಲ್ಡ್. ಓಕೆ, ಯಾರು? ರಾಮನೇ ವಹಿಸ್ಕೊಂಡಿದ್ರು. ಓಕೆ, ನಮ್ಮ ರಾಮ ಶ್ರೇಷ್ಠ ರಾಮ, ಬಟ್ ಅವರ ರಾಮ ಕೆಟ್ಟ ರಾಮ. ಓಕೆ, ಅವರ ರಾಮದಲ್ಲಿ ರಾಮ್ಸೆ ಮೆಕ್ಡೊನಾಲ್ಡ್ ಅಂತಿದೆ. ಓಕೆ, ಸೊ ರಾಮ್ಸೆ ಮೆಕ್ಡೊನಾಲ್ಡ್ ಅಂತ ಬರ್ತಾರೆ. ಓಕೆ, ಈ ಮೆಕ್ಡೊನಾಲ್ಡ್ ಅಂತ ಬರ್ತಾರೆ. ಈ ಡೊನಾಲ್ಡ್ ಏನಿದಾನಲ್ವಾ, ರಾಮ್ಸೆ ಮೆಕ್ಡೊನಾಲ್ಡು, ಈ 3 ದುಂಡು ಮೇಜಿನ ಸಮ್ಮೇಳನದ ಅಧ್ಯಕ್ಷತೆ ವಹಿಸ್ಕೊಂಡ ಯಾರು ಅಂದರೆ ಇದೇ ರಾಮ್ಸೆ ಮೆಕ್ಡೊನಾಲ್ಡ್. ಇವನ ಹೆಸರು ನೆನ್ಪಿಟ್ಕೊಳ್ಳಿ, ಕೇಳಬಹುದು. 3 ದುಂಡು ಮೇಜಿನ ಸಮ್ಮೇಳನದ ಅಧ್ಯಕ್ಷತೆ ವಹಿಸ್ಕೊಂಡವ್ರು ಯಾರು ಅಂತ ಕೇಳಬಹುದು. ಯಾರು ಅಂದರೆ ಇದೇ ರಾಮ್ಸೆ ಮೆಕ್ಡೊನಾಲ್ಡ್ ಅವನನ್ನು ವಹಿಸ್ಕೊತಾನೆ. ಈ 3 ದುಂಡು ಮೇಜಿನ ಸಮ್ಮೇಳನವು ಎಲ್ಲಿ ನಡೀತು? ಯಾವ ದೇಶದಲ್ಲಿ ನಡೆದಿತ್ತು? UK, ಯುನೈಟೆಡ್ ಕಿಂಗ್ಡಮಲ್ಲಿ ಅಥವಾ ಬ್ರಿಟನ್ನಲ್ಲಿ ನಡೆದಿದ್ದಾವೆ. ಸೊ ಅದರಲ್ಲೇ ಊರು ಹೇಳೋದಾದರೆ ಲಂಡನ್ನಲ್ಲಿ ನಡೀತದೆ. ಓಕೆ, ಲಂಡನ್ನ ಪ್ಯಾಲೇಸ್ನಲ್ಲಿ ನಡೀತದೆ. ಓಕೆ, ಲಂಡನ್ನ ಪ್ಯಾಲೇಸ್ನಲ್ಲಿ ಈ 3 ದುಂಡು ಮೇಜಿನ ಸಮ್ಮೇಳನ ನಡೀತದೆ. ಹಾಗೆ ಇನ್ನೊಂದು ಪ್ರಶ್ನೆ ಕೇಳಬಹುದು, ಈ 3 ದುಂಡು ಮೇಜಿನ ಸಮ್ಮೇಳನದಲ್ಲಿ ಭಾಗವಹಿಸಿದ ಭಾರತೀಯರು ಯಾರು ಅಂತ ಕೇಳಬಹುದು? ಸರ್ ಮಿರ್ಜಾ ಇಸ್ಮಾಯಿಲ್, BR ಅಂಬೇಡ್ಕರ್. ಓಕೆ, ಈ BR ಅಂಬೇಡ್ಕರ್ ಮತ್ತು ಸರ್ ಮಿರ್ಜಾ ಇಸ್ಮಾಯಿಲು ಮತ್ತು ಇನ್ನೂ ಜಿನ್ನಾ ಬರ್ತಾನೆ. ಓಕೆ, ಯಾರು? ಜಿನ್ನಾ ಬರ್ತಾನೆ ಮತ್ತು ಇಕ್ಬಾಲ್, ಸಾರೇ ಜಹಾಂ ಸೆ ಅಚ್ಚಾ. ಓಕೆ, ಇಕ್ಬಾಲ್. ಸೊ ಇಕ್ಬಾಲು ಮತ್ತು ಇನ್ನೂ ಕೆಲವೊಬ್ಬರು ಏನೋ ಈ 3 ದುಂಡು ಮೇಜಿನ ಸಮ್ಮೇಳನದಲ್ಲಿ ಭಾಗವಹಿಸಿದ್ದಾರೆ, ಸರಿನಾ. ಸೊ ಇಲ್ಲಿ ಒಂದು ಚಿಕ್ಕ ಸ್ಟೋರಿ ಇದೆ. ಏನಂದರೆ ಈ BR ಅಂಬೇಡ್ಕರ್ಗೆ ಮತ್ತು ಸರ್ ಮಿರ್ಜಾ ಇಸ್ಮಾಯಿಲ್ಗೆ, ಓಕೆ, ಸರ್ ಮಿರ್ಜಾ ಇಸ್ಮಾಯಿಲ್ಗೆ ಈ ಇಬ್ಬರಿಗೂ ಕೂಡ ಈ 3 ದುಂಡು ಮೇಜಿನ ಸಮ್ಮೇಳನದಲ್ಲಿ ಯಾಕೆ ಭಾಗವಹಿಸಲಿಕ್ಕೆ ಅವರು ಅವಕಾಶ ಕೊಟ್ಟರು? ಅವ್ರಿಗೆಲ್ಲ ಬಿಟ್ಟು ಹಾಕ್ಬಿಡಿ. ಓಕೆ, ಅವರೆಲ್ಲರೂ ಕೂಡ ಇದ್ರೆ ಇವರಿಗೆ ಎಕ್ಸೆಪ್ಟ್ ಮಾಡ್ಕೊಂಡಿರ್ತಾರೆ, ಮೀನ್ಸ್ ಅವ್ರಿಗೆ ಕರೆದಿರ್ತಾರೆ. ಬಟ್ ಈ ಇಬ್ಬರಿಗೆ ಯಾಕೆ ಅಂತ ಕೇಳಿದ್ದಾನೆ. ಓಕೆ, ಕೆಲವೊಂದು ಪ್ರಶ್ನೆ ಪತ್ರಿಕೆಗಳಲ್ಲಿ, ಹಳೆಯ ಪ್ರಶ್ನೆ ಪತ್ರಿಕೆಗಳಲ್ಲಿ ಸ್ವಲ್ಪ UPSC ಲೆವೆಲು ಮತ್ತು SSC CGL ಲೆವೆಲಲ್ಲಿ ಏನಿದಾವಲ್ವಾ, ಸೊ ಅಲ್ಲಿ ಕೇಳಿದ್ದಾನೆ. ಹೇಳ್ಬೋದಾ? ಏನು 1928ರಲ್ಲಿ ಸೈಮನ್ ಆಯೋಗ ಬಂದಿರುತ್ತೆ, ಗೊತ್ತಾ? ಸೈಮನ್ ಆಯೋಗ ಬಂದಿರುತ್ತೆ. ಆ ಸೈಮನ್ ಆಯೋಗವನ್ನು ಭಾರತೀಯರು ಎಲ್ಲರೂ ವಿರೋಧ ಮಾಡ್ತಾರೆ. ಬರಬೇಡಲೇ, ಆ 7 ಜನ ಏನಿದ್ದೀರಲ್ಲ, 7 ಜನ ನೀವು ಬ್ರಿಟಿಷರೇ ಇದ್ದೀರಾ. ನನ್ನ ತೊಂದರೆ ಕೇಳೋಕ್ಕೆ ನನ್ನ ಮನಸ್ಥಿತಿ, ನನ್ನ ಭಾಷೆ ಬರೋನು, ನನ್ನ ಮನಸ್ಸನ್ನು ಅರ್ಥ ಮಾಡ್ಕೊಳ್ಳೋನು ಬೇಕು ಗುರು. ಓಕೆ, ನನಗೆ ಯಾರನ್ನಾದರೂ ಸಮಾಧಾನ ಮಾಡ್ತಿದ್ದಾನೆ ಅಂದರೆ, ನನಗೇನಾದರೂ ಕುಂದುಕೊರತೆ ಆದಾಗ ನನಗೆ ಕೇಳೋನು ಬೇಕಂದರೆ ನನ್ನ ಭಾಷೆ ಬರೋನು ಇರಬೇಕು, ಅವ್ನು ಮೊದಲು ನನ್ನ ಮನಸ್ಸನ್ನು ಅರ್ಥ ಮಾಡ್ಕೊಳ್ಳೋನು ಇರಬೇಕು. ಈ 7ರಲ್ಲೂ ಎಲ್ಲರೂ ಬ್ರಿಟಿಷರೇ ಇದ್ದಾರೆ. ಅವರು ಮೊದಲನೇದು ನಮ್ಮ ಭಾಷೆ ಬರೋದಿಲ್ಲ, ನಾ ಏನು ಹೇಳ್ತೀನಿ ಅವನಿಗೆ ತಿಳಿಯೋದಿಲ್ಲ, ಭಾರತೀಯ ಏನು ಹೇಳ್ತಾನೆ ಅವನಿಗೆ ತಿಳಿಯೋದಿಲ್ಲ. ಸೆಕೆಂಡ್, ಅವನಿಗೆ ಅರ್ಥ ಮಾಡ್ಕೊಳ್ಳೋಕ್ಕೂ ಬರೋದಿಲ್ಲ. ಒಬ್ಬಾದರೂ ಇದರಲ್ಲಿ ಈ 7 ಜನದಲ್ಲಿ ಒಬ್ಬಾದರೂ ಭಾರತೀಯ ಇಲ್ಲ ಅಂತ ಏನು ಮಾಡ್ತಾರೆ? ಸೈಮನ್ ಗೋ ಬ್ಯಾಕ್, ಮುಚ್ಕೊಂಡು ನಿನ್ನ ದೇಶಕ್ಕೆ ಹೋಗು ಅಂತ ಸ್ಟಾರ್ಟ್ ಮಾಡ್ತಾರೆ. ಓಕೆ, ಅದೊಂದು ಚಳುವಳಿ ಸ್ಟಾರ್ಟ್ ಮಾಡ್ತಾರೆ. ಸೊ ಅದೇ ಚಳುವಳಿದಲ್ಲಿ ನಿಮಗೆ ಲಾಲಾ ಲಜಪತ್ ರಾಯ್ ಅವರು ಡೆತ್ ಆಗ್ತಾರೆ. ಅದಾದ ನಂತರ ಲಾಹೋರ್ ಇನ್ಸಿಡೆಂಟ್ ಆಗುತ್ತೆ. ಭಗತ್ ಸಿಂಗ್ ಇವರೆಲ್ಲ ಏನು ಮಾಡ್ತಾರೆ ಅಂದರೆ ಅವರಿಗೆ
ಡಯರ್ಗೆ, ಓಕೆ, ಯಾರು ಡಯರ್ ಇದ್ರೇನೋ ಲಾಲಾ ಲಜಪತ್ ರಾಯ್ ಅವರಿಗೆ ಹೊಡಿ ಅಂತ ಹೇಳಿರ್ತಾನಲ್ವ, ಆ ಡಯರ್ಗೆ ಕೊಲ್ತಾರೆ ಯಾರು, ಭಗತ್ ಸಿಂಗ್ ಅವರವರು. ಓಕೆ, ಸೊ ಅದೆಲ್ಲ ಆಗ್ತದೆ. ಸೊ ಅವರಿಗೆ ಎಲ್ಲ ದೇಶದವರು ವಿರೋಧ ಮಾಡಿದ್ರೆ ಅವರನ್ನು ಸೈಮನ್ ಆಯೋಗವನ್ನು ಎಕ್ಸೆಪ್ಟ್ ಮಾಡ್ಕೊಂಡು ಬರ್ರಿಯಪ್ಪ ನೀವು ನಮ್ಮ ಒಳ್ಳೇದಕ್ಕೆ ಬಂದಿರಿ ಬರ್ರಿ ಅಂತ ಹೇಳಿ ಕರೆದವ್ರು ಯಾರು ಅಂದರೆ ಅಂಬೇಡ್ಕರ್, ಸರ್ ಮಿರ್ಜಾ ಇಸ್ಮಾಯಿಲ್. ಓಕೆ, ಅವ್ರು ಭಾರತಕ್ಕೆ ಬಂದಾಗ ಅವರಿಗಿದ್ರೇನೋ ವೆಲ್ಕಮ್ ಮಾಡಿದ್ರೇನೋ ಟೀ ಕಾಫಿ ಕೊಟ್ಟು ಕರೆದವ್ರು ಯಾರು ಅಂದರೆ ಬಿ ಆರ್ ಅಂಬೇಡ್ಕರ್. ಅದಕ್ಕೆ ಇವನು ನಮ್ಮಂಗೆ ಅದನಪ್ಪ ಅಸಾಮಿ ಅಂಥೇಳಿ ಅವರಿದ್ರೇನೋ ಒಳ್ಳೆಯವರು ಇರಬೇಕು, ಇವರು ನಮ್ಮ ದೇಶಕ್ಕೆ ಇವರು ಸ್ವಲ್ಪ ಇದ್ರೇನೋ ಒಲವು ತೋರಿಸ್ತಿದ್ದಾರೆ, ನಮಗಿದ್ರೆ ಸ್ವಲ್ಪ ಬುದ್ಧಿ ಇದ್ದಂಗೆ ಅದ ಇವರಿಗೂ ಕೂಡ, ಅದಕ್ಕೆ ಇವರಿಗೆ 3 ದುಂಡು ಮೇಜಿನ ಸಮ್ಮೇಳನ ಕರೆಯೋನು ಅಂತ ಕರೀತಾರೆ. ಓಕೆ, ನಾನು ಇವ್ರಲ್ಲಿ ಯಾರಿಗೂ ಕೂಡ ಬೈತಾನೂ ಇಲ್ಲ, ಹೊಗಳ್ತಾನೂ ಇಲ್ಲ, ಇದ್ದಂಗೆ ಹೇಳ್ತಾ ಇದ್ದೀನಿ. ಓಕೆ, ನಿಮ್ಮ ಯಾವುದೇ ಕಾಮೆಂಟ್ಗೂ ಕೂಡ ಇದ್ರೆ ನಾನು ರೆಸ್ಪಾನ್ಸ್ ಮಾಡೋಕ್ಕಾಗೋದಿಲ್ಲ. ಪ್ಲೀಸ್ ಈ ಥರ ನಿಮ್ಗೆ ಬಂದರೆ, ಓಕೆ, ನಾನು ನಿಮ್ಗೆ ಅರ್ಥ ಆಗಲಿ ಅಂತ ಮಾತ್ರ ಹೇಳ್ತಾ ಇದ್ದೀನಿ. ಅದ್ರ ಹಿಂದಿನ ಸ್ಟೋರಿ ಗೊತ್ತಾದರೆ ನಿಮಗೆ ಅರ್ಥ ಆಗುತ್ತೆ, ನೆನಪುಳಿತೆ ಅನ್ನೋ ಒಂದೇ ಒಂದು ರೀಸನ್. ಓಕೆ, ನೆನಪಿರಲಿದು, ನಾನು ಯಾವ ಪಕ್ಷದವನೂ ಅಲ್ಲ, ಯಾವ ವ್ಯಕ್ತಿಯೂ ಅಲ್ಲ. ಓಕೆ, ನೆನಪಿರಲಿದ್ದು ಇಷ್ಟೇ. ಐ ಆಮ್ ಜಸ್ಟ್ ಇದ್ರೆ ನಿಮ್ಗೆ ಕಲಿಸೋನು ಅಷ್ಟೇ. ಓಕೆ, ಇದು ಮಾತ್ರ ನಿಮ್ಗೆ ನೆನಪಿರಲಿ. ಕೆಲವೊಬ್ರು ಹಾಗೇ ಇರ್ತೀರಾ ಅದಕ್ಕೆ. ಓಕೆ, ಎಲ್ಲರೂ ಅಲ್ಲ, ಕೆಲವೊಬ್ಬರು. ಅದಾದ ನಂತರ ಈ ಮಿರ್ಜಾ ಇಸ್ಮಾಯಿಲ್ ಅವರು ಕೂಡ ಇದ್ರೆ ನಮ್ಮ ಕರ್ನಾಟಕದಲ್ಲಿ ಮೈಸೂರೇನು ಸಂಸ್ಥಾನ ಇದೆ ಅಲ್ವಾ, ಸೊ ಅಲ್ಲಿ ಇವರೊಬ್ಬರು ದಿವಾನರಾಗಿರ್ತಾರೆ. ಸೊ ಇವರು ಕೂಡ ನಮ್ಮ ಕರ್ನಾಟಕಕ್ಕೆ ಬಂದಾಗ ಸೈಮನ್ ಆಯೋಗಕ್ಕೆ ವೆಲ್ಕಮ್ ಮಾಡ್ಕೊಂಡಿರ್ತಾರೆ. ಸರಿಯಾ? ಸೊ ಯಾರು? ಮಿರ್ಜಾ ಇಸ್ಮಾಯಿಲ್ ಅವರು. ಸೊ ಅದಕ್ಕೆ ಇವರಿಗೂ ಕೂಡ ಇದ್ರೆ 3 ದುಂಡು ಮೇಜಿನ ಸಮ್ಮೇಳನದಲ್ಲಿ ವೆಲ್ಕಮ್ ಮಾಡ್ಕೊಂಡಿರ್ತಾರೆ. ಓಕೆ, ಸೊ ಇದು ನೆನಪಿರ್ರಿ ನಿಮಗೆ. ಅದಾದ ನಂತರ ಗೋಪಾಲಕೃಷ್ಣ ಗೋಖಲೆ MA ಜಿನ್ನಾ ಅಂತ ಕೊಟ್ಟಿದ್ದಾರೆ. ಇವನು 3 ದುಂಡು ಮೇಜಿನ ಸಮ್ಮೇಳನದಲ್ಲಿ ಇವನು ಕೂಡ ಇದ್ರೇನೋ ಆಯ್ಕೆ ಆಗಿರ್ತಾನೆ ನೋಡಿ. ಓಕೆ, ಬಂದಿರ್ತಾನೆ ಅಲ್ಲಿ. ಓಕೆ, ಯಾರು? MA ಜಿನ್ನಾ ಅವನು. ಓಕೆ, ಮಹಮ್ಮದ್ ಅಲಿ ಜಿನ್ನಾ. ಸರಿನಾ? ಹಾಗೆ ನಾವು ಭಾರತದ ರಾಷ್ಟ್ರಪಿತ ಅಂತ ಯಾರಿಗೆ ಕರಿತೀವಿ? ಮಹಾತ್ಮ ಗಾಂಧೀಜಿಯವ್ರಿಗೆ ಕರಿತೀವಿ. ಓಕೆ, ಅದಾದ ನಂತರ ಈ ಗಾಂಧೀಜಿಯವರ ಗುರುಗಳು ಯಾರು? ಗೋಪಾಲಕೃಷ್ಣ ಗೋಖಲೆ. ಯಾರು? ಗಾಂಧೀಜಿಯವರ ಗುರುಗಳು ಯಾರು ಅಂದರೆ ಗೋಪಾಲಕೃಷ್ಣ ಗೋಖಲೆ. ಓಕೆ, ಹಾಗೆ ಭಾರತ ಸಂವಿಧಾನದ ಪಿತಾಮಹ ಅಂತ ಯಾರಿಗೆ ಕರಿತೀವಿ? BR ಅಂಬೇಡ್ಕರ್ ಅವ್ರಿಗೆ ಕರಿತೀವಿ. ಹಾಗೆ ಪಾಕಿಸ್ತಾನದ ಪಿತಾಮಹ ಅಂತ ಯಾರಿಗೆ ಕರಿತೀವಿ ನಾವು? ಭಾರತ ಪಿತಾಮಹ ಗಾಂಧಿ. ಓಕೆ, ಪಾಕಿಸ್ತಾನದ ಪಿತಾಮಹ ಯಾರು ಅಂದರೆ ಮಹಮ್ಮದ್ ಅಲಿ ಜಿನ್ನಾ. ಯಾರು? ಮಹಮ್ಮದ್ ಅಲಿ ಜಿನ್ನಾ. ಈ ಮಹಮ್ಮದ್ ಅಲಿ ಜಿನ್ನಾ ಯಾವ ಪಾರ್ಟಿಗೆ ಸೇರಿದವ್ರು ಹೇಳ್ಬೋದಾ? 2 ಪಕ್ಷಕ್ಕೆ, ಇಂಡಿಯನ್ ನ್ಯಾಷನಲ್ ಕಾಂಗ್ರೆಸ್ಸು, ಇನ್ನೊಂದು ಮುಸ್ಲಿಂ ಲೀಗ್. 2 ಲೀಗಿಗೆ, ಎರಡರಲ್ಲೂ ಕೂಡ ಕಾರ್ಯನಿರ್ವಹಣೆ ಮಾಡಿದವರು ಯಾರು ಅಂದರೆ ಮಹಮ್ಮದ್ ಅಲಿ ಜಿನ್ನಾ ಅವರು. ಓಕೆ, ನೆನಪಿರಲಿ ಇದು ನಿಮಗೆ. ಮಹಮ್ಮದ್ ಅಲಿ ಜಿನ್ನಾ ಅವರು 1906ಕ್ಕಿಂತ ಮುಂಚೆ, ಮುಸ್ಲಿಂ ಲೀಗ್ ಸ್ಟಾರ್ಟ್ ಆಗೋಕ್ಕಿಂತ ಮುಂಚೆ ಇವರು ಇಂಡಿಯನ್ ನ್ಯಾಷನಲ್ ಕಾಂಗ್ರೆಸ್ಸಲ್ಲೇ ಇದ್ದರು. ಯಾರು? ಮಹಮ್ಮದ್ ಅಲಿ ಜಿನ್ನಾ ಅವರು. ಓಕೆ, ನೆನಪಿರಲಿ ನಿಮಗೆ. ಆ್ಯಂಡ್ ದೆನ್ ನೆಕ್ಸ್ಟ್ ಪ್ರಶ್ನೆ ಏನಿದೆ ಅಂದರೆ 40ನೇ ಪ್ರಶ್ನೆ. ಭಾರತ ಆಹಾರ ನಿಗಮದ ಫುಡ್ ಕಾರ್ಪೊರೇಷನ್ ಆಫ್ ಇಂಡಿಯಾ ಮೂಲಕ ಸರ್ಕಾರ ಖರೀದಿಸುವ ಅಕ್ಕಿ ಮತ್ತು ಗೋಧಿಯನ್ನು ಏನೆಂದು ಕರೆಯಲಾಗುತ್ತದೆ ಅಂತ ಕೇಳಿದ್ದಾರೆ. ಸೊ ಆಹಾರ ಸುರಕ್ಷತೆ, ಆಹಾರ ಸಂಗ್ರಹ ಮತ್ತು ಸುರಕ್ಷಿತ ಸಂಗ್ರಹ ಮತ್ತು ಆಹಾರ ಷೇರುಗಳು. ಇಂಗ್ಲೀಷಲ್ಲಿ ನೆನಪಿಟ್ಕೊಳ್ಳಿ, ಬಫರ್ ಸ್ಟಾಕ್ ಅಂತ ಕರೀತಾರೆ. ಓಕೆ, ಏನು ನಮ್ಮಿಂದ ಖರೀದಿ ಮಾಡ್ತಾರಲ್ವ, ಇವಾಗ ನೀವು ಏನೋ ಒಂದು ಬೆಳೆದಿದ್ದೀರಾ, ನಮ್ಮ ಸೈಡಲ್ಲಾದರೆ ಇಲ್ಲಿ ಗುಲ್ಬರ್ಗ, ಬಿಜಾಪುರ ಮತ್ತು ಬೆಳಗಾವಿ, ಬಾಗಲಕೋಟೆ ತೊಗರಿ ಬೆಳೆದಿರ್ತಾರೆ. ಓಕೆ, ಸೊ ನೀವು ತೊಗರಿ, ಅಕ್ಕಿ, ಗೋಧಿ ಎಲ್ಲ ಏನೇನು ಬೆಳೀತೀರಲ್ವ, ಸೊ ಸರ್ಕಾರ ಖರೀದಿ ಮಾಡ್ತದೆ. ಖರೀದಿ ಮಾಡಿ ಮಾರಲ್ಲ ಅವ್ರು ಯಾರಿಗೂ ಕೂಡ, ಇಟ್ಕೊತದೆ. ಅದು ಆ್ಯಕ್ಚುಲಿ ಸ್ಟಾಕ್ ಮಾಡಿ ಇಟ್ಕೊತದೆ ಸರ್ಕಾರ, ಯಾರಿಗೊಬ್ರಿಗೆ ಮಾರಲ್ಲ. ನಿಮ್ಮ ಕಡೆಯಿಂದ 50 ರೂಪಾಯಿ ತೊಗೊಂಡು ಮತ್ತೊಬ್ಬನಿಗೆ 70 ರೂಪಾಯಿ ಮಾರಲ್ಲ ಅದು. ಓಕೆ, ಬಟ್ ಇಟ್ಕೊತದೆ. ಆ ಇಟ್ಕೊಳ್ಳೋದಕ್ಕೆ ಏನಂತ ಕರೀತಾರೆ ಅಂದರೆ ಬಫರ್ ಸ್ಟಾಕ್ ಅಂತ ಕರೀತಾರೆ. ಬಫರ್ ಸ್ಟಾಕ್ ಜಾಸ್ತಿ ನೀವು ನ್ಯೂಸ್ ಪೇಪರೆಲ್ಲ ಓದಿರ್ತೀರ, ಈ ವರ್ಡ್ ಕೇಳಿರ್ತೀರ, ಬಫರ್ ಸ್ಟಾಕ್ ಅನ್ನೋದು. ಓಕೆ, ಅದಕ್ಕೆ ಏನಂತ ಕರೀತಾರೆ ಅಂದರೆ ಬಫರ್ ಸ್ಟಾಕ್ ಅಂತ ಕರೀತಾರೆ. ಓಕೆ, ಆ್ಯಂಡ್ ದೆನ್ ನೆಕ್ಸ್ಟ್ ಪ್ರಶ್ನೆ ಏನಿದೆ ಅಂದರೆ ಭಾರತ ಸಂವಿಧಾನದ ಭಾಗ 5 ಯಾವುದನ್ನು ಒಳಗೊಂಡಿದೆ? ಸರ್ ನಿಮ್ಗೆ ಹೇಳಿದ್ದೀನಲ್ವಾ, ಸಂವಿಧಾನ ಮಾಡುವಾಗಲೇ ಹೇಳಿದ್ದೀನಿ, ನಾನು ಹಳೆಯ ಕ್ಲಾಸ್ನ ಕೇಳಿದವರೆಲ್ಲ ಹೇಳ್ತೀರಾ ಈಸಿಯಾಗಿ. ಏನು 5 ವರ್ಷ ಲೋಕಸಭೆಗೆ ನಾವು ಎಲೆಕ್ಷನ್ ಮಾಡ್ತೀವಿ, 5 ವರ್ಷಕ್ಕೊಮ್ಮೆ. ಸೊ 5 ವರ್ಷಕ್ಕೆ ಲೋಕಸಭೆ ಅಂದರೆ ಕೇಂದ್ರ ಸರ್ಕಾರ ಅದು. ಸೊ 5ನೇದು ಕೇಂದ್ರ ಸರ್ಕಾರ. ಸೊ ಇನ್ನೊಂದು ಬೇರೆ ವರ್ಡ್ ಕೊಟ್ಟರೆ ಏನು ಕೊಡ್ಬೋದು? ಸೆಂಟ್ರಲ್ ಗೌರ್ಮೆಂಟ್ ಅಂತ ಇಂಗ್ಲೀಷಲ್ಲಿ ಕೊಡ್ಬೋದು, ಇಲ್ಲಾಂದರೆ ಕನ್ನಡದಲ್ಲಿ ಅಂದರೆ ಒಕ್ಕೂಟ ಅಂತ ಕೊಡ್ಬೋದು. ಓಕೆ, ಏನು ಒಕ್ಕೂಟ? ಈ ಒಕ್ಕೂಟ ಅನ್ನೋದು ಎಷ್ಟನೇ ವಿಧಿಯಲ್ಲಿ ಬರ್ತದೆ ಅಂದರೆ 5ನೇ ವಿಧಿಯಲ್ಲಿ ಬರ್ತದೆ. ಸೊ ಒಂದ್ಸರಿ 10 ವಿಧಿಗಳು ಹೇಳಿಬಿಡಲ ಕ್ಲೀನಾಗಿ. ಮೊದಲನೇ ವಿಧಿ ಭಾರತದ ಭೂಪ್ರದೇಶದ ಬಗ್ಗೆ ಹೇಳ್ತದೆ. 2ನೇ ವಿಧಿ ಭಾರತದ ಪೌರತ್ವದ ಬಗ್ಗೆ ಹೇಳ್ತದೆ. 3ನೇದು ಮೂಲಭೂತ ಹಕ್ಕುಗಳ ಬಗ್ಗೆ ಹೇಳ್ತದೆ. 4ನೇದು ನಿಮಗೆ ರಾಜನೀತಿ ನಿರ್ದೇಶಕ ತತ್ವಗಳ ಬಗ್ಗೆ ಹೇಳ್ತದೆ. 5ನೇದು ಕೇಂದ್ರ ಸರ್ಕಾರದ ಬಗ್ಗೆ ಹೇಳ್ತದೆ. 6ನೇದು ರಾಜ್ಯ ಸರ್ಕಾರದ ಬಗ್ಗೆ ಹೇಳ್ತದೆ. 7ನೇದು ಪ್ರಸ್ತುತ ರದ್ದಾಗಿದೆ, ಬಟ್ ಇದು ರಾಜ್ಯರ ಬಗ್ಗೆ ಹೇಳ್ತಾ ಇತ್ತು. ಅದಾದ ನಂತರ 8ನೇದು ನಿಮಗೆ ಏನು ಹೇಳ್ತದೆ ಅಂದರೆ 8 ಕೇಂದ್ರಾಡಳಿತ ಪ್ರದೇಶಗಳ ಬಗ್ಗೆ ಹೇಳ್ತದೆ. 9ನೇ ಭಾಗ ನಿಮಗೆ ಪಂಚಾಯತಿಗಳ ಬಗ್ಗೆ ಹೇಳ್ತದೆ. 9A ಭಾಗ ನಿಮಗೆ ಮುನ್ಸಿಪಾಲ್ಟಿಗಳ ಬಗ್ಗೆ ಹೇಳ್ತದೆ. 9B ಭಾಗ ನಿಮಗೆ ಸಹಕಾರಿ ಸಂಘಗಳ ಬಗ್ಗೆ ಹೇಳ್ತದೆ. 10ನೇ ಭಾಗ ನಿಮಗೆ ಅನುಸೂಚಿತ ಪ್ರದೇಶಗಳ ಬಗ್ಗೆ ಹೇಳ್ತದೆ. ಸರಿನಾ? ಅದಾದ ನಂತರ 11ನೇ ಭಾಗ ನಿಮಗೆ ಕೇಂದ್ರ ಮತ್ತು ರಾಜ್ಯಗಳ ಸಂಬಂಧಗಳ ಬಗ್ಗೆ ಹೇಳ್ತದೆ. ಸರಿಯಾ? ಇದು ಕೂಡ ನಿಮಗೆ ನೆನಪಿಟ್ಕೊಳ್ಳಿ. ಹಾಗೆ 12ನೇ ಭಾಗ ನಿಮಗೆ ಏನು ಹೇಳ್ತದೆ ಅಂದರೆ ವಾಣಿಜ್ಯ ವ್ಯವಹಾರಗಳ ಬಗ್ಗೆ ಹೇಳ್ತದೆ. ದೇಶದಲ್ಲಿ ನಡೀತಕ್ಕಂತಹ ವಾಣಿಜ್ಯ ವ್ಯವಹಾರಗಳ ಬಗ್ಗೆ ಹೇಳ್ತದೆ. ಸರಿಯಾ? ಸೊ ಇದಾದ ನಂತರ ನೆಕ್ಸ್ಟ್ ನಿಮಗೆ ಮತ್ತೆ ಯಾವ ಇಂಪಾರ್ಟೆಂಟ್ ಆಗುತ್ತೆ ಅಂದರೆ ಒಂದು 14ನೇ ಭಾಗ UPSC ಬಗ್ಗೆ ಹೇಳ್ತದೆ. 15ನೇ ಭಾಗ ಯಾವುದು ಎಲೆಕ್ಷನ್ ಬಗ್ಗೆ ಹೇಳ್ತದೆ. ಅದಾದ ನಂತರ 17ನೇ ಭಾಗ ನಿಮಗೆ ಮಾತೃಭಾಷೆಯ ಬಗ್ಗೆ ಹೇಳ್ತದೆ. 18ನೇ ಭಾಗ ಎಮರ್ಜೆನ್ಸಿ ಬಗ್ಗೆ ಹೇಳ್ತದೆ, ತುರ್ತು ಪರಿಸ್ಥಿತಿಯ ಬಗ್ಗೆ ಹೇಳ್ತದೆ. ಹಾಗೆ 20ನೇ ಭಾಗ ನಿಮಗೆ ತಿದ್ದುಪಡಿಯ ಬಗ್ಗೆ ಹೇಳ್ತದೆ. ಇವೆಲ್ಲ ಭಾಗ ಕೂಡ ಇಂಪಾರ್ಟೆಂಟ್ ಇದ್ದಾವೆ, ಕೇಳ್ತಾನೆ, ರಿಪೀಟ್ ಆಗ್ತವೆ, ಪ್ರಶ್ನೆಗಳು ರಿಪೀಟ್ ಆಗೇ ಆಗ್ತವೆ, ನೆನ್ಪಿಟ್ಕೊಳ್ಳಿ. ಓಕೆ, ಹಾಗೆ 4A ಭಾಗ ಅಂತ ಬರ್ತದೆ.
4A ಭಾಗ 51A ವಿಧಿ ಏನು ಹೇಳ್ತದೆ ಅಂದರೆ, ಇದು ಮೂಲಭೂತ ಕರ್ತವ್ಯಗಳು 42ನೇ ತಿದ್ದುಪಡಿ ಮಾಡಿ 1976ರಲ್ಲಿ ಸರ್ದಾರ್ ಸ್ವರ್ಣ ಸಿಂಗ್ ಕಮಿಟಿಯ ಆಯೋಗದ ಮೇರೆಗೆ ಶಿಫಾರಸಿನ ಮೇರೆಗೆ ಇವುಗಳನ್ನು ಸೇರ್ಪಡೆ ಮಾಡ್ತಾರೆ. ಯಾರು? ಇಂದಿರಾ ಗಾಂಧಿಯವರು. ಈ 42ನೇ ತಿದ್ದುಪಡಿಯನ್ನು ಏನಂತ ಕರಿತೀವಿ? ಮಿನಿ ಸಂವಿಧಾನ ಅಂತ ಕರಿತೀವಿ, ಅಥವಾ ಇಂದಿರಾ ಗಾಂಧಿ ಸಂವಿಧಾನ, ಇಂದಿರಾ ಸಂವಿಧಾನ ಅಂತ ಕೂಡ ಕರಿತೀವಿ. ಎಷ್ಟರಲ್ಲಿ? 1976ರಲ್ಲಿ ಆಗಿದೆ. ಸರಿನಾ? ನೆನಪಿಟ್ಕೊಳ್ಳಿ. ಈ ಮೂಲಭೂತ ಕರ್ತವ್ಯಗಳನ್ನು 4A ಭಾಗದಲ್ಲಿ ಸೇರ್ಪಡೆಯಾಗಿರುವ ಮೂಲಭೂತ ಕರ್ತವ್ಯಗಳನ್ನು ಯಾವ ದೇಶದಿಂದ ನಾವು ಎರವಲು ಪಡ್ಕೊಂಡು ಬಂದಿದ್ದೀವಿ ಅಂತ ಕೇಳಿದ್ರೆ, ರಷ್ಯಾದಿಂದ ಹೋಗಿ ಎರವಲು ಪಡ್ಕೊಂಡು ಬಂದಿದ್ದೀವಿ. ಯಾರು ಪಡ್ಕೊಂಡು ಬಂದರು? ಯಾರು ಹೋಗಿ ಕೇಳ್ಕೊಂಬಂದರು? ಕೊಡ್ರಿ ಸೌಕರ್ಯ ಅಂತ ಕೇಳಿದವ್ರು ಯಾರು ಅಂತ ಕೇಳಿದ್ರೆ ಸರ್ದಾರ್ ಸ್ವರ್ಣ ಸಿಂಗ್ನವರು. ಅವ್ರಿಗೆ ಕಳ್ಸೋರು ಯಾರು? ಇಂದಿರಾ ಗಾಂಧಿ. ಯಾಕೆ ರಿಪೀಟ್ ಮಾಡ್ತಾ ಇದ್ದೀನಿ ಅಂದರೆ, ರಿಪೀಟ್ ಆಗ್ತಿದ್ದವ್ರಿ. ಇವಾಗ ಕೇಳೋ ಪ್ರಶ್ನೆನ ಕೇಳಬೇಕಲ್ವಾ? ಎಲ್ಲಿದ್ದು ಪ್ರಶ್ನೆನ ಕೇಳ್ತಾನೆ, ಅದನ್ನು ನಮ್ಗೆ ಗೊತ್ತಿಲ್ಲ ಅಂದರೆ ಓಕೆ, ಬಟ್ ನನಗೆ ಗೊತ್ತಿರೋದು ಯಾವುದು ಮಿಸ್ ಆಗಬಾರ್ದು ಅಷ್ಟೇ. ನಾನು ಏನು ಓದಿರ್ತೀನಲ್ವ ಅದು ನನಗೆ ಎಕ್ಸಾಮಲ್ಲಿ ಬಂದಾಗ ಮಿಸ್ ಆಗಬಾರ್ದು ಅಷ್ಟೇ. ನಾನು ಓದದೇ ಇರೋದು ಬಂದಾಗ ಮಿಸ್ ಆದರೆ ಓಕೆ, ಏನೋ ಹೊಳ್ಳಿ ಬಂದಾಗ ಎಕ್ಸಾಮ್ ಮುಗಿಸಿ ಬಂದಾಗ ಅಷ್ಟು ಫೀಲಲ್ಲಿ ಇರೋಲ್ಲ, ಬಟ್ ಆದರೂ ಬೇಜಾರಾಗ್ತದೆ. ಬಟ್ ನನಗೆ ಗೊತ್ತಿದ್ದರೇನೋ ಬಿಟ್ಟು ಬಂದಾಗ, ನನಗೆ ಗೊತ್ತಿದ್ದು ಸ್ವಲ್ಪ ಟ್ವಿಸ್ಟ್ ಆದಾಗ, ನನಗೆ ಅಲ್ಲಿ ತಿಳಿಲಿಲ್ಲ ಅಂದರೆ ಹೊರಗಡೆ ಬಂದಾಗ ತಲೆ ಕೆಟ್ಟೋಗ್ಬಿಡ್ತದೆ. ಓಕೆ, ಸೊ ಅದಕ್ಕೆ ಹೇಳ್ತಾ ಇದ್ದೀನಿ, ರಿಪೀಟ್ ಮಾಡ್ತಾ ಇದ್ದೀನಿ, ರಿಪೀಟ್ ಆಗೇ ಆಗ್ತವೆ ಪ್ರಶ್ನೆಗಳು, ಅದಕ್ಕೆ ಹೇಳೋದು. ಓಕೆ, ಆ್ಯಂಡ್ ದೆನ್ ನೆಕ್ಸ್ಟ್ ಪ್ರಶ್ನೆ ಏನಿದೆ ಅಂದರೆ, 42ನೇ ಪ್ರಶ್ನೆ ಏನಿದೆ ಅಂದರೆ, ಚಂಡಮಾರುತದ ಸಮಯದಲ್ಲಿ ಸಮುದ್ರದ ಮಟ್ಟ ಸ್ವಾಭಾವಿಕವಾಗಿ ಏರಿದರೆ ಅದನ್ನು ಏನು ಎನ್ನುತ್ತಾರೆ ಅಂತ ಕೇಳಿದ್ದಾರೆ. ಓಕೆ, ಚಂಡಮಾರುತದ ಸಮಯದಲ್ಲಿ ಸಮುದ್ರದ ಮಟ್ಟ ಸ್ವಾಭಾವಿಕವಾಗಲ್ಲ, ಅಸ್ವಾಭಾವಿಕವಾಗಿ ಏರಿದರೆ ಅದನ್ನು ಏನಂತ ಕರೀತಾರೆ? ಚಂಡಮಾರುತ, ಉಬ್ಬರ, ಬಂದರ ಅಲೆಗಳು, ಸಾಶ್ ಮತ್ತು ಸುನಾಮಿ ಅಂತ ಕರೀತಾರೆ. ಸೊ ಅದಕ್ಕೆ ಏನಂತ ಕರೀತಾರೆ ಅಂದರೆ, ಚಂಡಮಾರುತ, ಉಬ್ಬರ ಅಥವಾ ಸ್ಟಾರ್ಮ್. ಓಕೆ, ಸ್ಟಾರ್ಮ್ ಸರ್ಜ್ ಅಂತ ಕರೀತಾರೆ. ಓಕೆ, ಸ್ಟಾರ್ಮ್ ಸರ್ಜ್ ಅಂತ ಕರೀತಾರೆ. STORMSURG. ಓಕೆ, SURG ಅಂತ ಬರ್ತದೆ. ಸ್ಟಾರ್ಮ್ ಸರ್ಜ್ ಅಂತ ಬರ್ತದೆ. ಸ್ಟಾರ್ಮ್ ಸರ್ಜ್ ಅಂತಂದರೆ ಸ್ವಲ್ಪ ಹಿಂಗೆ ಸ್ಪೈಕ್, ಹೀಗೆ ನಾರ್ಮಲಾಗಿ ಹೀಗೆ ಹೋಗ್ತಿರುತ್ತೆ, ಹಿಂಗೊಮ್ಮೆ ಆಗೋದು, ಸ್ಪೈಕ್ ಬರುತ್ತೆ ಗೊತ್ತಾ ಗ್ರಾಫಲ್ಲಿ. ಸೊ ಇದಕ್ಕೆ ಸರ್ಜ್ ಅಂತ ಕರಿತೀವಿ, ಮೇಲೊಮ್ಮೆಗೆ ಪೀಕಾಗಿ ಹೋಗೋದಕ್ಕೆ. ಓಕೆ, ಅದಕ್ಕೆ ಸ್ಟಾರ್ಮ್ ಸರ್ಜ್ ಅಂತ ಕರಿತೀವಿ. ಓಕೆ, ಚಂಡಮಾರುತ ಉಬ್ಬರ ಅಂತ ಕರಿತೀವಿ, ಅಸ್ವಾಭಾವಿಕವಾಗಿ ಒಮ್ಮೆಗೆ ಏರಿದ್ರೆ. ಓಕೆ, ಸೊ ಇದು ನೆನಪಿರಲಿ ನಿಮಗೆ. ಆ್ಯಂಡ್ ದೆನ್ ನೆಕ್ಸ್ಟ್ ಪ್ರಶ್ನೆ ಏನಿದೆ ಅಂದರೆ, ಆರ್ಯಭಟಿಯ ಪುಸ್ತಕ ಯಾವ ವಿಷಯವನ್ನು ಒಳಗೊಂಡಿದೆ? ಆರ್ಯಭಟ ಎದಕ್ಕೆ ಸಂಬಂಧಿಸಿದ್ದಾರೆ? ಸೊನ್ನೆಯನ್ನು ಕಂಡುಹಿಡಿದ ವಿಜ್ಞಾನಿ. ಓಕೆ, ಖಗೋಳಶಾಸ್ತ್ರಜ್ಞ. ಯಾವುದಕ್ಕೆ? ಖಗೋಳಶಾಸ್ತ್ರಕ್ಕೆ ಸಂಬಂಧಿಸಿದ್ದಾರೆ. ಓಕೆ, ಆರ್ಯಭಟಿ ಏನಿದೆ ಅಲ್ವಾ, ಖಗೋಳಶಾಸ್ತ್ರಕ್ಕೆ ಸಂಬಂಧಿಸಿದ ಒಂದು ಪುಸ್ತಕ. ಯಾರು ಬರೆದಿದ್ದಾರೆ? ಆರ್ಯಭಟ ಬರೆದಿದ್ದಾರೆ. ಯಾರು? ಆರ್ಯಭಟ. ಇವರು ಯಾರ ಆಸ್ಥಾನದಲ್ಲಿದ್ದರು? 2ನೇ ಚಂದ್ರಗುಪ್ತನ ಆಸ್ಥಾನದಲ್ಲಿದ್ದರು ಅಥವಾ ಗುಪ್ತರ ಆಸ್ಥಾನದಲ್ಲಿದ್ದರು. ಸರಿಯಾ? ಇದೆಲ್ಲವೂ ಕೂಡ ಸರಿಯಾಗುತ್ತೆ. ಸ್ಪೆಷಲಿ ದೊರೆ ಕೇಳಿದ್ರೆ 2ನೇ ಚಂದ್ರಗುಪ್ತ. ಆ 2ನೇ ಚಂದ್ರಗುಪ್ತನಿಗಿರುವ ಇನ್ನೊಂದು ಹೆಸರು ಅಥವಾ ಅವನಿಗಿರುವ ಬಿರುದು ಯಾವುದಂದರೆ ವಿಕ್ರಮಾದಿತ್ಯ. ಓಕೆ, ಯಾವುದು? ವಿಕ್ರಮಾದಿತ್ಯ. ಹಾಗೆ ಅವನಿಗೆ ಇನ್ನೊಂದು ಬಿರುದು ಕೂಡ ಇತ್ತು, ಏನು? ಶಕಾರಿ ಅಂತ ಕೂಡ ಇತ್ತು. ಓಕೆ, ಶಕರನ್ನು ಅವನು ಹೊಂದಿದ್ದಕ್ಕೆ ಶಕಾರಿ ಅಂತ ಕೂಡ ಅವ್ರಿಗೆ ಬಿರುದಿತ್ತು. ಯಾರಿಗೆ? 2ನೇ ವಿಕ್ರಮಾದಿತ್ಯನಿಗೆ. ಸರಿನಾ? ಆ್ಯಂಡ್ ದೆನ್ ನೆಕ್ಸ್ಟ್ ವೈದ್ಯಕೀಯ. ಇವಾಗ ಚರಕ ಏನಿದಾರಲ್ವ, ಚರಕ ವೈದ್ಯಕೀಯಕ್ಕೆ ಸಂಬಂಧಿಸಿದ್ದಾರೆ. ಓಕೆ, ಚರಕ ವೈದ್ಯಕೀಯಕ್ಕೆ ಸಂಬಂಧಿಸಿದ್ದಾರೆ. ಸುಶ್ರುತ ವೈದ್ಯಕೀಯಕ್ಕೆ ಸಂಬಂಧಿಸಿದ್ದಾರೆ. ಮೊಟ್ಟ ಮೊದಲ ಬಾರಿಗೆ ಏನು ಇವಾಗೆಲ್ಲ ಆಪ್ರೇಷನ್ ಆಗುತ್ತಲ್ವಾ, ಕಣ್ಣಿನ ಆಪ್ರೇಷನ್, ಎಲ್ಲ ಆಪ್ರೇಷನ್, ಅದನ್ನು ಮೊಟ್ಟ ಮೊದಲಾಗಿ ಮಾಡಿದವರು ಯಾರು ಅಂದರೆ ಇದೇ ಸುಶ್ರುತ. ಓಕೆ, ಸುಶ್ರುತ ಅಂತ ಬರ್ತಾರೆ. ಸುಶ್ರುತ. ಓಕೆ, ಈ ಸುಶ್ರುತ ಫಸ್ಟ್ ಟೈಮ್ ಇದ್ರೇನೋ ಆಪ್ರೇಷನ್ ಮಾಡಿದವರು. ಓಕೆ, ಸೊ ಇದು ನೆನಪಿರಲಿ, ಇವರೆಲ್ಲ ಇಲ್ಲಿ ಗುಪ್ತರ ಸಮಯದಲ್ಲೇ ಬರ್ತಾರೆ. ಹಾಗೆ ಪಾಣಿನಿಯ ಅಷ್ಟಾಧ್ಯಾಯಿ ಅಂತ ಕೇಳಿರ್ತೀರ. ಪಾಣಿನಿಯ ಅಷ್ಟಾಧ್ಯಾಯಿ. ಈ ಅಷ್ಟಾಧ್ಯಾಯಿ ಎದಕ್ಕೆ ಸಂಬಂಧಿಸಿದೆ ಅಂತ ಕೇಳಬಹುದು. ಈ ಅಷ್ಟಾಧ್ಯಾಯಿ ಕೇಳಿದ್ರೆ ನಿಮಗೆ ಏನಿಲ್ಲ, ಇಲ್ಲಿ ಕಣ್ಣು ಮುಚ್ಕೊಂಡು ಇಲ್ಲಿ ಹಾಕಬೇಕು, ವ್ಯಾಕರಣ ಅಂತ. ಓಕೆ, ವ್ಯಾಕರಣಕ್ಕೆ ಸಂಬಂಧಿಸಿದರೆ. ಸುಶ್ರುತ ವೈದ್ಯಕೀಯ ಕೊಟ್ಟರೆ ವೈದ್ಯಕೀಯ, ಶಸ್ತ್ರಚಿಕಿತ್ಸೆ ಕೊಟ್ಟರೆ ಶಸ್ತ್ರಚಿಕಿತ್ಸೆ, ಆಪ್ರೇಷನ್ಗೆ ಯಾರು ಅಂದರೆ ಸುಶ್ರುತ. ಓಕೆ, ಸುಶ್ರುತ. ಮತ್ತೆ ಅದೇ ಸ್ಪೆಲ್ಲಿಂಗ್ ಮಿಸ್ಟೇಕ್ ಆಗ್ತಿದೆ ನೋಡಿ ಇಲ್ಲಿ. ಓಕೆ, ಅಟ್ ದ ನೆಕ್ಸ್ಟ್ ಪ್ರಶ್ನೆ ಏನಿದೆ ಅಂದರೆ, ಲೋಕಸಭೆಯ ಅಧ್ಯಕ್ಷರು ಯಾರು? ಲೋಕಸಭೆ ಅಧ್ಯಕ್ಷರು ಯಾರು ಇರ್ತಾರೆ? ಸ್ಪೀಕರ್ ಇರ್ತಾರಲ್ವಾ. ಸೊ ಸಿಂಪಲ್ ಆಗಿ ಲೋಕಸಭೆ ಸ್ಪೀಕರ್ ಆಗಿರ್ತಾರೆ. ಓಕೆ, ಲೋಕಸಭೆ ಸ್ಪೀಕರ್. ಇಲ್ಲಿ ಇವಾಗ ಪ್ರಶ್ನೆ ಕೇಳವಾ, ಇದು ಪ್ರಶ್ನೆ ಆ್ಯಕ್ಚುಲಾಗಿ ಟಫ್ ಅಲ್ಲ, ಇದು ಹೆವಿ ಈಸಿ ಇದೆ. ಇದು ಇಲ್ಲಿ ಕೇಳವಾ, ಇವಾಗ ನಾನು ಕೇಳೋದೇನು ಟಫ್ ಅಲ್ಲ, ಬಟ್ ಈಸಿನೇ. ರಾಜ್ಯಸಭೆಯ ಅಧ್ಯಕ್ಷರು ಯಾರು? ರಾಜ್ಯಸಭೆಯ ಅಧ್ಯಕ್ಷರು ಯಾರು? ಕನ್ನಡದಲ್ಲಿ ಕರ್ಷು ಆಯ್ತದು. ಓಕೆ, ರಾಜ್ಯಸಭೆಯ ಅಧ್ಯಕ್ಷರು ಯಾರು? ಇವಾಗ ಹೇಳಿ ಇದರಲ್ಲಿ. ಪ್ರಧಾನಮಂತ್ರಿ, ಲೋಕಸಭೆ ಸ್ಪೀಕರ್, ಉಪರಾಷ್ಟ್ರಪತಿ, ಮುಖ್ಯಮಂತ್ರಿ. ಓಕೆ, ನೀವು ಹೇಳಿರೋದು ಕರೆಕ್ಟು, ಉಪರಾಷ್ಟ್ರಪತಿಯವರು ರಾಜ್ಯಸಭೆಯ ಪದನಿಮಿತ್ತ ಅಧ್ಯಕ್ಷರಾಗಿರ್ತಾರೆ. ನಾನು ಹೇಳೋದನ್ನು ಕ್ಲಿಯರಾಗಿ ಕೇಳಿಸ್ಕೊಳ್ಳಿ. ಪದನಿಮಿತ್ತ, ಈ ವರ್ಡ್ ನೆನ್ಪಿಟ್ಕೊಳ್ಳಿ. ಓಕೆ, ಪದನಿಮಿತ್ತ ಹೆಸರಿಗೆ ಮಾತ್ರ. ಓಕೆ, ಅದಾಂತರ ಕೆಲವು ತಾತ್ಕಾಲಿಕವಾಗಿ 5 ವರ್ಷದವರೆಗೂ ಇವರು ತಾತ್ಕಾಲಿಕವಾಗಿ 5 ವರ್ಷದವರೆಗೂ ಮಾತ್ರ ಅಧ್ಯಕ್ಷರಾಗಿರ್ತಾರೆ, ಪರ್ಮನೆಂಟ್ ಅಲ್ಲ. ಓಕೆ, ಬಟ್ ರಾಜ್ಯಸಭೆಯಲ್ಲಿ ಏನೊಬ್ಬ ವ್ಯಕ್ತಿ ಆಯ್ಕೆಯಾಗಿ ಹೋಗ್ತಾನಲ್ವ, ಅವನು ಎಷ್ಟು ವರ್ಷ ಅಲ್ಲಿರ್ಬೋದು ಅಂದರೆ 6 ವರ್ಷ ಇರ್ಬೋದು. 2 ವರ್ಷಕ್ಕೊಮ್ಮೆ ಇದ್ರೆ 3/1. ಓಕೆ, 1/3 ಅಷ್ಟು ಜನ ಏನು ಮಾಡ್ತಾರೆ ಅಂದರೆ
ರಿಟೈರ್ ಆಗ್ತಾರೆ, ಹಾಗೆ ಮತ್ತೆ 1/3 ಅಷ್ಟು ಜನ ಆಯ್ಕೆಯಾಗಿ ಬರ್ತಾರೆ. ಓಕೆ, ಇವಾಗ 100 ಜನ ಇದ್ರು ಅಂತ ಅಂದ್ಕೊಳ್ಳಿ. ಇವಾಗ ರಾಜ್ಯಸಭೆಯಲ್ಲಿ 100 ಜನ ಇದ್ದಾರೆ. ಇವಾಗ ಈ ವರ್ಷ 2025ರಲ್ಲಿ ಓಕೆ 2025ರಲ್ಲಿ ಒಂದು 33 ಜನ ರಿಟೈರ್ಮೆಂಟ್ ಆಗ್ತಾರೆ. 1/3 ಅಂದರೆ 33 ಆಗುತ್ತೆ ಅಲ್ವಾ, 33 ಜನ ರಿಟೈರ್ಮೆಂಟ್ ಆಗುತ್ತಾರೆ. ಓಕೆ, ಇಲ್ಲಿಂದ ಹೊರಗೆ ಬರ್ತಾರೆ. ಬಟ್ ಇದೇ 33 ಜನ ಹೊರಗೆ ಬರ್ತಾರೆ, 33 ಜನ ಆಯ್ಕೆಯಾಗಿ ಹೋಗ್ತಾರೆ. ಇದಾದ ನಂತರ ನೆಕ್ಸ್ಟ್ 2026ರಲ್ಲಿ ಆಗ್ತಾರಾ? ನೋ ವೇ. 2 ವರ್ಷಕ್ಕೊಮ್ಮೆ ರಿಟೈರ್ಮೆಂಟ್ ಆಗ್ತಾರೆ, 2 ವರ್ಷಕ್ಕೊಮ್ಮೆ ಆಯ್ಕೆ ಆಗ್ತಾರೆ, 2 ವರ್ಷಕ್ಕೊಮ್ಮೆ ಎಲೆಕ್ಷನ್ ನಡೀತವೆ. ಸೊ ನೆಕ್ಸ್ಟ್ ಮತ್ತೆ 2027ರಲ್ಲಿ ಮತ್ತೆ 33 ಜನ ರಿಟೈರ್ಮೆಂಟ್ ಆಗ್ತಾರೆ, ಮತ್ತು 33 ಜನ ಸೆಲೆಕ್ಷನ್ ಆಗ್ತಾರೆ. ಓಕೆ, ಇದು ನೆನ್ಪಿಟ್ಕೊಳ್ಳಿ. ಓಕೆ, 2 ವರ್ಷಕ್ಕೊಮ್ಮೆ 1/3 ಅಷ್ಟು ಜನ ನಿವೃತ್ತರಾಗ್ತಾರೆ, 1/3 ಅಷ್ಟು ಜನ ಆಯ್ಕೆ ಆಗ್ತಾರೆ. ಹಾಗೆ 12 ಜನರನ್ನು ಏನೋ ಅಧ್ಯಕ್ಷರು ಇರ್ತಾರಲ್ವ, ಪ್ರೆಸಿಡೆಂಟ್ ಇರ್ತಾರಲ್ವ, ಅವರು ನಾಮನಿರ್ದೇಶನ ಮಾಡ್ತಾರೆ. ಯಾವುದಕ್ಕೆ? ರಾಜ್ಯಸಭೆಗೆ. ಓಕೆ, ರಾಜ್ಯಸಭೆಯ ಪದನಿಮಿತಿ ಅಧ್ಯಕ್ಷರು ಉಪರಾಷ್ಟ್ರಪತಿ ಎಂದು ಹೇಳುವ ವಿಧಿ ಯಾವುದು ಅಂತ ಕೇಳ್ತಾನೆ. ಎಷ್ಟನೇ ವಿಧಿ? 64ನೇ ವಿಧಿ. ಓಕೆ, 64ನೇ ವಿಧಿ. 63ನೇ ವಿಧಿ ಎದರ ಬಗ್ಗೆ ಹೇಳ್ತದೆ? ಏನಿಲ್ಲ, ಉಪರಾಷ್ಟ್ರಪತಿಯ ಹುದ್ದೆಯ ಬಗ್ಗೆ ಹೇಳ್ತದೆ. 65ನೇ ವಿಧಿ ಏನು ಹೇಳ್ತದೆ? ಏನಾದರೂ ಅಧ್ಯಕ್ಷರು ಮೀನ್ಸ್ ಪ್ರೆಸಿಡೆಂಟ್ ಏನಾದರೂ ಮೇಲೆ ಶಿವ ಅಂದರು ಅಂದರೆ ಆವಾಗ ಅವರ ಸ್ಥಾನವನ್ನು ತುಂಬೋರು ಯಾರು ಅಂದರೆ ಇದೇ ಉಪರಾಷ್ಟ್ರಪತಿಗಳು ಅವರ ಸ್ಥಾನವನ್ನು ತುಂಬಬೇಕು ಅಂತ ಹೇಳ್ತದೆ. ಸರಿನಾ? ಎಷ್ಟನೇ ವಿಧಿ? 65ನೇ ವಿಧಿ. ಇವೆಲ್ಲವೂ ಕೂಡ ನೆನಪಿರಲಿ ನಿಮಗೆ. ಹಾಗೆ ರಾಷ್ಟ್ರಪತಿಗಳ ಬಗ್ಗೆ ಹೇಳುವ ವಿಧಿ ಯಾವುದು? ರಾಷ್ಟ್ರಪತಿಯ ಹುದ್ದೆಯ ಬಗ್ಗೆ ಹೇಳುವ ವಿಧಿ ಯಾವುದು ಅಂದರೆ 52ನೇ ವಿಧಿ. ಓಕೆ, ಅವರ ಕಾರ್ಯಗಳ ಬಗ್ಗೆ ಹೇಳುವ ವಿಧಿ ಯಾವುದು? 53ನೇ ವಿಧಿ. ಅವರ ಎಲೆಕ್ಷನ್ ಬಗ್ಗೆ ಹೇಳುವ ವಿಧಿ ಯಾವುದು? 54ನೇ ವಿಧಿ. ಎಲೆಕ್ಷನ್ನ ಕಾರ್ಯವಿಧಾನದ ಬಗ್ಗೆ ಹೇಳೋದು ಯಾವುದು? 55ನೇ ವಿಧಿ. ಅದಾದ ನಂತರ ಅವರು ಕಾರ್ಯಾವಧಿ ಮೀನ್ಸ್ ಏನೋ 5 ವರ್ಷ ಇರಬೇಕು, 6 ವರ್ಷ ಇರಬೇಕು, 10 ವರ್ಷ ಇರಬೇಕು ಅವ್ರ ಕಾರ್ಯಾವಧಿ ಅಂತ ಹೇಳೋದು ವಿಧಿ ಯಾವುದು ಅಂದರೆ 56ನೇ ವಿಧಿ. ಎಷ್ಟು ವರ್ಷ ಇರಬೇಕು? 5 ವರ್ಷ ಇರಬೇಕು. 5 6 ಅಂತ ಕೇಳಿದ್ರೆ 5 ವರ್ಷ. ಓಕೆ, ಎಷ್ಟನೇ ವಿಧಿ? 56ನೇ ವಿಧಿ. ಸರಿನಾ? ಸೊ ಇವೆಲ್ಲವೂ ಕೂಡ ನೆನ್ಪಿಟ್ಕೊಳ್ಳಿ, ಇಂಪಾರ್ಟೆಂಟ್ ಆಗುತ್ತೆ. ಹಾಗೆ ಅವರ ಅರ್ಹತೆಗಳ ಬಗ್ಗೆ ಹೇಳುವ ವಿಧಿ ಯಾವುದು ಅಂದರೆ 58ನೇ ವಿಧಿ. ಸರಿನಾ? ಅವರ ಪ್ರಮಾಣ ವಚನದ ಬಗ್ಗೆ ಹೇಳುವ ವಿಧಿ ಯಾವುದಂದರೆ 60ನೇ ವಿಧಿ. ಅವರ ಪ್ರಮಾಣ ವಚನದ ಬಗ್ಗೆ ಹೇಳ್ತದೆ. ಹಾಗೆ ಅವರಿಗೆ ಕಿತಾಕುವ ವಿಧಿ ಮೀನ್ಸ್ ಏನೋ ಅವರಿಗೆ ಮಹಾಭಿಯೋಗ ಮಾಡುವ ವಿಧಿ ಯಾವುದು ಅಂದರೆ 61ನೇ ವಿಧಿ. ಅವರು ಏನಾದರೂ ಮಹಾಭಿಯೋಗ ಆಗಿ ಹೋದರು ಅಂದರೆ 6 ತಿಂಗಳ ಒಳಗೆ ಎಲೆಕ್ಷನ್ ನಡೆಸಬೇಕು ಅಂತ ಹೇಳೋ ವಿಧಿ ಯಾವುದಂದರೆ 62ನೇ ವಿಧಿ. ಎಲ್ಲವೂ ಕೂಡ ಇಂಪಾರ್ಟೆಂಟ್ ಇದ್ದಾವೆ, ನೆನಪಿಟ್ಕೊಳ್ಳಿ. ಓಕೆ, ಸೊ ನಾನು ಕಾಮಿಡಿ ಮಾಡಿ ಹೇಳ್ತಾ ಇರ್ಬೋದು, ಯಾರಿಗೂ ಕೂಡ ರೆಸ್ಪೆಕ್ಟ್ ಮಾಡ್ತಾ ಇಲ್ಲ. ಓಕೆ, ನನಗೂ ಕೂಡ ಇದೆ. ಬಟ್ ಎಕ್ಸಾಮಲ್ಲಿ ಮೊದಲು ಕಲೀರಿ, ಮೊದಲು ಎಕ್ಸಾಮಲ್ಲಿ ಪಾಸ್ ಆಗಿ ತೊಗೊಳ್ಳಿ. ಓಕೆ, ಅದಾದ ನಂತರ ಮುಂದೆ ಅವ್ರಿಗೆ ಹೋಗಿದ್ರೆ ಮುಂದೆ ಹೋಗಿ ಸೆಲೆಕ್ಟ್ ಮಾಡಿರಿ. ಓಕೆ, ಪ್ರಾಬ್ಲಮ್ ಇಲ್ಲ. ಬಟ್ ಕಲಿಯುವಾಗ ಇದ್ರೆ ಹೆಂಗೆ ನನಗೆ ತಿಳಿಯುತ್ತದಲ್ವ ಹಂಗೆ ಕಲಿತ್ರೆ ಚಂದಪ್ಪ. ಓಕೆ, ಇವಾಗ ಲೋಕಸಭೆಯ ಅಧ್ಯಕ್ಷರು ಯಾರು ಹಿಂಗೆ ಹೇಳಿರಿ. ಓಕೆ, ಲೋಕಸಭೆಯ ಅಧ್ಯಕ್ಷರು ಯಾರು ಹೇಗೆ ನಾನು ಏನೋ ಒಂದಿದ್ರೆ ಗ್ರಾಂಥಿಕ ರೂಪದಲ್ಲಿ ನಾನು ಮಾತಾಡ್ತಾ ಹೋದರೆ ನಿಮ್ಗೆ ಅರ್ಥ ಆಗಲ್ಲ ರೀ. ಓಕೆ, ಹೇಳೋನು ಇವಾಗ ನಿಮ್ಮ ಟೀಚರ್ಸ್ ಹೇಳೋಕ್ಕಿಂತ ಜಾಸ್ತಿ ನಿನ್ನ ಫ್ರೆಂಡ್ ಹೇಳಿದ್ರೆ ನಿಮ್ಗೆ ತಿಳಿತದೆ. ಯಾಕೆ ತಿಳಿತದೆ? ನಿನ್ನ ಫ್ರೆಂಡಿಗೆ ಗೊತ್ತಿರ್ತದೆ ಹೆಂಗೆ ನಿಮ್ಗೆ ತಿಳಿಸ್ಬೇಕು ಅಂತ. ಟೀಚರ್ಗೆ ಗೊತ್ತಿರಲ್ಲ, ಟೀಚರ್ಗೆ ಬುದ್ಧಿ ಜಾಸ್ತಿ ಇರ್ತದೆ. ಬಟ್ ಇದ್ರೆ ನಿನಗೆ ಹೆಂಗೆ ತಿಳಿಸ್ಬೇಕು ಅಂತ ಹೇಳೋಕ್ಕಾಗಲ್ಲ ಟೀಚರ್ಗೆ. ಎಷ್ಟೇ ಬುದ್ಧಿವಂತ ಇದ್ದರೂ ಕೂಡ ಟೀಚರು ನಿನ್ನ ಫ್ರೆಂಡ್ ಹೇಳಿದಾಗ ಎಕ್ಸಾಮ್ ಹಿಂದಿನ ನಿನ್ನ ಫ್ರೆಂಡ್ ಎಕ್ಸ್ಪ್ಲೇನ್ ಮಾಡಿದಾಗೆ ನಿನಗೆ ತಿಳಿಯೋದು. ಯಾಕೆ? ನಿನಗೆ ಗೊತ್ತಿರ್ತದೆ, ನಿನ್ನ ಫ್ರೆಂಡಿಗೆ ಗೊತ್ತಿರ್ತದೆ ನಿನ್ನ ಮೆಂಟಾಲಿಟಿ ಎಷ್ಟದೆ, ನಿನ್ನ ಮೆಂಟಾಲಿಟಿ ಹೆಂಗೆ ಹೇಳಿದ್ರೆ ನಾನು ಹೇಳಬೇಕು ಅಂತ. ಓಕೆ, ನಾನು ಹೇಳೋಕ್ಕೆ ಟ್ರೈ ಮಾಡ್ತಿರೋದು ನೀವು ಆ್ಯಸ್ ಅ ನಿಮ್ಮ ಫ್ರೆಂಡಾಗಿ. ಓಕೆ, ಯಾಕಂದರೆ ನೀವು ನಿಮ್ಗೆ ಹೇಗೆ ಹೇಳಿದ್ರೆ ತಿಳಿತದೆ ಅನ್ನೋದೇ ನನ್ನ ಕಾನ್ಸೆಪ್ಟ್ ಇದೆ. ನನಗೆ ಏನು ಬರ್ತದೆ ಅಲ್ಲ ಅದನ್ನು ಹೇಳೋದು ನನಗೆ ಇಲ್ಲಿ ಕುಂತಿಲ್ಲ ನಾನು. ಓಕೆ, ಸೊ ನಿಮಗೆ ಅರ್ಥ ಆಗಬೇಕು ಅನ್ನೋದೇ ನನ್ನ ಫೈನಲ್ ಗುರಿ. ಸರಿಯಾ? ಸೊ ಇಷ್ಟೇ ನಂದು. ಅದಾದ ನಂತರ ನೆಕ್ಸ್ಟ್ ಪ್ರಶ್ನೆ ಏನಿದೆ ಅಂದರೆ ಯಾವ ಉಸಿರಾಟ ವಿಧಾನ ಹೆಚ್ಚು ಶಕ್ತಿಯನ್ನು ನೀಡುತ್ತದೆ? ಏರೋಬಿಕ್ ಉಸಿರಾಟ, ಸಮಾನ ಜಾತಿ ಉಸಿರಾಟ, ಆ್ಯನ್ಏರೋಬಿಕ್ ಉಸಿರಾಟ ಮತ್ತು ವಿಭಿನ್ನ ಜಾತಿ ಉಸಿರಾಟ ಅಂತ ಕೊಟ್ಟಿದ್ದಾನೆ. ಸೊ ಇದಕ್ಕೆ ಸರಿಯಾದ ಉತ್ತರ ಯಾವುದಂದರೆ ಏರೋಬಿಕ್ ಉಸಿರಾಟ. ಏರೋಬಿಕ್ ಉಸಿರಾಟ ಅಂದರೆ ಆಕ್ಸಿಜನ್ನ ತೊಗೊಳ್ಳೋದು. ಓಕೆ, ಆಕ್ಸಿಜನ್ನ ತೊಗೊಂಡು ಉಸಿರಾಟ ಮಾಡೋದು. ಆ್ಯನ್ಏರೋಬಿಕ್ ಉಸಿರಾಟ ಅಂದರೆ ಆಕ್ಸಿಜನ್ ರಹಿತವಾಗಿ ಉಸಿರಾಟ ಮಾಡೋದು ಯಾವುದಂದರೆ ಆ್ಯನ್ಏರೋಬಿಕ್ ಉಸಿರಾಟ. ಓಕೆ, ಸೊ ನಮ್ಮ ಮನುಷ್ಯನ ದೇಹದಲ್ಲಿ ಯಾವ ಉಸಿರಾಟ ನಡೀತದೆ ಹೇಳ್ಬೋದಾ? ಏರೋಬಿಕ್ ನಡೀತದಾ ಆ್ಯನ್ಏರೋಬಿಕ್ ನಡೀತದಾ? ಸರ್ ಇಲ್ಲ ಸರ್, ಏರೋಬಿಕ್ ನಡೀತದೆ ಸರ್. ನಾನು ಹೇಳ್ತಾ ಇದ್ದೀನಿ ಕಂಪ್ಲೀಟ್ ತಪ್ಪು ಸರ್ ನಿಮ್ಮ ಆನ್ಸರು. ಯಾಕೆ ಅಂದರೆ ಏರೋಬಿಕ್ಕು ನಡೀತದೆ, ಆ್ಯನ್ಏರೋಬಿಕ್ಕು ಕೂಡ ನಡೀತದೆ. ಓಕೆ, ಆ್ಯನ್ಏರೋಬಿಕ್ಕು ಕೂಡ ನಡೀತದೆ, ಏರೋಬಿಕ್ಕು ಕಡಿಟ್ ನಡೀತದೆ. ಬಟ್ ಜಾಸ್ತಿ ನಡೆಯೋದು ಅಂತ ಕೇಳಿದ್ರೆ ಏರೋಬಿಕ್ ಉಸಿರಾಟ ನಡೀತದೆ. ಓಕೆ, ಏರೋಬಿಕ್ ರೆಸ್ಪಿರೇಷನ್ ನಡೀತದೆ. ಬಟ್ ಆ್ಯನ್ಏರೋಬಿಕ್ ರೆಸ್ಪಿರೇಷನ್ ಕೂಡ ನಡೀತದೆ ನಿಮಗೆ. ಬಟ್ ಸಮ್ ಟೈಮ್ ನಿಮಗೆ ಉಸಿರಾಟ ಸಿಗ್ತಾ ಇರಲ್ಲ ಅಲ್ವಾ? ಸೊ ಆ ಟೈಮಲ್ಲಿ ನೀವಾಗ ಮೂಗನ್ನು ಮೂಗು ಬಾಯಿ ಎರಡು ಹಿಡ್ಕೊಳ್ರಿ. ಏನು ಒಂದೇ ಸರಿ ಇದ್ರೇನೋ ಮೇಲೆ ಹೋಗ್ಬಿಡ್ತೀರಾ? ಇಲ್ಲ ತಾನೇ. ಸಮ್ ಅಮೌಂಟ್ ಆಫ್ ದ ಟೈಮ್ ಇದ್ರೇನೋ ನೀವು ಇರ್ತೀರಾ. ಅವಾಗ ಆ್ಯನ್ಏರೋಬಿಕ್ ಇದ್ದರೆ ರೆಸ್ಪಿರೇಷನ್ ನಡೀತಿರ್ತದೆ. ಇವಾಗ ನೀರಲ್ಲಿ ಮುಳುಗ್ತೀರಾ. ಓಕೆ, ಗಂಗೆಯಲ್ಲಿ ಮುಳುಗಿ ಶಿವ ಅಂತ ಒಂದು 3 ಸರಿ ಮೇಲೆ ಕೆಳಗೆ ಮಾಡ್ತೀರಾ. ಓಕೆ, ಸೊ ಅವಾಗ ಮೂಗು ಹಿಡ್ಕೊಂಡಿರ್ತೀರಾ, ಬಾಯಿಯಲ್ಲಿ ನಿಮಗೆ ಗಾಳಿ ಹೋಗ್ತಿರಲ್ಲ, ಏನು ಹೋಗ್ತಿರಲ್ಲ. ಅವಾಗ ಎಲ್ರಿ ನಡೀತದೆ ನಿಮಗೆ ಏರೋಬಿಕ್ ರೆಸ್ಪಿರೇಷನ್ ನಡೀತದಾ? ಇಲ್ಲ ತಾನೇ. ಆ್ಯನ್ಏರೋಬಿಕ್ ತಾನೇ ನಡಿಬೇಕಾಗುವಾಗ ನಿಮಗೆ. ಸರಿನಾ? ಸೊ ನೆನಪಿರಲಿ. ಹಾಗೆ ಏರೋಬಿಕ್ ರೆಸ್ಪಿರೇಷನ್ ನಿಮಗೆ ಸೆಲ್ನ ಯಾವ ಭಾಗದಲ್ಲಿ ನಡೀತದೆ ಅಂತ ಕೇಳ್ತಾನೆ. ಮೈಟೋಕಾಂಡ್ರಿಯಾದಲ್ಲಿ ನಡೀತದೆ. ಓಕೆ, ಮೈಟೋಕಾಂಡ್ರಿಯಾದಲ್ಲಿ ನಡೀತದೆ. ಹಾಗೆ ಆ್ಯನ್ಏರೋಬಿಕ್ ಉಸಿರಾಟದಲ್ಲಿ ಯಾವ ಭಾಗದಲ್ಲಿ ನಡೀತದೆ ಅಂತ ಕೇಳ್ತಾನೆ. ಸೈಟೋಪ್ಲಾಸ್ಮಾದಲ್ಲಿ ನಡೀತದೆ. ಓಕೆ, ಸೈಟೋಪ್ಲಾಸ್ಮಾ ಇದು UPSC ಪ್ರಿಲಿಮ್ಸಲ್ಲಿ ಕೇಳಿರೋ ಪ್ರಶ್ನೆ ಇದು. ಆ್ಯನ್ಏರೋಬಿಕ್ಕಲ್ಲಿ ಯಾವ ಭಾಗದಲ್ಲಿ ನಡೀತದೆ ಅಂತ ಕೇಳಿದ್ದ, ಇದನ್ನು ಕೇಳಿದ್ದಾನೆ. ಇದು ಮೈಟೋಕಾಂಡ್ರಿಯಾದ ಕೂಡ ಕೇಳಿದ್ದಾನೆ. ಹಾಗೆ ಯಾವ ಭಾಗದಲ್ಲಿ
ಯಾವ ಭಾಗದಲ್ಲಿ ಬೆಂಕಿ ಹತ್ತಿ ಉರಿತದೆ? ಓಕೆ, ಮೀನ್ಸ್ ಏನು, ಗ್ಲೂಕೋಸು ಹಾಗೆ ಆಕ್ಸಿಜನ್ ಎಲ್ಲಿದ್ರೆ ಧಗಧಗಿ ಉರಿದು ನಮಗೆ ಶಕ್ತಿ ಪ್ರೊವೈಡ್ ಮಾಡ್ತಾವೆ ಅಂದರೆ ಇದೇ ಮೈಟೋಕಾಂಡ್ರಿಯಾದಲ್ಲಿ. ಹಾಗೆ ದೇಹದ ನ್ಯೂಕ್ಲಿಯಸ್ನ ಹೊರತುಪಡಿಸಿ ಯಾವ ಭಾಗದಲ್ಲಿ, ಯಾವ ಒಂದು ಕೋಶದ ಭಾಗದಲ್ಲಿ ನಮಗೆ DNA ಕಂಡುಬರ್ತದೆ ಅಂತ ಕೇಳ್ತಾನೆ. ಸೊ ಆನುವಂಶಿಕ ಧಾತು ಇದೇ ಮೈಟೋಕಾಂಡ್ರಿಯಾದಲ್ಲಿ ಕಂಡುಬರ್ತದೆ. ಸರಿಯಾ? ಯಾವ ನಮ್ಮ ದೇಹದ ಚಲಾವಣೆಯಲ್ಲಿರುವ ನಾಣ್ಯ ಯಾವುದು ಅಂತ ಕೇಳ್ತಾನೆ? ATP. ಓಕೆ, ATP, ಎಡಿನೋಸಿನ್ ಟ್ರೈಫಾಸ್ಫೇಟ್. ಓಕೆ, ನಿಮಗೆ ದೇಹದಲ್ಲಿ ಶಕ್ತಿ ಯಾವ ರೂಪದಲ್ಲಿ ಬರ್ತದೆ ಅಂದರೆ ATP ಮುಖಾಂತರ ಬರ್ತದೆ. ಇವಾಗ ದೇಹದಲ್ಲಿ ಯಾವುದೋ ಒಂದು, ಇವಾಗ ನಾ ಎಲ್ಲ ತಿನ್ನಪ್ಪ, ಓಕೆ, ಶಕ್ತಿ ಎಲ್ಲ ಖಾಲಿ ಆಯಿತು, ಇವಾಗ ಯಾವ ಮುಖಾಂತರ ಬರುತ್ತೆ? ATP ಮುಖಾಂತರ ಹೊಳ್ಳಿ ರಿಟರ್ನ್ ಆಗುತ್ತಾ? ಹೇಳ್ಬೋದಾ? ATP ಆಗುತ್ತಾ, ADP ಆಗುತ್ತಾ? ಎಡಿನೋಸಿನ್ ಡೈಫಾಸ್ಫೇಟ್ ಆಗುತ್ತೆ. ಓಕೆ, ಟ್ರೈ ಇದ್ದು ಡೈ ಆಗುತ್ತೆ. ಓಕೆ, ಡೈಫಾಸ್ಫೇಟ್ ಆಗುತ್ತೆ. ಓಕೆ, ಇವೆಲ್ಲವೂ ಕೂಡ ನಿಮಗೆ ನೆನಪಿರಲಿ. ಅದಾದ ನಂತರ ನೆಕ್ಸ್ಟ್ ಪ್ರಶ್ನೆ ಏನಿದೆ ಅಂದರೆ 46ನೇ ಪ್ರಶ್ನೆ, ಭಾರತದಲ್ಲಿ ಯಾವ ದಿನವನ್ನು ರಾಷ್ಟ್ರೀಯ ಗ್ರಾಹಕರ ದಿನವನ್ನಾಗಿ ಆಚರಿಸಲಾಗುತ್ತದೆ? ರಾಷ್ಟ್ರೀಯ ಗ್ರಾಹಕರ ದಿನ ಸರ್ ಮಾರ್ಚ್ 15 ಆಪ್ಷನಲ್ಲಿ ಇಲ್ಲ ಸರ್. ಓಕೆ, ಡಿಸೆಂಬರ್ 24, ಡಿಸೆಂಬರ್ 10, ಡಿಸೆಂಬರ್ 3, ಜೂನ್ 21 ಅಂತ ಕೊಟ್ಟಿದ್ದಾನೆ. ಸರಿನಾ? ಸೊ ಇಲ್ಲಿ ಜೂನ್ 21 ನೋಡೋದಾದರೆ ನಿಮಗೆ ಯೋಗ ದಿನ ಅಂತ ಬರುತ್ತೆ. ಸರಿನಾ? ಯೋಗ ದಿನ ಯಾವುದಂದರೆ ಜೂನ್ 21 ನಿಮಗೆ. ಸರಿಯಾ? ಸೊ ಇಲ್ಲಿ ಸರಿಯಾದ ಉತ್ತರ ಯಾವುದಂದರೆ ಡಿಸೆಂಬರ್ 24 ರಾಷ್ಟ್ರೀಯ ಗ್ರಾಹಕರ ದಿನ. ಓಕೆ, ರಾಷ್ಟ್ರೀಯ ಗ್ರಾಹಕರ ದಿನ ಡಿಸೆಂಬರ್ 24. ಹಾಗೆ ವಿಶ್ವ ಗ್ರಾಹಕರ ದಿನ ಯಾವಾಗಂದರೆ ನಿಮಗೆ ಮಾರ್ಚ್ 15. ಓಕೆ, ಮಾರ್ಚ್ 15 ನಿಮಗೆ ವಿಶ್ವ ಗ್ರಾಹಕರ ದಿನ. ಸರಿಯಾ? ಅದಾದ ನಂತರ ಜಲದಿನ ಯಾವಾಗ? ಮಾರ್ಚ್ 22. ಸರಿನಾ? ಮಾರ್ಚ್ 22 ನಿಮ್ಗೆ ಏನು ಬರುತ್ತೆ ಅಂದರೆ ಜಲದಿನ ಬರುತ್ತೆ. ಸರಿಯಾ? ಸೊ ಅದಾದ ನಂತರ ಮಾರ್ಚ್ 23 ನಿಮಗೆ ಫಾರೆಸ್ಟ್ ದಿನ. ಓಕೆ, ಅರಣ್ಯ ದಿನ ಬರುತ್ತೆ. ಅದಾದ ನಂತರ ಮಾರ್ಚ್ 24 TB ದಿನ. ಓಕೆ, TB ಇದೆ ಅಲ್ವಾ? ಸೊ ಟ್ಯೂಬರ್ಕ್ಯುಲೋಸಿಸ್, ಅದರ ದಿನ ಯಾವಾಗ ಅಂದರೆ ಮಾರ್ಚ್ 24. ಓಕೆ, ಇದು ಬರುತ್ತೆ. ಹಾಗೆ ಮಾರ್ಚ್ 8 ವುಮೆನ್ಸ್, ನೀವು ಕೇಳ್ತಾ ಇದ್ದೀರಲ್ವಾ ಕ್ಲಾಸ್ನ. ಸೊ ಮಾರ್ಚ್ 8 ವುಮೆನ್ಸ್ ದಿನ ಇದೆ. ಓಕೆ, ಮಹಿಳಾ ದಿನ ಇದೆ. ಓಕೆ, ಅಂತಾರಾಷ್ಟ್ರೀಯ ಮಹಿಳಾ ದಿನ ಇದೆ, ನಾಟ ಮಹಿಳಾ ದಿನ, ಅಂತಾರಾಷ್ಟ್ರೀಯ ಮಹಿಳಾ ದಿನ ಇದೆ. ಯಾವುದು? ಮಾರ್ಚ್ 8. ಹಾಗೆ ಭಾರತೀಯ ಮಹಿಳಾ ದಿನ ಯಾವಾಗ ಅಂತ ಕೇಳ್ತಾನೆ. ಸೊ ಯಾವುದು ಯಾವಾಗ ಅಂದರೆ ಫೆಬ್ರವರಿ 13. ಓಕೆ, ಫೆಬ್ರವರಿ 13. ಸರಿನಾ? ಇದು ಫೆಬ್ರವರಿ 13 ರಾಷ್ಟ್ರೀಯ ಮಹಿಳಾ ದಿನ ಯಾಕೆ ಆಚರಣೆ ಮಾಡ್ತೀವಿ? ಸರೋಜಿನಿ ನಾಯ್ಡು ಅವರ ನೆನಪಿಗೋಸ್ಕರ. ಓಕೆ, ಅದಾದ ನಂತರ ಭಾರತೀಯ ಹೆಣ್ಣು ಮಕ್ಕಳ ದಿನ ಅಂತ ಆಚರಣೆ ಮಾಡ್ತೀವಿ. ಓಕೆ, ಹೆಣ್ಣು ಮಗುವಿನ ದಿನ, ಹೆಣ್ಣು ಮಕ್ಕಳಲ್ಲ, ಹೆಣ್ಣು ಮಗುವಿನ ದಿನ ಯಾವಾಗ ಅಂದರೆ ಜನವರಿ 25. ಓಕೆ, ಜನವರಿ 25. ಓಕೆ, ಜನವರಿ 25, 1966 ಇಂದಿರಾ ಗಾಂಧಿ ಅವರು ಪ್ರಧಾನಮಂತ್ರಿಯಾಗಿ ಆಯ್ಕೆ ಆಗ್ತಾರೆ. ಸೊ ಅದಕ್ಕೆ ಹೆಣ್ಣು ಮಗುವಿನ ದಿನ ಅಂತ ಆಚರಣೆ ಮಾಡ್ತೀವಿ. ಸರ್ ಅವ್ರೇನು ಹೆಣ್ಣು ಮಗು ಇದ್ರಾ, ಚಿಕ್ಕ ಮಗು ಇದ್ರಾ, ದೊಡ್ಡವರೇ ಇದ್ರಲ್ವಾ? ಬಟ್ ಆಚರಣೆ ಮಾಡ್ತಾರೆ ರೀ, ನಮಗೆ ಯಾಕೆ? ಓಕೆ, ನೆನ್ಪಿಟ್ಕೋಬೇಕಲ್ವಾ? ಸೊ ಅಷ್ಟೇ. ಸರಿಯಾ? ಸೊ ಅದಾನಂತರ ಮಾತೃಭಾಷೆ ದಿನ ಯಾವಾಗ ಅಂತ ಕೇಳ್ತಾನೆ. ಅಂತಾರಾಷ್ಟ್ರೀಯ ಮಾತೃಭಾಷೆ ದಿನ ಯಾವಾಗ ಅಂದರೆ ಫೆಬ್ರವರಿ 21. ಓಕೆ, ಫೆಬ್ರವರಿ 21 ಮೊನ್ನೆ ಹೋಯಿತು. ಓಕೆ, ಇದು ಅಂತಾರಾಷ್ಟ್ರೀಯ ಮಾತೃಭಾಷೆ ದಿನ. ಸರಿಯಾ? ಸೊ ಅದಾದ ನಂತರ ರಾಷ್ಟ್ರೀಯ ವಿಜ್ಞಾನ ದಿನ ಯಾವಾಗ ಅಂದರೆ ಇವತ್ತೇ ರೀ, ಫೆಬ್ರವರಿ 28 ಏನು ಇವತ್ತಿದೆ ಅಲ್ವಾ? ಇದು ರಾಷ್ಟ್ರೀಯ ವಿಜ್ಞಾನ ದಿನ ಇದು. ಓಕೆ, ವಿಜ್ಞಾನ ದಿನ. ಅದಾದ ನಂತರ ನೆಕ್ಸ್ಟ್ ಯಾವ್ಯಾವ ದಿನಗಳು ಬರ್ತವೆ ನಿಮಗೆ? ಓಕೆ, ಡಿಸೆಂಬರ್ 1 ಏಡ್ಸ್ ದಿನ. ಅದಾದ ನಂತರ ನವೆಂಬರ್ 15 ಆದಿವಾಸಿ ಜನಜಾತಿ ದಿನ. ಯಾಕೆಂದರೆ ಬಿರ್ಸಾ ಮುಂಡಾ ಅವರ ಹುಟ್ಟಿದ ದಿನ ಅದು. ಓಕೆ, ಬಿರ್ಸಾ ಮುಂಡಾ ಅವರ ಹುಟ್ಟಿದ ದಿನವನ್ನು ಜನಜಾತಿ ಆದಿವಾಸಿ ದಿವಸ ಅಂತ ನಾವು ಆಚರಣೆ ಮಾಡ್ತೀವಿ. ಜನವರಿ 15 ಅದು ಕೂಡ ಇಂಪಾರ್ಟೆಂಟ್ ಇದೆ, ನೆನ್ಪಿಟ್ಕೊಳ್ಳಿ. ಹಾಗೆ ಜನವರಿ 14 ಏನಂತ ಆಚರಣೆ ಮಾಡ್ತೀವಿ? ಮಕ್ಕಳ ದಿನವನ್ನು. ಓಕೆ, ಮಕ್ಕಳ ದಿನವನ್ನಾಗಿ ಆಚರಣೆ ಮಾಡ್ತೀವಿ. ಹಾಗೆ ಮತ್ತೆ ಯಾವ ದಿನವಂತ ನೋಡೋದಾದರೆ ಅಕ್ಟೋಬರ್ 31. ಓಕೆ, ಅಕ್ಟೋಬರ್ 31 ಏಕತಾ ದಿನವನ್ನಾಗಿ ಆಚರಣೆ ಮಾಡ್ತೀವಿ. ಸರಿನಾ? ಇವೆಲ್ಲ ಕೇಳಿದ್ದಾನೆ. ಹಾಗೆ ಅಂತಾರಾಷ್ಟ್ರೀಯ ಸಾಗರ ದಿನ ಅಂತ ಜೂನ್ 8 ಅಂತಾರಾಷ್ಟ್ರೀಯ ಸಾಗರ ದಿನವನ್ನಾಗಿ ಆಚರಣೆ ಮಾಡ್ತೀವಿ. ಇದು ಕೂಡ ನೆನಪಿರಲಿ. ಹಾಗೆ ಜೂನ್ 1 ಮಿಲ್ಕ್ ಡೇ. ಓಕೆ, ಮಿಲ್ಕ್ ಡೇ ಹಾಲಿನ ದಿನವನ್ನಾಗಿ ಆಚರಣೆ ಮಾಡ್ತೀವಿ. ಇದು ಕೂಡ ನಿಮಗೆ ನೆನಪಿರಲಿ. ಸರಿನಾ? ಅದಾದ ನಂತರ ನೆಕ್ಸ್ಟ್ ಏನಂದರೆ ತಂಬಾಕು ಮುಕ್ತ ಅಥವಾ ತಂಬಾಕು ವಿರೋಧಿ ದಿನ ಯಾವಾಗ ಅಂದರೆ ಮೇ 31. ಓಕೆ, ಮೇ 31 ನಾವು ಏನು ಅಂತ ಆಚರಣೆ ಮಾಡ್ತೀವಿ ಅಂದರೆ ತಂಬಾಕು ಮುಕ್ತ ದಿನವನ್ನಾಗಿ ಆಚರಣೆ ಮಾಡ್ತಾ ಇದ್ದೀವಿ. ಇದು ಯಾವುದಕ್ಕೂ ಕೂಡ ಇರ್ರಿಲೆವೆಂಟ್ ಅಲ್ಲ, ಎಲ್ಲವೂ ಕೂಡ ರಿಲೆವೆಂಟ್ ಆಗಿದ್ದಾವೆ. ಯಾಕಂದರೆ ಒಂದು ಗ್ರಾಹಕರ ದಿನ ಕೇಳಿದಾನೆ ಅಂದರೆ ಇವೆಲ್ಲ ದಿನಗಳಲ್ಲಿ ನಿಮ್ಗೆ ಯಾವುದಾದ್ರು ಕೇಳ್ಬೋದಲ್ವಾ? ಸೊ ಅದಕ್ಕೆ ಇಂಪಾರ್ಟೆಂಟ್ ಆಗಿರೋದು ಹೇಳಿದ್ದೀನಿ, ನೆನ್ಪಿಟ್ಕೊಳ್ಳಿ. ಹಾಗೆ ಯೋಗ ದಿನ ಹೇಳಿದೆ ನಿಮಗೆ. ಓಕೆ, ಯಾವ್ದು ಹೇಳಿದೆ? ಜಸ್ಟ್ ಹೇಳಿದೆ ಜೂನ್ 21 ಅಂತ. ಓಕೆ, ಬಟ್ ನಿಮಗೆ ಧ್ಯಾನ ದಿನ ಅಂತ ಕೇಳಬಹುದು. ಯಾಕಂದರೆ ರೀಸೆಂಟಾಗಿ ಅನೌನ್ಸ್ ಮಾಡಿದ್ದಾರೆ ಧ್ಯಾನ ದಿನ ಅಂತ. ಧ್ಯಾನ ದಿನ ಏನಿಲ್ಲ, ಇದು ಜೂನ್ 21 ಅಲ್ವಾ? ಅದು ಡಿಸೆಂಬರ್ 21 ಅಷ್ಟೇ. ಡಿಸೆಂಬರ್ 21. ಹಾಗೆ 21 ಅಂದಾಗ ನೆನಪು ಬಂತು. 22 ಮ್ಯಾಥ್ಸ್ ಡೇ ನೋಡಿರಿ. ಓಕೆ, ನೀವು ಮೆಂಟಾಲಿಟಿ ಮಾಡ್ತಿರಲ್ವ, ಮೆಂಟಾಲಿಟಿ ಅದು ಮ್ಯಾಥ್ಸ್ ಏನು ಬರುತ್ತೆ ಅಲ್ವಾ? ಆ ಮ್ಯಾಥ್ಸ್ ದಿನ, ಗಣಿತ ದಿನ ಯಾವಾಗ ಅಂದರೆ ಡಿಸೆಂಬರ್ 22. ಹಾಗೆ ಜುಲೈ 22 ಹೋದ್ರಿ. ಜುಲೈ 22
ಏನಿಲ್ಲ, ಬ್ರೇನ್ ಇದೆ ಅಲ್ವಾ ನಿಮ್ಮ ತಲೆಯಲ್ಲಿ, ಈ ಬ್ರೇನಿನ ದಿನ. ಓಕೆ, ಬ್ರೇನಿನ ದಿನ ಯಾವುದು ಅಂದರೆ ಜುಲೈ 22 ಸರಿನಾ. ಹಾಗೆ ಅಂತಾರಾಷ್ಟ್ರೀಯ ಹಿಂದಿ ದಿವಸ ಯಾವಾಗ ಅಂದರೆ ಜನವರಿ 10, ಅಂತಾರಾಷ್ಟ್ರೀಯ ಹಿಂದಿ ದಿವಸ ಜನವರಿ 10. ಹಾಗೆ ರಾಷ್ಟ್ರೀಯ ಹಿಂದಿ ದಿವಸ ಯಾವಾಗ ಅಂದರೆ ಸೆಪ್ಟೆಂಬರ್ 14. ಸರ್, ಎರಡು ಬೇರೆ ಬೇರೆ ಅದಾವ. ಹೌದು ಸರ್, ಇದು ಇಂಟರ್ನ್ಯಾಷನಲು, ಇದು ನ್ಯಾಷನಲ್. ಓಕೆ, ಹಿಂದಿ ದಿವಸ ಇವೆರಡು ಕೂಡ ಸರಿಯಾ. ಅದಾದ ನಂತರ ಮತ್ತೆ ಯಾವುದು ಬರ್ಬೋದು ನಿಮಗೆ? ಓಕೆ, ಪ್ರವಾಸಿ ದಿವಸ. ಓಕೆ, ಟೂರಿಸಮ್ ದಿನ ಅಂತ ಆಚರಣೆ ಮಾಡ್ತೀವಿ ಯಾವಾಗ? ಸೆಪ್ಟೆಂಬರ್ 27. ಓಕೆ, ಸೆಪ್ಟೆಂಬರ್ 27 ಟೂರಿಸಮ್ ದಿನವನ್ನಾಗಿ ಆಚರಣೆ ಮಾಡ್ತೀವಿ ಸರಿನಾ. ಸೆಪ್ಟೆಂಬರ್ 28 ಯಾವ ದಿನವನ್ನಾಗಿ ಆಚರಣೆ ಮಾಡ್ತೀವಿ ಹೇಳ್ಬೋದಾ? ಇದೊಂದು ನೀವು ಕಮೆಂಟ್ ಮಾಡಿ ನೋಡೋಣ. ಓಕೆ, ಸೊ ಕಮೆಂಟ್ ಮಾಡಿ ಅಂತ ನಾನು ಹೇಳ್ತೀನಿ, ಯಾರು ಕಮೆಂಟ್ ಮಾಡೋದಿಲ್ಲ. ಆನ್ಸರ್ ಕಮೆಂಟ್ ಮಾಡಿರಿ ಪ್ಲೀಸ್. ಓಕೆ, ಆನ್ಸರ್ ಕಮೆಂಟ್ ಮಾಡಿ, ಸ್ವಲ್ಪ ಇಂಟ್ರೆಸ್ಟ್ ಬರುತ್ತೆ ಯಾವ್ದು ಹೇಳಬೇಕು ಯಾವ್ದು ಹೇಳಬಾರ್ದು ಹೇಗೆ ಅಂತ. ಓಕೆ, ಸೊ ಅದಾದ ನಂತರ ನೆಕ್ಸ್ಟ್ ಪ್ರಶ್ನೆ ಏನಿದೆ ಅಂದರೆ ಸಂವಿಧಾನ ಸಭೆಯ ಕಾನೂನು ಸಲಹೆಗಾರರಾಗಿ ಯಾರು ನೇಮಕಗೊಂಡಿದ್ದರು? ಇಂಪಾರ್ಟೆಂಟ್ ಇದ್ದಾರೆ. ಯಾಕೆ ಅಂದರೆ ನಮ್ಮ ಕನ್ನಡಿಗರು ಯಾರು? BN ರಾವ್. ಸಂವಿಧಾನ ಸಭೆ ಏನಿದೆ ಅಲ್ವಾ, ಈ ಸಂವಿಧಾನ ಸಭೆಗೆ ಒಬ್ಬರು ಸಲಹೆಗಾರರಾಗಿ ನೇಮಕಗೊಂಡಿದ್ದರು. ಯಾರು ಅಂದರೆ BN ರಾವ್ ಅಂತ ಬರ್ತಾರೆ. ಓಕೆ, BN ರಾವ್. ಓಕೆ, ಈ BN ರಾವ್ ಏನಿದಾರಲ್ವಾ ಸಂವಿಧಾನ ಸಭೆಯ ಸಲಹೆಗಾರರಾಗಿ ನೇಮಕಗೊಂಡಿದ್ದರು. ಯಾಕೆ ಇವರು ಇಂಪಾರ್ಟೆಂಟ್ ಅಂದರೆ ಇವರು ನಮ್ಮ ಕನ್ನಡಿಗರು. ಓಕೆ, ಕನ್ನಡಿಗರು ಯಾರು? ಬೆನಗಲ್ ರಾಮರಾವ್. ಓಕೆ, ಬೆನಗಲ್ ರಾಮರಾವ್ ಇದ್ದಾರಲ್ವ, ಇವರು ನಮ್ಮ ಕನ್ನಡಿಗರು. ಸೊ ಅವರು ಸಂವಿಧಾನ ಸಭೆಯ ಸಲಹೆಗಾರರಾಗಿ ನೇಮಕಗೊಂಡಿದ್ದರು. ಹಾಗೆ ಸಂವಿಧಾನದ ಕರಡು ಸಮಿತಿಯ ಅಧ್ಯಕ್ಷರು ಯಾರು? BR ಅಂಬೇಡ್ಕರ್ ಅವರು. ಹಾಗೆ ಈ ಸಂವಿಧಾನ ರಚನಾ ಸಮಿತಿ ಇದೆ ಅಲ್ವಾ, ಇದರದ್ದು ಉಪಾಧ್ಯಕ್ಷರು ಯಾರು ಅಂತ ಕೇಳಬಹುದು? SN ಮುಖರ್ಜಿ. ಯಾರು? SN ಮುಖರ್ಜಿ ಅನ್ನೋರು ಬರ್ತಾರೆ. ಓಕೆ, ಮುಖರ್ಜಿ ಮತ್ತು ಇನ್ನೊಬ್ಬರು ಕೃಷ್ಣ ಅಂತ ಬರ್ತಾರೆ. ಇವರಿಬ್ಬರು ಕೂಡ ಏನಂದರೆ ಉಪಾಧ್ಯಕ್ಷರಾಗಿರ್ತಾರೆ ಸರಿನಾ. ಅದಾದ ನಂತರ ನೆಕ್ಸ್ಟ್ ಪ್ರಶ್ನೆ ಏನಿದೆ ಅಂದರೆ ನಿಮಗೆ 48ನೇ ಪ್ರಶ್ನೆ, ಮೂಲ ಭಾರತೀಯ ಸಂವಿಧಾನದಲ್ಲಿ ಎಷ್ಟು ಲೇಖನಗಳಿದ್ದವು ಅಂತ ಕೇಳಿದ್ದಾನೆ. ಅಂದರೆ ಎಷ್ಟು ವಿಧಿಗಳಿದ್ದವು ಹೇಳ್ಬೋದಾ? ಸೊ ಎಲ್ಲವೂ ಕೂಡ ಇಲ್ಲಿ ರಾಂಗೇ ಇದೆ. ಓಕೆ, ಸೊ 395 ಇದ್ದು. ಓಕೆ, 395 ವಿಧಿಗಳಿದ್ದವು. 395 1950 ಜನವರಿ 26 ಜನವರಿ 26 ಏನು ಜಾರಿಗೆ ಬಂದಿದೆ ಅಲ್ವಾ, ಸೊ ಆ ಸಂವಿಧಾನದಲ್ಲಿ ಎಷ್ಟಿದ್ದು ಅಂದರೆ 395 ವಿಧಿಗಳು, 395 ಲೇಖನಗಳಿದ್ದು. ಸರ್, ಇಲ್ಲಿ ಯಾಕೆ 330 ಹಾಕಿದ್ದೀರಾ? ಸೊ ಆಪ್ಷನಲ್ಲಿ ಒಂದು ಹಾಗೆ ಕೊಟ್ಟಿದ್ದ. ಓಕೆ, ಯಾಕೆಂದರೆ 3 ಲೇಖನ 330, 325, 340 ಹೀಗೆ ಕೊಟ್ಟಿದ್ದ. ಬಟ್ ಇದರಲ್ಲಿ ಜಾಸ್ತಿ ಯಾವುದಿದೆ ರೀ ಅಂದರೆ 400 ದಾಟಿರಬಾರ್ದು. ಬಟ್ ಯಾವುದು 395ಕ್ಕೆ ಯಾವ್ದು ರಿಲೇಟೆಡ್ ಇದೆ? ಸ್ವಲ್ಪ ಸಮೀಪ ಇದೆ. 330 ರಿಲೇಟೆಡ್ ಇದೆ ಅಲ್ವಾ, ಸೊ ಅದಕ್ಕೆ ಅದು ಆನ್ಸರ್ ಕೊಟ್ಟಿರ್ತಾನೆ ಅಲ್ಲಿ. ಓಕೆ, ಸೊ ಇದು ನೋಡ್ಕೊಳ್ಳಿ, ಇಲ್ಲಾಂದರೆ ಗ್ರೇಸ್ ಕೊಟ್ಟಿರ್ಬೋದೇನೋ ಅವಾಗ. ಬಟ್ ಅಲ್ಲಿ ಕ್ವಶನ್ ಪೇಪರಲ್ಲಿ ಇದೇ ಇತ್ತು, ಸೊ ಅದಕ್ಕೆ ಅದನ್ನೇ ಹಾಕಿಬಿಟ್ಟಿದ್ದೀನಿ. ಆ್ಯಂಡ್ ದೆನ್ ನೆಕ್ಸ್ಟ್ ಪ್ರಶ್ನೆ ಏನಿದೆ ಅಂದರೆ ಗೌತಮ ಬುದ್ಧನು ಮಹಾಪರಿನಿರ್ವಾಣವನ್ನು ಎಲ್ಲಿ ಪಡೆದರು ಅಂತ ಕೇಳಿದ್ದಾರೆ. ಏನು ಗೌತಮ ಬುದ್ಧ ಬುದ್ಧಿಸಮ್ ಧರ್ಮ ಸ್ಟಾರ್ಟ್ ಮಾಡಿದಂತಹ ಯಾರೊಬ್ಬರು ಸಂತ ಯಾರು ಅಂದರೆ ಗೌತಮ ಬುದ್ಧರು. ಇವರು ಮಹಾಪರಿನಿರ್ವಾಣವನ್ನು ಎಲ್ಲಿ ಪಡೆದರು ಅಂತ ಕೇಳಿದ್ದಾರೆ. ಸೊ ಕುಶಿನಗರ, ಸಾರನಾಥ, ಸಾಂಚಿ ಮತ್ತು ಬೋಧಗಯ. ಕುಶಿನಗರದಲ್ಲಿ ಇವರು ಮಹಾಪರಿನಿರ್ವಾಣವನ್ನು ಪಡೆದರು. ಓಕೆ, ಯಾವುದು? ಕುಶಿನಗರದಲ್ಲಿ ಸರಿನಾ. ಸೊ ಇವರ ಮೊದಲ ಉಪದೇಶ ಎಲ್ಲಿ ಮಾಡಿದ್ರು? ಸಾರನಾಥದ ಜಿಂಕೆವನದಲ್ಲಿ. ಓಕೆ, ಅದಾದ ನಂತರ ಬೋಧಗಯ. ಓಕೆ, ಬುದ್ಧಗಯ ಬೋಧ ಇದ್ರೇನು ಬುದ್ಧ ಅವರು ತಿರುಗಾಡಿದ ನಾಡು ಯಾವುದು ಅಂದರೆ ಬೋಧಗಯ ಸರಿನಾ. ನಮ್ಮ ಕರ್ನಾಟಕದಲ್ಲಿ ಬೋಧಗಯ ಎಲ್ಲಿ ಕಂಡು ಬರುತ್ತೆ ಹೇಳಿ ನೋಡೋಣ? ಬುದ್ಧ ವಿಹಾರ ಎಲ್ಲಿ ಕಂಡು ಬರುತ್ತೆ ಹೇಳಿ ನೋಡೋಣ? ಅತಿ ದೊಡ್ಡ ಬುದ್ಧ ವಿಹಾರ ನಮ್ಮ ಕರ್ನಾಟಕದಲ್ಲಿದೆ. ಎಲ್ಲಿ ಅಂದರೆ ನಮ್ಮ ಪ್ರೀತಿಯ ಕಲಬುರಗಿ. ಓಕೆ, ಎಲ್ಲಿ? ಕಲಬುರಗಿ, ಅಥವಾ ನಾವು ಚೆನ್ನಾಗಿ ಹೇಳೋದಾದರೆ ಗುಲ್ಬರ್ಗ ಅಂತ ಹೇಳ್ಬೋದೇನೋ ಸ್ವಲ್ಪ. ಓಕೆ, ಗುಲ್ಬರ್ಗ ಏನಿದೆ ಅಲ್ವಾ, ಈ ಗುಲ್ಬರ್ಗದಲ್ಲಿ ಬುದ್ಧ ವಿಹಾರ ಕಂಡುಬರುತ್ತೆ. ಯಾರು ನೋಡಿಲ್ಲ ಅಲ್ವಾ? ನೋಡಿ ಬನ್ನಿ, ಚೆನ್ನಾಗಿದೆ. ಓಕೆ, ಸೊ ಅಲ್ಲಿ ಕಂಡುಬರೋದು ಯಾವುದು ಅಂದರೆ ಬುದ್ಧ ವಿಹಾರ. ಹಾಗೆ ಅತಿ ದೊಡ್ಡ ಭಾರತದಲ್ಲಿ ಕಂಡುಬರ್ತಕ್ಕಂಥ ಬುದ್ಧ ವಿಹಾರ ಎಲ್ಲಿದೆ ಅಂದರೆ ಬಿಹಾರ ರಾಜ್ಯದಲ್ಲಿದೆ. ಓಕೆ, ಅದಾದ ನಂತರ ಕೊನೆಯ ಪ್ರಶ್ನೆ ಯಾವುದು ಅಂದರೆ ಗಂಗೆಯ ಈ ಕೆಳಗಿನ ಯಾವ ಉಪನದಿ ಪಾಟ್ನಾ ಹತ್ತಿರ ಸೋನ್ಪುರದಲ್ಲಿ ಸೇರುತ್ತದೆ? ಚೆನ್ನಾಗಿದೆ ಅಲ್ವಾ ಪ್ರಶ್ನೆ? ಚೆನ್ನಾಗಿದೆ, ಮಸ್ತಾಗಿದೆ. ಸೊ ನದಿಗಳ ಬಗ್ಗೆ ಎಲ್ಲ ನದಿಗಳು ಕೂಡ ನೀವು ಓದ್ಕೋಬೇಕು, ಇದರ ಮೀನಿಂಗ್ ಇದು. ಓಕೆ, ಯಾವುದು? ಗಂಡಕ್, ಕೋಸಿ, ಘಾಗರ್ ಮತ್ತು ರಾಮಗಂಗಾ ಅಂತ ಕೊಟ್ಟಿದ್ದಾರೆ. ಇವು 4 ಕೂಡ ಗಂಗಾ ನದಿಯ ಉಪನದಿಗಳಿವೆ. 4 ಕೂಡ ಗಂಗಾ ನದಿಯ ಉಪನದಿಗಳೇ. ಸೊ ಇದರಲ್ಲಿ ಯಾವುದು ಸೋನ್ಪುರದಲ್ಲಿ ಸೇರ್ತದೆ ಅಂದರೆ ಯಾವುದು? ಸೋನ್ಪುರ ಇದೆ ಅಲ್ವಾ, ಇಲ್ಲಿ ಸೇರೋದು ಯಾವುದು ಅಂದರೆ ನಿಮಗೆ ಗಂಡಕ್ ಅಂತ ಸೇರ್ತದೆ. ಓಕೆ, ಗಂಡಕು. ಹಾಗೆ ಬಿಹಾರದ ಪಾಟ್ನಾದ ಮುಖಾಂತರ ಅಲ್ಲಿ ಬಂದು ಸೇರೋದು ಯಾವುದು ಅಂದರೆ ನಿಮಗೆ ಕೋಸಿ ಬಂದು ಸೇರ್ತದೆ. ಓಕೆ, ಕೋಸಿ, ಘಾಗರ್. ಓಕೆ, ಗೋಮತಿ, ಘಗ್ಗರ್, ಗಂಡಕ್, ಕೋಸಿ. ಗೋಮತಿ, ಘಗ್ಗರ್, ಗಂಡಕ್, ಕೋಸಿ ಎಡದಂಡೆಯ. ಓಕೆ, ಯಾವುದು? ಗಂಗಾ ನದಿಯ ಎಡದಂಡೆಯ ಉಪನದಿಗಳು ಕ್ರಮೇಣದಲ್ಲಿ. ಓಕೆ, ಮೀನ್ಸ್ ಏನು? ಎಡದಿಂದ ಬಲಕ್ಕೆ ಕ್ರಮಾಂಕದಲ್ಲಿ ಜೋಡಿಸಿ ಅಥವಾ ಬರೆಯಿರಿ ಅಂತ ಕೊಡ್ತಾನೆ. ಸೊ ಗೋಮತಿ, ಘಗ್ಗರ್, ಗಂಡಕ್, ಕೋಸಿ ಹೀಗೆ ನೆನಪಿಟ್ಕೊಳ್ಳಿ. ಓಕೆ, ಹೀಗೆ ಬಂದು ಜಾಯ್ನ್ ಆಗ್ತವೆ ಸರಿನಾ. ಯಾವುದಕ್ಕೆ? ಗಂಗಾ ನದಿ ಹೀಗೆ ಹರಿತಿರ್ತದೆ. ಮೊದಲು ಬಂದು ಗೋಮತಿ ಜಾಯ್ನ್ ಆಗ್ತದೆ, ಆಮೇಲೆ ಘಗ್ಗರ್ ಜಾಯ್ನ್ ಆಗುತ್ತೆ, ಆಮೇಲೆ ಗೋಮತಿ, ಘಗ್ಗರ್. ಓಕೆ, ಘಗ್ಗರ್ ಜಾಯ್ನ್ ಆಗ್ತದೆ, ಗಂಡಕ್ ಜಾಯ್ನ್ ಆಗುತ್ತೆ, ಆಮೇಲೆ ಕೋಸಿ ಜಾಯ್ನ್ ಆಗುತ್ತೆ. ಓಕೆ, ಈ ಕೋಸಿ ಬಿಹಾರದ ಕಣ್ಣೀರಿನ ನದಿ ಅಂತ ಕರಿತೀವಿ ನಾವು. ಹಾಗೆ
ಮಹಾನದಿ ಯಾವ ರಾಜ್ಯದ ಕಣ್ಣೀರಿನ ನದಿ ಅಂತ ಕೇಳಿದ್ರೆ ಒಡಿಸ್ಸಾದ ಕಣ್ಣೀರಿನ ನದಿ ಮಹಾನದಿ. ಹಾಗೆ ದಾಮೋದರ ನದಿ ಯಾವ ರಾಜ್ಯದ ಕಣ್ಣೀರಿನ ನದಿ ಹೇಳ್ಬೋದಾ? ಅದನ್ನು ನೀವು ಹೇಳಿ, ಸರಿಯಾ? ಸೊ ಅದಾದ ನಂತರ ಚೀನಾದ ಕಣ್ಣೀರಿನ ನದಿ ಯಾವುದು ಅಂತ ಕೇಳ್ತಾನೆ. ಹ್ವಾಂಗುವೋ ಅಂತ ಬರ್ತದೆ. ಹ್ವಾಂಗುವೋ ನದಿ ಚೀನಾದ ಕಣ್ಣೀರಿನ ನದಿ. ಓಕೆ. ಹಾಗೆ ಏಷ್ಯಾದ ಅತಿ ಉದ್ದವಾದ 2ನೇ ನದಿ ಯಾವುದು ಅಂದರೆ ನಿಮಗೆ ಹ್ವಾಂಗುವೋ ನದಿ ಅಂತ ಬರ್ತದೆ. ಓಕೆ. ಸೊ ಹ್ವಾಂಗುವೋ ನದಿಯಲ್ಲಿ ಅಂದರೆ ನಿಮಗೆ ಚೀನಾದಲ್ಲಿ ಕಂಡುಬರ್ತದೆ. ಚೀನಾದ ಕಣ್ಣೀರಿನ ನದಿ, ಯಾಕಂದರೆ ಅತಿ ಹೆಚ್ಚು ಪ್ರವಾಹ ಉಕ್ಕಿ ಬರೋದು ನದಿ ಯಾವುದು ಅಂದರೆ ನಿಮಗೆ ಹ್ವಾಂಗುವೋ ನದಿ ಅಂತ ಬರ್ತದೆ, ಸರಿನಾ? ಹಾಗೆ ಕರ್ನಾಟಕದ ಕಣ್ಣೀರಿನ ನದಿ ಹೇಳ್ಬೋದಾ? ಹೇಳಿ ನೋಡೋಣ. ನೀವು ಬಿಜಾಪುರದವರಾಗಿದ್ದರೆ ನಿಮ್ಗೆ ಗೊತ್ತಿರ್ತದೆ. ಓಕೆ. ಶಿಸ್ತನಾಗೆ ಮಸ್ತ್ ಜವಗೋದಿ ಬೆಳಿತೀರಲ್ವಾ? ಯಾವ ನದಿ ನೀರಿಂದ? ಡೋಣಿ ನದಿ ನೀರಿಂದ. ಓಕೆ. ಡೋಣಿ ನದಿ ನೀರಿಂದ. ಈ ಡೋಣಿ ನದಿಯನ್ನು ಏನಂತ ಕರಿತೀವಿ ಅಂತ ಕೇಳಿದ್ರೆ ನಮ್ಮ ಕರ್ನಾಟಕದ ಕಣ್ಣೀರಿನ ನದಿ ಅಂತ ಕರಿತೀವಿ. ಓಕೆ. ಸ್ಪೆಷಲ್ ಆಗಿದೆ. ಯಾವ ನದಿಯ ನೀರನ್ನು, ಯಾವ ಒಂದು ಭಾರತದ ನದಿಯ ನೀರನ್ನು ಪಕ್ಷಿಗಳು ಪ್ರಾಣಿಗಳು ಕುಡಿಯಲು ಯೋಗ್ಯವಿಲ್ಲ ಅಂತ ಕೇಳಿದ್ರೆ ಡೋಣಿ ನದಿಯ ನೀರು. ಓಕೆ. ಡೋಣಿಯ ನದಿ ನೀರು. ಡೋಣಿ ಎಲ್ಲಿ ಕಂಡು ಬರ್ತದೆ? ಕರ್ನಾಟಕದಲ್ಲಿ ಕಂಡು ಬರ್ತದೆ. ಡೋಣಿ ಯಾವ ನದಿಯ ಉಪನದಿ? ಕೃಷ್ಣಾ ನದಿಯ ಉಪನದಿ. ಹಾಗೆ ಕರ್ನಾಟಕದ ಕಣ್ಣೀರಿನ ನದಿ ಯಾವುದು? ಡೋಣಿ. ಓಕೆ. ಇವೆಲ್ಲವೂ ಕೂಡ ನಿಮಗೆ ಡೋಣಿ ಅನ್ನೋದೇ ಸರಿಯಾದ ಉತ್ತರ. ಸೊ ಡೋಣಿಯಲ್ಲಿ